ಅಪ್ಪ ಅಮ್ಮನೇ ಲವ್ ಮ್ಯಾರೇಜ್. ಓಕೆ. ಅಂದ್ರೆ ಅಮ್ಮ ಅವರು ತುಂಬಾ ಶ್ರೀಮಂತರು, ಅವ್ರ ಮನೇಲಿ ಡ್ರೈವರ್ ಆಗಿದ್ರು ನಮ್ ಡ್ಯಾಡಿ. ಸೊ ಅವರು ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರು. ಓ, ಡ್ರೈವರ್ ಆಗಿದ್ರು ನಿಮ್ ತಂದೆ? ಹೌದು, ಡ್ರೈವರ್ ಆಗಿದ್ರು. ಚೆನ್ನಾಗಿದೆ ಕತೆ. ಬಟ್ ನಮ್ ತಂದೆ ಹೇಳಿದ್ರಂತೆ, ನನ್ ಮದ್ವೆ ಆಗ್ತೀನಿ, ಬಟ್ ಆದ್ರೆ ನಿಮ್ ಮನೆಯಿಂದ ಏನೂ ತರಬಾರ್ದು, ಹಾಕೊಂಡಿರೋ ಮೂಗ್ಬಟ್ಟು ನೀನ್ ತರಬಾರ್ದು, ನಿಂಗ್ ಬೇಕಿರೋ ಬಟ್ಟೆ ಮಾತ್ರ ತಗೊಂಡ್ ಬನ್ನಿ, ಯಾಕಂದ್ರೆ ನಾನ್ ದುಡ್ದು ನಾನ್ ನಿಮ್ಮನ್ ಸಾಕ್ತೀನಿ ಅಂತ. ಬಟ್ ನಾನ್ ತುಂಬಾ ಸತಿ ಹೇಳಿದೀನಿ ಗುರುಜಿ, ನೋಡಿ ನಾನು ಅಯ್ಯ ಅಂತ ಕರೀತಿದ್ದೆ. ನಿಮಗ್ ಗೊತ್ತಿರತ್ತೆ, ನಾವು ಚಿಕ್ಕಪ್ಪಂದ್ರನ್ನ ಅಯ್ಯ ಅಂತಾನೆ ಕರೆಯೋದು. ನೋಡಿ ಅಯ್ಯ ಹಿಂಗೆಲ್ಲಾ ಮಾಡ್ಬೇಡಿ, ನಾನು ಆಂಟಿಗೂ ಅಮ್ಮಂಗೂ ಹೇಳ್ತೀನಿ, ಹೇಳಿದ್ರೆ ನಿಮ್ ಮನೆಯಿಂದ ಆಚೆಗೆ ಹಾಕ್ತಾರೆ, ಸುಮ್ನಿರಿ ಅಯ್ಯ, ಈ ತರ ಎಲ್ಲಾ ಮಾಡ್ಬೇಡಿ, ಕೆಟ್ಟ ಅಂದ್ರೆ ಅವ್ರ ಫೀಲೇ ಬ್ಯಾಡ್ ಆಗಿರ್ತಿತ್ತು. ನಾನ್ ಹೇಳ್ದೆ, ಅದೆಲ್ಲ ಮನೇಲಿ ದೊಡ್ಡ ಗಲಾಟೆ ಆಯ್ತು. ನನ್ ತಮ್ಮ ಓಡಿಸ್ಬಿಟ್ಟಿದ್ದ, ನನ್ ತಮ್ಮ ಮತ್ತೆ ಅವ್ರ ಮಗ. ಅಷ್ಟೊತ್ತಿಗೆ ಅವ್ರ ಮಗ ಕೂಡ ಆಗ್ಲೇ 8th ಸ್ಟ್ಯಾಂಡರ್ಡ್. ಓಡಿಸ್ಬಿಟ್ಟಿದ್ರು. ಮತ್ತೆ ಬಂದ ಕ್ಷಮೆ ಕೇಳ್ಕೊಂಡು, ನಾನು ಇನ್ಮೇಲೆ ಹತ್ರ ಎಲ್ಲ ಏನು ಮಾಡಲ್ಲ ಅಂತ. ಅವಾಗ ಏನ್ ಮಾಡ್ದ ಅಂತಂದ್ರೆ, ಫೋನು ವಿಡಿಯೋ ಆನ್ ಮಾಡಿಟ್ಟಿದ್ದಾನೆ ಗುರುಜಿ. ನಾನ್ ಸ್ನಾನಕ್ ಹೋದ್ರೆ, ಇನ್ನು ನಮ್ಮ ಮಧ್ಯ ಹತ್ರ ಯಾವ್ದು ಶಾಸ್ತ್ರಗಳು ಮಾಡಿರ್ಲಿಲ್ಲ, ಬಟ್ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದು ಅಲ್ಲೇ ಮಾಡೋಣ ಅಂತ. ಬಟ್ ನಂಗೆ ಅದೇನು ಗೊತ್ತಿಲ್ಲ. ಅವ್ರು ಸರ್ಪ್ರೈಸಿಂಗ್ ಪ್ಲಾನಿಂಗ್, ಇವ್ರಿಗೂ ಗೊತ್ತೋ ಗೊತ್ತಿಲ್ವೋ ನಂಗೆ ಇವತ್ವರೆಗೂ ಗೊತ್ತಿಲ್ಲ. ನಾನ್ ಕೇಳಕ್ಕೂ ಹೋಗಿಲ್ಲ ಆ ಮನುಷ್ಯನ. ಹೆಂಗೆ ಅಂದ್ರೆ ಗುರುಜಿ, ಒಂದು ಮೃಗ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದೆ ಆ ದಿನ. ಒಂದ್ ಹೆಂಡತಿ ಆದ್ರೂ ಕೂಡ ಅವ್ರ ಪರ್ಮಿಷನ್ ತಗೊಳ್ದೆ ಮುಟ್ಟಬಾರ್ದು ಅಲ್ವಾ ಗುರುಜಿ? ಹೆಂಡತಿ ಆದ್ರೆ ಹೆಂಗ್ ಬೇಕೋ ಹಂಗ್ ನಡ್ಸ್ಕೋಬೋದಾ ಗುರುಜಿ? ನನ್ ಒಂದು ಚಿಕ್ಕ ಮನುಷ್ಯತ್ವ, ಒಂದು ಚಿಕ್ಕ ಮಾನವೀಯತೆ ಕೂಡ ಇಲ್ದೆ ಆ ವ್ಯಕ್ತಿ ನನ್ನನ್ನ ಮೃಗದ ತರ ನನ್ ಜೊತೆ ನಡ್ಕೊಳ್ತಾನೆ. ಆ ದಿನ ನನಗ್ ಗೊತ್ತಾಗತ್ತೆ, ನಾನು ಒಬ್ಬ ಕೆಟ್ಟ ವ್ಯಕ್ತಿನ ನಾನು ನಂಬಿಟ್ಟೆ, ಕೆಟ್ಟ ವ್ಯಕ್ತಿ ನನ್ ಮದ್ವೆ ಆಗ್ಬಿಟ್ಟೆ. ಹೆಂಗೆ ಅಂದ್ರೆ ಗುರುಜಿ, ಒಂದು ಕಂಪ್ಲೀಟ್ ಆಗಿ ನನ್ನ ಫಿಸಿಕಲಿ ಹೆಂಗೆ ಅಂದ್ರೆ ಹೇಳ್ಬಾರ್ದು, ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗ ನಡ್ಸ್ಕೊಂತಾರೆ. ನ್ಯಾಯ ತೀರ್ಮಾನಕ್ಕೆ ಕೂರಿಸ್ದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ ಗುರುಜಿ, ನಾನ್ ಕೇಳ್ತೀನಿ, ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತೀನಿ ನಾನು, ನೀನ್ ಯಾಕೋ ನನ್ ಜೀವನ ಹಾಳ್ ಮಾಡ್ದೆ? ನಾನೇ ಬೇಕಿತ್ತ ನಿನ್ಗೆ ಹಾಳ್ ಮಾಡಕ್ಕೆ ನನ್ ಜೀವನ ಅಂತ ಕೇಳ್ದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ ಗುರುಜಿ ನಂಗೆ, ನಾನು ಗಂಡ್ಸು ಅಂತ ಪ್ರಪಂಚಕ್ಕೆ ತೋರಿಸ್ಕೋಬೇಕಿತ್ತು, ಮದ್ವೆ ಆಗಿದ್ದೀನಿ, ಮಗು ಮಾಡ್ಕೊಂಡಿದೀನಿ ಅಂತ ಹೇಳ್ತಾನೆ. ಅಲ್ಲಿಗೊಂದ್ ಸತ್ತೋದ ನನ್ಗೆ. ನನ್ ಗಂಡ ಇದ್ದು ಕೂಡ ವಿಧವೆ. ನನ್ನ ಅತ್ತೆನು ನನ್ ಗಂಡ ಒಂದ್ ಮಾತು ಹೇಳ್ತಾರೆ, ನನ್ ಮಗನ್ ಪಕ್ಕ ಮಲ್ಕೊಳಲ್ಲ ನೀನು ಅಂದ್ಮೇಲೆ ನಾವ್ ಯಾಕೆ ನಿನ್ನನ್ ಸಾಕ್ಬೇಕು? ನನ್ ಮಗ ಯಾಕೆ ನಿನ್ನನ್ ನೋಡ್ಕೊಬೇಕು? ನನ್ ಗಂಡನೂ ಅದೇ ಮಾತು ಹೇಳ್ತಾನೆ ನನ್ಗೆ, ನನ್ ಪಕ್ಕ ಮಲ್ಕೊಳ್ದೆ ಇರೋ ಹೆಂಡತಿಗ್ ನಾನ್ ಯಾಕೆ ಖರ್ಚು ಮಾಡ್ಲಿ? ಅಂದ್ರೆ ಅವರು ನೀವು ದೂರ ಇಟ್ಟಿದ್ರ? ಗುರುಜಿ, ಒಬ್ಬ ಆ ಮಾತು, ಅದು ವೇಶ್ಯಗೆ ಹೇಳೋ ಮಾತು ಗುರುಜಿ. ಆ ಮಾತು ಆ ತಾಯಿದಿರ್ನ ಅನ್ಬಾರ್ದು, ಅವ್ರ ಕಷ್ಟಕ್ಕೆ ಅವ್ರ ಪಾಪ ಮಾಡ್ಕೊಳ್ತಾರೆ. ಆ ಮಾತ್ ಹೇಳ್ದಷ್ಟು ನಂಗ್ ನೋವಾಯ್ತು ಗುರುಜಿ. ಅವತ್ ಎಲ್ರು ಮುಂದೆ ನಾನ್ ಗಂಡು ಅಂತ ಪ್ರೂವ್ ಮಾಡ್ಕೊಳಕ್ ಮದ್ವೆ ಆಗಿ ಮಗು ಮಾಡಿದೀನಿ ಅಂದ್ರೆ. ಇಲ್ಲ ಗುರುಜಿ, ಕೆಲವ್ರೆಲ್ಲ ನೀನ್ ತುಂಬಾ ಮಾತಾಡ್ತೀಯ, ತುಂಬಾ ನಗ್ತೀಯ, ನಿನ್ಗೆ ಏನೂ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಮಾತು, ಈ ನಗುವಿಂದಾನೇ ನಾನು ಇವತ್ತು ನಿನ್ ಬದುಕಿದೀನಿ ಅಂದ್ರೆ ನನ್ನ ಮಾತು, ನನ್ನ ನಗು. ಒಳ್ಳೇದಾಗ್ಲಬ್ಬ, ಶುಭವಾಗ್ಲಿ. ಏನ್ ಮಾಡ್ಕೊಂಡ್ರು ನೀವು? ನಾನು ಕೂಡ ಫ್ಯಾಷನ್ ಡಿಸೈನರು. ತಗಳಪ್ಪ, ಫ್ಯಾಷನ್ ಡಿಸೈನರು? ಹೌದು ಗುರುಜಿ, ಫಸ್ಟ್ ಕಾಲ್ ಮಾಡಿದ್ದವ್ರು ಅದೇ. ನಾನ್ ಅನ್ಕೊಂಡೆ ಗುರುಜಿ ನೀವ್ ಈ ಮಾತು ಹೇಳ್ತೀರಾ, ಏನ್ ಇವತ್ತು ಎಲ್ರು ಟೈಲರ್ ಅವರೇ ಕಾಲ್ ಮಾಡ್ತಿದ್ದೀರಾ ನನಗೆ ಅಂತ. ಬಟ್ ನಮ್ಮನ್ನ ಏನಾರು ಒಲಿಯೋ ಪ್ಲಾನ್ ಇದೆಯಾ? ಇಲ್ಲ ಗುರುಜಿ, ನೀವ್ ನಮ್ಮಂತವ್ರ ಲೈಫ್ ನ ಒಲ್ದಿದ್ದೀರಾ. ಫ್ಯಾಷನ್ ಡಿಸೈನ್ ಏನ್ ಕೆಲಸ ಮಾಡ್ತೀರಿ ನೀವು ಅದ್ರಲ್ಲಿ? ನಾನು 8 ವರ್ಷ ಆಯ್ತು ಗುರುಜಿ ನಾನು ಈ ಫೀಲ್ಡಿಗೆ ಬಂದು. ಕೋಚಿಂಗ್ ಕೊಡ್ತೀನಿ 3 ಅಕಾಡೆಮಿಯಲ್ಲಿ. ಫಸ್ಟ್ ಒಂದ್ ಅಕಾಡೆಮಿಯಲ್ಲಿ ಅಲ್ಲೇ ಕಲ್ತು ನಂಗೆ ಅಲ್ಲೇ ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಬಟ್ ಈಗ ಕೆಲವೊಂದು ಇನ್ಸಿಡೆಂಟ್ ಆಯ್ತು, ಅದು ನಂಗೆ ಇಷ್ಟ ಆಗದೆ ನಾನು ಬೇರೆ ಕಡೆ ಹೋದೆ. ಅಲ್ಲಿ 1-2 months ಮಾಡಿದೆ ಗುರುಜಿ. ಬಟ್ ಅವ್ರಿಗೆ ನಂಗೆ ತುಂಬಾ ಪ್ರೆಷರ್ ಕೊಡ್ತಾ ಇದ್ರು, ಅಗ್ರಿಮೆಂಟ್ ಮಾಡ್ಕೊ ಅಂತ. ನಂಗೆ ಕೈಲಿ ಆಗ್ತಿರ್ಲಿಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಕ್ಕೆ. ಬಿಕಾಸ್ ನಂಗೆ ಮಗಳಿರೋದ್ರಿಂದ ನಾನಿರೋ ಜಾಗದಿಂದ ಬ್ಯಾಂಗ್ಳೂರ್ ಟು ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡ್ತಿತ್ತು ನಂಗೆ. ಸೊ ಹಂಗಾಗಿ ನಾನು ಅಲ್ಲಿಂದ ಇನ್ನೊಂದು ಅಕಾಡೆಮಿಗೆ ಹೋಗ್ತಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ, ಅಲ್ಲಿನ ಪ್ರತಿಯೊಂದು ವಾತಾವರಣ ಎಲ್ಲ ಚೆನ್ನಾಗಿದೆ ಗುರುಜಿ. ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಅಂದ್ರೆ
ಈಗ ನಿಮ್ಗೆ ಎಷ್ಟು ವರ್ಷ? ಗುರುಜಿ ಈಗ ನನ್ಗೆ 31 ವರ್ಷ. ಏನ್ 31 ಜ್ಞಾನಿ ಮಾತಾಡ್ತೀಯಲ್ವ ನೀನು? ಇಲ್ಲ ಗುರುಜಿ, ಜೀವನ ನನಗೆ ಅಷ್ಟು ಕಲ್ಸಿದೆ. ಯಾಕಂದ್ರೆ ನನ್ ಬಾಲ್ಯದಿಂದನೇ ಬರ್ತೀನಿ ಗುರುಜಿ. ನನ್ನ ಹೆಸರು ಹೇಳಿದ್ರೆ ಈ ಕಥೆನ ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಜನ ನೋಡ್ತಾರೆ ಗುರುಜಿ. ಸೊ ನನ್ನ ಹೆಸರು ಹೇಳ್ತಿದ್ದಂಗ್ಲೆ ಗೊತ್ತಾಗ್ಬಿಡುತ್ತೆ ನಾನ್ ಯಾರು ಅಂತ. ಪರವಾಗಿಲ್ಲ, ಊರು ಹೆಸರು ಹೇಳ್ದಂಗೆ ನಿಮ್ ಕತೆ ಹೇಳ್ಕೊಳ್ಳವ. ನಿನ್ ಮನ್ಸಲ್ಲಿ ಏನ್ ನೋವಿದೆ? ಗುರುಜಿ ನಾನ್ ಬಂದು ನನ್ನ ತಂದೆ ತಾಯಿಗೆ 3 ಜನ ಮಕ್ಳು. ಅದ್ರಲ್ಲಿ ನನ್ನ ಅಕ್ಕ, ನಾನು, ನನ್ನ ತಮ್ಮ. ನನ್ನ ಅಪ್ಪ ಅಮ್ಮ ಲವ್ ಮ್ಯಾರೇಜು. ಹಾ, ಅಪ್ಪ ಅಮ್ಮನೇ ಲವ್ ಮ್ಯಾರೇಜ್. ಓಕೆ. ಅಂದ್ರೆ ಅಮ್ಮ ಅವರು ತುಂಬಾ ಶ್ರೀಮಂತರು, ಅವ್ರ ಮನೇಲಿ ಡ್ರೈವರ್ ಆಗಿದ್ರು ನಮ್ ಡ್ಯಾಡಿ. ಸೊ ಅವರು ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರು. ಓ, ಡ್ರೈವರ್ ಆಗಿದ್ರು ನಿಮ್ ತಂದೆ? ಹಾ ಹೌದು, ಡ್ರೈವರ್ ಆಗಿದ್ರು. ಚೆನ್ನಾಗಿದೆ ಕತೆ. ಬಟ್ ನಮ್ ತಂದೆ ಹೇಳಿದ್ರಂತೆ, ನನ್ ಮದ್ವೆ ಆಗ್ತೀನಿ, ಬಟ್ ಆದ್ರೆ ನಿಮ್ ಮನೆಯಿಂದ ಏನೂ ತರಬಾರ್ದು, ಹಾಕೊಂಡಿರೋ ಮೂಗ್ಬಟ್ಟು ನೀನ್ ತರಬಾರ್ದು, ನಿಂಗ್ ಬೇಕಿರೋ ಬಟ್ಟೆ ಮಾತ್ರ ತಗೊಂಡ್ ಬನ್ನಿ, ಯಾಕಂದ್ರೆ ನಾನ್ ದುಡ್ದು ನಾನ್ ನಿಮ್ಮನ್ ಸಾಕ್ತೀನಿ ಅಂತ. ಬಟ್ ನನ್ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ನನ್ ತಂದೆ ಅಂತ ಗಂಡ್ಸು ಮೇ ಬಿ ಪ್ರಪಂಚದಲ್ಲಿ ಇನ್ಯಾವತ್ತು ಹುಟ್ಟಿದಾರೋ ಹುಟ್ಟದೇ ಇಲ್ವೋ ಗೊತ್ತಿಲ್ಲ, ಬಟ್ ನನ್ ತಂದೆ ಸಿಕ್ಕಾಬಡೆ ಒಳ್ಳೆ ವ್ಯಕ್ತಿ. ನಮ್ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ರಾಣಿ ನೋಡ್ಕೊಂಡಿದ್ದಾರೆ. 3 ಜನ ಮಕ್ಳು, ನಮ್ಮ ಅಕ್ಕ, ನಾನು, ನನ್ ತಮ್ಮ. ನನ್ಗೂ ನನ್ನ ಅಕ್ಕಗೂ 12 ವರ್ಷ ಡಿಫ್ರೆನ್ಸ್. ಹಾ, 12 ವರ್ಷ ಡಿಫ್ರೆನ್ಸ್. ಅದಾದ್ಮೇಲೆ ತುಂಬಾ ಲಕ್ಕಿ ಫೆಲೋ ಅಂತ ನಮ್ ಡ್ಯಾಡಿ ನನ್ನ ಇವಾಗ್ಲೂ ಕರೀತಾ ಇದ್ರಂತೆ. ಬಿಕಾಸ್ ನಾನು ಹುಟ್ಟಿದ ತಕ್ಷಣ ನಮ್ ಡ್ಯಾಡಿಗೆ ಆಗ 1993 ಅಲ್ಲಿ ಗುರುಜಿ, ಆಗ ನಮ್ ಡ್ಯಾಡಿಗೆ 50,000 ಲಾಟ್ರಿ ಹೊಡ್ಬಿಟ್ಟಿತ್ತಂತೆ ನಾನು ಹುಟ್ಟಿದ ದಿನ. 93. ಅದಕ್ಕೋಸ್ಕರ ನನ್ ಡ್ಯಾಡಿಗ್ ನಾನ್ ತುಂಬಾ ಲಕ್ಕಿ. ನಮ್ ಡ್ಯಾಡಿಗ್ ನಾನು ಅಂದ್ರೆ ಬಹಳ ಇಷ್ಟ. ಎಲ್ಲಾ ಚೆನ್ನಾಗಿತ್ತು ಗುರುಜಿ, ದುಡ್ಡಿಂದು ಪ್ರತಿಯೊಂದ್ರಲ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ವಿ. ಹೇಳ್ತಾರಲ್ಲ ಗುರುಜಿ, ತುಂಬಾ ಖುಷಿನ ದೇವ್ರಿಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಅನ್ಸುತ್ತೆ. ನಮ್ ತಂದೆ ತೀರೋಗ್ಬಿಡ್ತಾರೆ. ಏನಾಗಿತ್ತು? ಕೇವಲ ಒಂದು ಜ್ವರ ನನ್ ತಂದೆನ ಕಳ್ಕೊಳ್ಳೋ ತರ ಆಗ್ಬಿಡುತ್ತೆ. ಜ್ವರ? ಹಾ, ಒಂದು ಜ್ವರ. ಎಲ್ಲಿ ನಿರ್ಲಕ್ಷ್ಯ ಆಯ್ತದು? ನಿರ್ಲಕ್ಷ್ಯ ಅಂತಂದ್ರೆ ನಮ್ ತಂದೆ ಏನು ಅಂದ್ರೆ ಜ್ವರ ಅಲ್ವಾ, ಅಲ್ಲೇ ಹೋಗಿ ಮಾಮೂಲಿ ಕ್ಲಿನಿಕ್ಗಳಲ್ಲಿ ತೋರ್ಸಿ ಮೆಡಿಸಿನ್ಸ್ ಪಾಯ್ಸನ್ ಆಗಿ ಬ್ರೈನ್ ಸ್ಟ್ರೋಕ್ ಆಗೋಗಿ ಡೈರೆಕ್ಟ್ ಸ್ಪಾಟ್ ಔಟ್ ಆದ್ರು. ಅಂದ್ರೆ ಆ ಜ್ವರ ನಿರಂತರವಾಗಿ ಎಷ್ಟು ಸಮಯ ಇದ್ದಿತ್ತು? 10 days ಏನೋ ಇತ್ತು ಅನ್ಸುತ್ತೆ ಗುರುಜಿ. ನಾನು ಇನ್ನೂ ಅವಾಗ 3ನೇ ಕ್ಲಾಸ್. ಓಕೆ. ಆ 10 days ಅಲ್ಲಿ ಮಿನಿಮಮ್ ಒಂದು 5 days ಆಸ್ಪತ್ರೆಗೆ ಹೋಗಿದ್ರಾ? ಇಲ್ಲ ಗುರುಜಿ, ಅಂದ್ರೆ ಹೌದು, ಬೆಳಗ್ಗೆ ಸಂಜೆ ಹೋಗಿದ್ದಾರೆ ಗುರುಜಿ 6 ದಿನ. ಬಟ್ ಅಲ್ಲಿ ಕಡಿಮೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಉತ್ರಳ್ಳಿ ಗೊತ್ತಲ್ಲ ಗುರುಜಿ, ಹಾಸ್ಪಿಟಲ್ ನೇಮ್ ಎಲ್ಲ ಬೇಡ, ಅಲ್ಲಿಗೆ ಹೋಗಿದ್ದಾರೆ. ನಮ್ ತಂದೆಗೆ ಏನು ಅಂತ ಅಂದ್ರೆ ತುಂಬಾ ಅವಾಗ ಒಂದು ರೂಮರ್ಸ್ ಇತ್ತಲ್ಲ ಗುರುಜಿ, ಏನಾದ್ರೂ ಇನ್ ಕೇಸ್ ತೀರೋದ್ರು ಹೇಳಲ್ಲ, ತುಂಬಾ ದುಡ್ಡುಗಳು ಕಟ್ಟಿಸ್ಕೊಳ್ತಾರೆ ಅಂತ. ಸೊ ಆ ಟೈಮಲ್ಲಿ ನಮ್ ತಂದೆ ಏನ್ ಮಾಡಿದ್ರು ಅಂದ್ರೆ, ಬೇಡ, ನನ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ ಹೆಂಡತಿ ಮಕ್ಳು ಎಲ್ಲ ಕಳ್ಕೊಂಡ್ ಬಿಟ್ರೆ ಕಷ್ಟ. ಯಾಕಂದ್ರೆ ನಮ್ಮ ಅಮ್ಮಂಗ್ ನಮ್ಮ ಅಪ್ಪನ್ ಬಿಟ್ಟು ಬೇರೆ ಪ್ರಪಂಚ ಏನೋ ಗೊತ್ತಿಲ್ಲ. ಅಂದ್ರೆ ತವ್ರ ಮನೇಲೂ ಅವ್ರಿಗೇನು ಕಲ್ಸಿಲ್ಲ. ಒಬ್ರೆ ಅವ್ರ ಮನೇಲಿ ಅವ್ರಿಗೆ 4 ಜನ ಅಣ್ಣ, ಇವ್ರೊಬ್ರೆ ತಂಗಿ. ಅಲ್ಲಿಂದನೂ ಮುದ್ದಾಗ್ ಬೆಳೆಸ್ಬಿಟ್ಟಿದ್ರು ಅಂತ ಹೇಳಿ ನಮ್ ತಂದೆ ಅಲ್ಲಿಂದ ಇನ್ನೊಂದ್ ಹಾಸ್ಪಿಟಲ್ಗೆ, ಅಂದ್ರೆ ಗೌರ್ಮೆಂಟ್ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ 3 days ಇರ್ತಾರೆ. ಅವತ್ತು ಸಂಡೇ. ಒಂದ್ ನಿಮಿಷ, ಸಾರಿ, ಈ ತಾಯಿ ಮನೆಯವರು ಮದುವೆ ಆದ್ಮೇಲೆ ಅಷ್ಟು ಸಂಪರ್ಕ ಇಲ್ಲ ಈಗ ನಿಮ್ಗೆ? ಅಂದ್ರೆ ಐ ಮೀನ್ ಆಗ್ಲೂ ಇಲ್ಲ ಗುರುಜಿ, ಈಗ್ಲೂ ಇಲ್ಲ. ಸರಿ, ಆಯ್ತು. ಅಂದ್ರೆ ಏನ್ ಕರ್ಕೊಂಡು ಬಂದ್ ಮದುವೆ ಆಗಿದ್ದ ಅವರು? ನನ್ ತಂದೆ ಕರ್ಕೊಂಡ್ ಬಂದು ಮದ್ವೆ ಆಗಿ. ಸೊ ಆನಂತರ ಓಕೆ, ನೀನು ಹೊರಡು ಅನ್ನೋ ರೀತಿಯಲ್ಲಿ ಅವ್ರು ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರಿದ್ರು? ಇಲ್ಲ ಗುರುಜಿ, ನಮ್ ತಾಯಿಗೆ ಮದ್ವೆ ಫಿಕ್ಸ್ ಮಾಡೋದಿಕ್ಕೆ ಎಲ್ಲ ಓಡಾಡ್ತಾ ಇದ್ರಂತೆ. ಎಲ್ಲಿ ನಾನ್ ಮದ್ವೆ ಮಾಡ್ಕೊಂಡ್ ಬಿಟ್ರೆ ಇಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ ಬಿಡ್ತೀನೋ ಅಂತ ಅವ್ರು ಭಯ ಪಟ್ಟು ರಾತ್ರಿ ಬಂದ್ಬಿಟ್ಟಿರೋದು. ಅಂದ್ರೆ ಅವ್ರು ಬಂದಾದ್ಮೇಲೆ ಈಕೆ ನಮ್ ಪಾಲಿಗೆ ಇಲ್ಲ ಅಂದ್ಕೊಂಡು ಅವ್ರು ಸುಮ್ನಾಗಿದ್ದು? ಹೌದು ಗುರುಜಿ, ಅವತ್ತು ನಮ್ ತಾಯಿನ ಸತ್ತೋದ್ರು ಅಂತಾನೆ ಅವ್ರು ಅನ್ಕೊಂಡು, ನಮ್ ತಂದೆ ಸತ್ತಾಗ್ಲೂ ಬಂದಿಲ್ಲ. ಇವತ್ತಿನವರೆಗೂ ನಮ್ಮಮ್ಮ ಬದುಕಿದಾರ ಸತ್ತಿದಾರ ಅಂತ ಇವ್ರು ನೋಡಿಲ್ಲ, ಅವ್ರು ನೋಡಿಲ್ಲ ಗುರುಜಿ. ಆಯ್ತು, ಆಮೇಲೆ ಮಾತಾಡೋಣ. ಈಗ ಅಲ್ಲಿ ತಂದೆ ಆಸ್ಪತ್ರೆಗೆ ಸೇರ್ಕೊಂಡ್ರೆ ನಿಮಗ್ ತ್ರಾಸ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಅವರ ನೋವನ್ನ ನುಂಗ್ಕೊಂಡು ಯಾವ್ದೋ ಒಂದು ಲೋಕಲ್ ಆಸ್ಪತ್ರೆಗೆ ಹೋದ್ರಾ? ಇಲ್ಲ ಗುರುಜಿ, ಗೌರ್ಮೆಂಟ್ ವಿಕ್ಟೋರಿಯಾ ಹಾಸ್ಪಿಟಲ್. ಓಕೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದ್ರು. ಹೋದ್ರು. ಅಲ್ಲಿ
2 days ಇದ್ರು. ಸಂಡೇ ಅವತ್ತು ನಾನು ನನ್ ತಮ್ಮ ನಮ್ಮ ಅಕ್ಕ 3 ಜನ ಹೋಗಿದ್ವಿ. ನಮ್ ತಂದೆ ನಾಳೆ ಬಂದ್ಬಿಡ್ತೀನಿ ಮನೆಗೆ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿ ನಾವ್ 3 ಜನಕ್ಕೂ ಆ IV ಹಾಕಿರ್ತಾರಲ್ಲ ಗುರುಜಿ, ಅದ್ರಲ್ಲೇ ಊಟ ಮಾಡಿಸ್ತಾರೆ. ನಿಮ್ಗೆ ಊಟ ಮಾಡಿಸಿದ್ರು? ಹೌದು, ನನಗೆ, ನನ್ನ ಅಕ್ಕಗೆ, ನನ್ ತಮ್ಮಗೆ 3 ಜನಕ್ಕೂ ಊಟ ಮಾಡಿಸ್ತಾರೆ ನಮ್ ತಂದೆ. ಓಕೆ. ನನ್ ತಮ್ಮ ನನಗಿಂತ 3 ವರ್ಷ ಚಿಕ್ಕವನು. ನಿಮ್ಮ ಅಕ್ಕನಿಗಿಂತ ನೀವು 12 ವರ್ಷ ಚಿಕ್ಕೋರು, ನಿಮಗಿಂತ ನಿಮ್ ತಮ್ಮ 3 ವರ್ಷ ಚಿಕ್ಕೋರು. 3 ವರ್ಷ ಚಿಕ್ಕವನು. ಊಟ ಮಾಡಿಸ್ತಾರೆ. ನಂದು ನಮ್ ಡ್ಯಾಡಿದು ಕೊನೆ ಮಾತು ಅಷ್ಟೇ, ಅದೊಂದೇ, ಬರ್ತೀನಿ ನಾಳೆ ಬಂದ್ಬಿಡ್ತೀನಿ, ಡಿಸ್ಚಾರ್ಜ್ ಮಾಡ್ಕೊಂಡು ಎದ್ರುಕೋಬೇಡ್ರಿ ಅಂತ ಹೇಳ್ತಾರೆ ನಮ್ ತಂದೆ. ಆಸ್ಪತ್ರೆಯಲ್ಲಿ ಯಾರಿದ್ರು ನೀವಿತ್ತ ಬಂದ್ಮೇಲೆ? ನಮ್ಮಮ್ಮ ಇರ್ತಾ ಇದ್ರು ಗುರುಜಿ. ಇಲ್ಲಿ ನಮ್ಮ ಅಕ್ಕ ನಮ್ಮ ನೋಡ್ಕೊಳ್ತಿದ್ಲಲ್ಲ, ಯಾಕಂದ್ರೆ ನಮ್ಮ ಅಕ್ಕ ದೊಡ್ಡೋಳು. ಗೊತ್ತಾಯ್ತು. ಸೊ ನೀವೆಲ್ಲ ಮಕ್ಳು ಮನೆಗ್ ಬಂದ್ರಿ, ತಾಯಿ ಅಪ್ಪ ಇಬ್ರು ಅಲ್ಲೇ ಇದ್ರು? ಅಲ್ಲೇ ಇದ್ರು ಗುರುಜಿ. ನಮ್ ತಾಯಿನೇ ನಮ್ ತಂದೆನ ನೋಡ್ಕೊಳ್ತಾ ಇದ್ದಿದ್ದು. ನೋಡ್ಕೊಂಡ್ ಬರ್ತೀವಿ. ಒಂದು 4:30-5 o'clock ಅಷ್ಟೊತ್ತಿಗೆ ನಮ್ ಡ್ಯಾಡಿಗೆ ಉಸಿರಾಡಕ್ ತೊಂದ್ರೆ ಆಗತ್ತಂತೆ. ಸೊ ನಮ್ ತಂದೆ ಬಂದ್ಬಿಟ್ಟು ತುಂಬಾ ದೊಡ್ಡ ಆಳು, ಉದ್ದ ದಪ್ಪ, ತುಂಬಾ ಹೈಟ್, ಪರ್ಸನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದ್ರು ನಮ್ ಡ್ಯಾಡಿ. ಎದ್ದಾಳು ಅಂತ? ತುಂಬಾ ಎದ್ದಾಳು. ಅಮ್ಮಂಗೆ ಅಪ್ಪನ ಎತ್ತಿ ಇಳ್ಸೋದು. ಇವಾಗ ನಿಮ್ಗೆ ಗೊತ್ತಲ್ಲ ಗುರುಜಿ, ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲಿಂದ ಎಲ್ಲಿವರೆಗೂ ದೂರ ಇರುತ್ತೆ. ಒಂದ್ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡ್ ಹೋಗ್ಬೇಕು, ಏನೋ ಆಗಿದೆ, ಅದು ಸಂಡೇ, ಡಾಕ್ಟರ್ಸ್ ಇಲ್ಲ, ನರ್ಸ್ ಇಲ್ಲ, ಯಾರುನು. ಈ ತರ ಪರಿಸ್ಥಿತಿ ಇದೆ ಗುರುಜಿ. ನಂಗೆ ಹೇಳಕ್ಕೆ ಆಗ್ತಿಲ್ಲ, ಗಡಗಡ ಅಂತ ಇದೆ. ಹೇಳು. ಕರ್ಕೊಂಡ್ ಹೋಗ್ತಾರೆ. ನಮ್ಮಮ್ಮ ನೀರ್ ಕುಡಿತೀರಾ? ಇಲ್ಲ ಗುರುಜಿ. ಹೇಳು. ಸಡನ್ ಬ್ರೈನ್ ಸ್ಟ್ರೋಕ್ ಆಗ್ಬಿಡುತ್ತೆ. 9 ಗಂಟೆ ಅಷ್ಟೊತ್ತಿಗೆ ನಮ್ ತಂದೆ ಇರಲ್ಲ. ಬಟ್ ಉಸಿರಾಟದ ಸಮಸ್ಯೆ ಆಗಿದ್ದ ಕಾರಣಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಅಲ್ಲೇ ಅಲ್ವಾ ಎಮರ್ಜೆನ್ಸಿ ವಾರ್ಡು. ಕರ್ಕೊಂಡು ಹೋಗೋಷ್ಟ್ರಲ್ಲಿ ಕೊನೆಯದಾಗ ನಮ್ ತಂದೆ ಹೇಳಿದ್ರಂತೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನಮ್ ತಂದೆಗ್ ನಾನು ಅಂದ್ರೆ ಸ್ವಲ್ಪ ಒಲು ಜಾಸ್ತಿ. ಸೊ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ನಮ್ಮಮ್ಮಂಗ್ ಹೇಳಿ ಭಾಷೆ ತಗೊಂಡ್ರಂತೆ. ಕೊನೆಯಲ್ಲೂ ನನ್ನನ್ನ ನಮ್ ತಂದೆ ತುಂಬಾ ಪ್ರೀತಿಸ್ತಿದ್ರು. ಅದೇನೋ ಗೊತ್ತಿಲ್ಲ ಆ ವ್ಯಕ್ತಿಗೆ ನಾನ್ ಯಾಕೆ ಅಷ್ಟು ಇಷ್ಟ ಅಂತ. ನನ್ ಅಕ್ಕ ನನ್ ತಮ್ಮನ್ಗಿಂತ ನನ್ ಮೇಲೆ ತುಂಬಾ ಪ್ರೀತಿ. ಸೊ ನನ್ಗೆ ಹೇಳೋದು ಇಲ್ಲ ನಮ್ ತಂದೆ ಹೀಗಾಗಿದ್ದಾರೆ ಅಂತ. ಸಾರಿ ಗುರುಜಿ. ಇರ್ಲಿ ಹತ್ತು ಬಿಡು, ಅದೇನ್ ದುಃಖ ಇದೆ, ಪರವಾಗಿ. ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ನಮ್ ತಂದೆಗ್ ಸೀರಿಯಸ್ ಆಗಿದೆ ಅಂತೆ, ಬನ್ನಿ ನೋಡ್ಕೊಂಡ್. ನಮ್ಮ ಅಕ್ಕಗೆ ವಿಷಯ ಹೇಳ್ಬಿಟ್ಟಿದ್ದಾರೆ, ನಮ್ ತಂದೆ ಇಲ್ಲ ತೀರೋಗಿದ್ದಾರೆ ನಿಮ್ ತಂದೆ, ಬಿಟ್ಟು ಇವ್ರಿಬ್ರಿಗೂ ಹೇಳೋದ್ ಬೇಡ ಅಂತ ನಿಮ್ಮಮ್ಮ ಹೇಳ್ತಿದ್ದಾರೆ. ಯಾಕಂದ್ರೆ ಚಿಕ್ಕ ಮಕ್ಳು, ಅದ್ರಲ್ಲೂ ನನ್ಗೆ ನಮ್ ತಂದೆ ಹೋಗಿರೋದನ್ನ ತಗೊಳಕ್ ಆಗಲ್ಲ. ಯಾಕಂದ್ರೆ ನಾನ್ ತುಂಬಾ ವೀಕ್ ಇದ್ದೆ ಗುರುಜಿ. ಹೆಂಗೆ ಅಂದ್ರೆ ನನ್ಗೆ ಒಂದ್ಸೂರು ಕತ್ಲೆ ಅಂದ್ರೆ ಭಯ, ಸ್ವಲ್ಪ ಕತ್ಲೆ ಆದ್ರೂ ಭಯ. ಕರೆಂಟ್ ಹೋದ್ರೆ ನಮ್ಮಪ್ಪ ನಮ್ಮಮ್ಮನ್ ಬಿಟ್ಟು ಕದ್ಲುತ್ತಾನೆ ಇರ್ಲಿಲ್ಲ. ಅದ್ರಲ್ಲೂ ನಮ್ಮಪ್ಪ ತುಂಬಾ ಅಂದ್ರೆ ತುಂಬಾ, ಹೆಂಗೆ ಅಂದ್ರೆ ನನಗೆ ಒಂದ್ ಅಂಗಡಿ ಹೋಗಿ ₹1 ಕೊತ್ತಂಬರಿ ಸೊಪ್ಪು ತಗೊಂಬರಕ್ಕೂ ನಮ್ ತಂದೆ ನನ್ನ ಕಳ್ಸಿಲ್ಲ. ಅಷ್ಟು ಮುದ್ದಾಗಿ, ಅಷ್ಟು ಇದಾಗಿ ಸಾಕ್ಬಿಟ್ಟಿದ್ರು. ಹೇಳಿಲ್ಲ. ಬಂದ್ವಿ. ನಮ್ಮಮ್ಮ ನನ್ನ ತಮ್ಮನ ನೋಡಿದ ತಕ್ಷಣ ನಮ್ಮಮ್ಮ ಕುಸ್ತು ಹೋದ್ರು. ನಂಗೆ ಗೊತ್ತಾಗೋಯ್ತು ನಮ್ ತಂದೆ ಇಲ್ಲ, ಅದಕ್ಕೆ ನಮ್ಮಮ್ಮ ಹಿಂಗ್ ಆಡ್ತಿದ್ದಾರೆ. ಅದೊಂದ್ ಸೆನ್ಸ್ ಬಂದ್ಬಿಡುತ್ತಲ್ಲ ಗುರುಜಿ. ಆಗ ನಿಮ್ಗೊಂದ್ 3 ವರ್ಷನಾ? ಇಲ್ಲ, ನಾನ್ 3rd standard ಗುರುಜಿ. ಒಂದು 8-9 ವರ್ಷ ಆಗಿತ್ತು. ಅಷ್ಟೇ, 9 ವರ್ಷ ನನಗಿನ್ನ. ಹಂಗಾಯ್ತು. ನನ್ ತಂದೆ ಕಡೆಯವರೆಲ್ಲ ಬಂದ್ರು. ಅವ್ರೆಲ್ಲಾರು ಚೆನ್ನಾಗೇ ಇದ್ರು. ಬಟ್ ಅವರೆಲ್ಲ ತುಂಬಾ, ನಮ್ ತಂದೆ ಹಿಂಗಿದಾರೆ ಅಂತ ಗೊತ್ತಿದ್ರು ಕೂಡ ಬಂದು ನೋಡ್ಕೊಂಡ್ ಹೋಗಿದ್ರು ಹೊರತು ಒಬ್ಳೆ ಹೆಣ್ಣಿಂಗ್ಸು ಹೇಗಿದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ಅವರು ಕೂಡ ಯಾರು ಬರ್ಲಿಲ್ಲ. ನಮ್ ತಂದೆಗೆ ಒಬ್ಬ ಅಣ್ಣ, 2 ತಮ್ಮಂದಿರು. ಅವ್ರ ಎಲ್ರು ಇದ್ರು, ಯಾರು ಬರ್ಲಿಲ್ಲ. ಕೊನೆದಾಗಿ ತಗೊಂಡ್ ಹೋದ್ರಿ, ಎಲ್ಲಾ ಕಾರ್ಯ ಮುಗಿಸ್ಬಿಟ್ರಿ. ಅವಾಗ ಧೈರ್ಯ ಬಂತು ಗುರುಜಿ.
ಹ್ಮ್ ಏನೇ ಬಂದ್ರು ನಮ್ ತಂದೆ ನನ್ ಜೊತೆ ಇರ್ತಾರೆ. ನನ್ ಲೈಫಲ್ಲಿ ನಾನ್ ಅಷ್ಟು ಭಯ ಪಡ್ತಿದ್ದವಳು, ನಮ್ಮಮ್ಮ ಅನ್ಕೊಂಡ್ಬಿಟ್ಟಿದ್ರಂತೆ ನಮ್ ತಂದೆ ಹಿಂಗಾಗಿದ್ದಾರೆ, ನಾನ್ ಮೆಂಟಲಿ ಏನೋ ಆಗ್ತೀನಿ ಅಂತ. ಬಟ್ ನಂಗೆ ತುಂಬಾ ಧೈರ್ಯ ಬಂತು ಗುರುಜಿ. ನಾನ್ ನಮ್ಮಮ್ಮನ್ ಸಮಾಧಾನ ಮಾಡಿದೀನಿ. ನಮ್ ತಂದೆಗೆ ಅದು ಬ್ರೈನ್ ಸ್ಟ್ರೋಕ್ ಆಗಿ ಅವ್ರಿಗೆ ಬಾಯಲ್ಲಿ ನೊರೆ ಬರ್ತಿತ್ತು. ಅವ್ರು ತೀರೋದ್ಮೇಲೂ ಕೂಡ ನಾನು ಅದನ್ನ ಒರೆಸ್ತಾ ಇದ್ದೆ ಗುರುಜಿ. ನಂಗೆ ನೆನ್ಪಿದೆ, ನಂಗೆ ಈಗ್ಲೂ ತುಂಬಾ ಚೆನ್ನಾಗ್ ನೆನ್ಪಿದೆ. ನಾನು ಒರೆಸ್ತಾ ಇದ್ದೆ ನನ್ ತಂದೆಗೆ. ಅಂದ್ರೆ ಮನ್ಸಲ್ಲಿ ಏನಿತ್ತು ಅಂದ್ರೆ ನಮ್ ತಂದೆ ಬಂದ್ಬಿಡ್ತಾರೆ, ಹಿಂಗಿದೆ ಅಂದ್ರೆ ಅವ್ರಿಗೇನೋ ಒಳಗಡೆ ಇನ್ನೂ ಜೀವ ಇದೆ. ನಾನ್ ಹಂಗೆ ಚಿಕ್ಕ ವಯಸ್ಸು ಅಥವಾ ನನಗೆ ಅವ್ರ ಮೇಲೆ ಇದ್ದಂತ ಅತಿಯಾದ ವ್ಯಾಮೋಹನೋ ನಂಗ್ ಗೊತ್ತಿಲ್ಲ ಗುರುಜಿ, ಅದ್ ಬಂದ್ಬಿಡ್ತು. ನಮ್ ತಂದೆ ಬರ್ತಾರೆ, ಅವ್ರಿಗೆ ಈ ತರ ನೊರೆ ಬರ್ತಿದೆ ಅಂತ ಅಂದ್ರೆ ಅವ್ರು ಜೀವಂತವಾಗಿದ್ದಾರೆ, ಇವ್ರಿಗೆ ಗೊತ್ತಾಗ್ತಿಲ್ಲ. ನಮ್ ತಂದೆ ಇವ್ರು ಏನೋ ಮಾಡೋಷ್ಟ್ರಲ್ಲಿ ನಮ್ ತಂದೆ ಬಂದ್ಬಿಡ್ತಾರೆ ವಾಪಸ್ಸು. ಎಲ್ಲ ಆಯ್ತು, ನಮ್ ತಂದೆ ಕಾರ್ಯ ಆಯ್ತು, ಪ್ರತಿಯೊಂದು ಆಯ್ತು. ತುಂಬಾ ಧೈರ್ಯ ಬಂತು. ನಾನ್ ನಮ್ಮಮ್ಮಂಗ್ ಧೈರ್ಯ ಕೊಡಕ್ ಸ್ಟಾರ್ಟ್ ಮಾಡ್ದೆ. ಏನೂ ಆಗಲ್ಲ ಬಿಡು, ನಾನ್ ಇದ್ದೀನಿ, ನಾನ್ ಇದ್ದೀನಿ ಬಿಡಮ್ಮ, ನಾನ್ ಇದ್ದೀನಿ. ಆ ಮನಸ್ಥಿತಿ ನಂಗ್ ಬಂದ್ಬಿಡ್ತಂತೆ. ನಮ್ಮಮ್ಮ ಈಗ್ಲೂ ಅದನ್ನ ಹೇಳ್ಕೊಂಡ್ ಅಳ್ತಿರ್ತಾರೆ. ನನ್ ಗಂಡ ಹೋದ ತಕ್ಷಣ ನನಗ್ ಯಾರು ಹೇಳಿಲ್ಲ ನಾನ್ ಇದೀನಿ ಅಂತ, ನನ್ ಮಗಳು ಅಷ್ಟೇ ಹೇಳಿದ್ದು ಅಂತ. ನಮ್ಮಪ್ಪ ತುಂಬಾ ಪ್ರಾಪರ್ಟಿ ಮಾಡ್ತಾರೆ ಗುರುಜಿ. ಹೆಂಗೆ ಅಂದ್ರೆ ಕೇವಲ 20 ರೂಪಾಯಿ ಇಟ್ಕೊಂಡ್ ನನ್ ತಾಯಿನ ಮನೆಯಿಂದ ಆಚೆ ಕರ್ಕೊಂಡ್ ಬಂದಿದ್ ವ್ಯಕ್ತಿ ಅವತ್ತು ಹತ್ತತ್ರ 1 ಕೋಟಿವರೆಗೂ ಸಂಪಾದನೆ ಮಾಡ್ತಾರೆ. ಅಷ್ಟು ಒಳ್ಳೆ ವ್ಯಕ್ತಿ, ಎಲ್ಲಾರ ಹತ್ರ ಒಳ್ಳೆ ಹೆಸರು, ಕಷ್ಟಕ್ಕಾಗ್ತಿದ್ರು, ಪ್ರತಿಯೊಂದು ಚೆನ್ನಾಗೇ ಇತ್ತು. ನಮ್ ತಂದೆ ಕಾರ್ಯ ಮುಗಿಸ್ಕೊಂಡು 1 ತಿಂಗಳಾದ್ಮೇಲೆ ನಾವು ನಮ್ಮ ತಾತ ಅವ್ರ ಮನೇಲಿ ಇದ್ವಿ. ಅವ್ರು ಹೊಲದಲ್ಲೇ ನಮ್ ತಾತನ್ನ ಮಣ್ಣ್ ಮಾಡಿದ್ರು. ಅಲ್ಲಿಂದ ನಾವು ನಮ್ ಮನೆಗ್ ಬಂದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರುಜಿ ಇನ್ನೊಂದು ಕಷ್ಟ ಲೈಫಲ್ಲಿ. ಹೇಗೆ ಅಂದ್ರೆ ನಮ್ ತಾತ ಅವ್ರ ಮಕ್ಳು ಎಲ್ಲ ಬಂದು, ಇದು ನನ್ ಮಗ ಸಂಪಾದನೆ ಮಾಡಿರೋದು, ನಿಮ್ಗಿಲ್ಲೋ ಇರೋ ರೈಟ್ಸ್ ಇಲ್ಲ ಅಂತಂದ್ ಹೇಳಿ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು ಗುರುಜಿ. ಎಲ್ರುನು ಇಟ್ಕೊಳ್ಳೋ ಬಟ್ಟೆ ಕೂಡ ಕೊಟ್ಟಿಲ್ಲ ಗುರುಜಿ. ಹಾಕೊಂಡಿರೋ ಬಟ್ಟೆಯಲ್ಲಿ ನಾನು, ನನ್ನಮ್ಮ, ನನ್ ತಮ್ಮ, ನಮ್ಮ ಅಕ್ಕ ಮನೆಯಿಂದ ಆಚೆ ಬಂದ್ಬಿಟ್ವಿ. ಕಳಿಸ್ಬಿಟ್ರು, ಬೀಗ ಹಾಕ್ಬಿಟ್ರು. ಹೆಂಗೆ ಅಂದ್ರೆ ನಮ್ ಪರಿಸ್ಥಿತಿ ಆಗ್ತಾನೆ ನಮ್ಮಮ್ಮ ನನ್ ಗಂಡನ್ ಕಳ್ಕೊಂಡಿದ್ರು. ಅವ್ರಿಗೇನೋ ಗೊತ್ತೇ ಇಲ್ಲ ಗುರುಜಿ. ಪಾಪ ಹೇಳ್ಬೇಕಂದ್ರೆ 10th ಪಾಸ್ ಆಗಿದ್ರು, ಪ್ರಪಂಚ ಜ್ಞಾನ ಇಲ್ಲ. ಹೇಗ್ ದುಡಿಬೇಕು, ಹೆಂಗ್ ಬದುಕ್ಬೇಕು ಏನೋ ಗೊತ್ತಿಲ್ಲ ಗುರುಜಿ. ಬಂದ್ವಿ. ನಮ್ಮ ಅಕ್ಕ ಆಲ್ರೆಡಿ 2nd PU, ಅವಳು ಆಲ್ರೆಡಿ ಲವ್ ಮಾಡಿದ್ಲು, ಹೊರಟೋದ್ಲು. ಎಸ್ಕೇಪ್ ಹೆಂಗ್ ಹೋಗಿದ್ದಾರೆ ಅಂದ್ರೆ ಗುರುಜಿ, ಇವತ್ತು ಅವಳು ಸತ್ತದಳ ಬದುಕಿದಾಳ ಅಂತ ತಿಳ್ಕೊಳ್ಳೋಷ್ಟು ಆಸಕ್ತಿ ಕೂಡ ನನ್ನಲ್ಲಿಲ್ಲ. ಅಂದ್ರೆ ಈಗ ನೀವು ಹೊರಗಡೆ ಬಂದ್ಮೇಲೆ ಎಲ್ಲಿ ಉಳ್ಕೊಂಡ್ರಿ? ನಾವು ಹೊರಗಡೆ ಬಂದ ತಕ್ಷಣ ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಇದ್ರು, ಆಂಟಿ. ಆ ಆಂಟಿ ಅವರು ಅದು ಒಂದು ಪುಟ್ಟದು ಈಚೆಗಡೆ ಒಂದು ರೂಮ್ ಇತ್ತು ಗುರುಜಿ. ಆ ರೂಮ್ ಕೊಟ್ರು, 2 ಪಾತ್ರೆ ಕೊಟ್ರು, ಒಂದು ಸ್ಟವ್ ಕೊಟ್ರು, ನಮ್ಮಮ್ಮಂಗ್ ಹಾಕೊಳಕ್ ಸೀರೆ ಕೊಟ್ರು. ಅವ್ರಿಗೆ 2 ಹೆಣ್ಮಕ್ಳು, ಒಬ್ಬ ಮಗ ಇದ್ರು, ಅವ್ರ ಬಟ್ಟೆಗಳು ಕೊಟ್ರು. ಹೀಗ್ ನಡೀತಾ ಬಂತು ಜೀವನ. ನಮ್ಮಕ್ಕ ಹೊರಟೋದ್ಲು. ಅಂದ್ರೆ ಆ ವೇಳೆಗಾಲಿ ನಿಮ್ಮ ಅಕ್ಕ ಒಬ್ರನ್ನ ಪ್ರೀತಿಸ್ತಾ ಇದ್ರು? ಹೌದು, 2nd PU ಓದ್ತಾ ಇದ್ರು, ಪ್ರೀತಿ ಮಾಡ್ತಾ ಇದ್ರು. ಈ ಪರಿಸ್ಥಿತಿಗೆ ಮರುಗುವ ವ್ಯಕ್ತಿತ್ವ ಅವ್ರದ್ದಿರ್ಲಿಲ್ವಾ ಅವತ್ತಿಗೆ? ಗುರುಜಿ ಮೇ ಬಿ ನನಗೆ ಇವಾಗ ಅನ್ಸುತ್ತಿರೋದು ಅವತ್ ಅನ್ಸಿರೋದು ಒಂದೇ. ಆಕಿಗೆ ನನ್ನ ತಾಯಿ, ನನ್ನ ತಂಗಿ, ನನ್ನ ತಮ್ಮ ಈ ಪರಿಸ್ಥಿತಿಲಿ ಇದಾರೆ, ನಾನ್ ಇವತ್ ಹೋಗ್ಬಿಟ್ರೆ ಅವ್ರ 3 ಜನನ ಯಾರು ನೋಡ್ಕೊಳ್ತಾರೆ ಅನ್ನೋ ಯಾವುದೇ ಕಿಂಚಿತ್ತು ನಮ್ಮ ಮೇಲೆ ಕನಿಕರ, ಪ್ರೀತಿ ಏನು ಇರ್ಲಿಲ್ಲ ಗುರುಜಿ. ಅವಳಿಗೆ ಇದ್ದಿದ್ದು ಅವಳ ಸ್ವಾರ್ಥ. ಅವ್ರು ಹೋಗುವ ಮುಂಚೆ ನಿಮಗೆ ಏನಾದ್ರು ಹೇಳಿದ್ರ? ಇಲ್ಲ ಗುರುಜಿ, ಏನು ಹೇಳಿಲ್ಲ. ಮನೆಯಿಂದ ಆಚೆ ಹಾಕ್ತಾರೆ ಗುರುಜಿ ನಮ್ಮನ್ನ. ಅವತ್ತು ರಾತ್ರಿ ನಮ್ ಜೊತೆ ಕಳೀತಾಳೆ. ಅವತ್ತು ಬೆಳಗ್ಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಬರೋದೇ ಇಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ, ಮಿಸ್ಸಿಂಗ್ ಕಂಪ್ಲೇಂಟ್. ನಮ್ಗೆ ಗೊತ್ತಿರಲ್ವಲ್ಲ ಗುರುಜಿ, ನಮ್ ತಾಯಿಗೆ ನಮಗೆ. ನಾನ್ ಚಿಕ್ಕೋಳು ಗುರುಜಿ, ನಂಗೆ ಗೊತ್ತಿಲ್ಲ. ನಮ್ ತಾಯಿ, ಅವ್ರ ಫ್ರೆಂಡು, ಅವ್ರ ಹಸ್ಬೆಂಡು ಎಲ್ಲ ಸೇರಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವಳು ಬಂದ್ ಹೇಳ್ತಾಳಂತ, ನಾನೊಬ್ರನ್ನ ಪ್ರೀತಿಸಿದೀನಿ, ನಾನ್ ಇವಾಗ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, ಅವ್ರ ಫ್ಯಾಮಿಲಿಯಲ್ಲೆಲ್ಲ ಒಪ್ಪಿದ್ದಾರೆ, ನಾನ್ ಮದ್ವೆ ಆಗ್ತೀನಿ, ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ. ನನ್ ತಾಯಿ ಕಾಲಿಗೆ ಬಿದ್ದು ಕೇಳ್ತಾರಂತೆ, ಪುಟ್ಟ ಮಕ್ಳವ್ರಿಬ್ರು, ನೀನ್ ಹೋಗ್ಬಿಟ್ರೆ ಹೆಂಗೆ ಇರು ಅಂತ. ಇಲ್ಲ
ನಿಮ್ಗಳಿಗೋಸ್ಕರ ನಾನ್ ಯಾಕಿರ್ಲಿ, ನನ್ ಜೀವನ ನಾನ್ ನೋಡ್ಕೋಬೇಕು ಅಂತ ಹೇಳಿದ್ಲಂತೆ. ಸೊ ಅಂತವ್ರ ಬಗ್ಗೆ ಯಾಕೆ ಗುರುಜಿ ಯೋಚನೆ ಮಾಡ್ಬೇಕು? ಸೊ ನೀವಾಗ ಸ್ವಲ್ಪ ತಿಳಿತಾ ಇತ್ತು, ಆದ್ರೆ ಜವಾಬ್ದಾರಿ ತೆಗೆದುಕೊಳ್ಳುವಷ್ಟು ವಯಸ್ಸಲ್ಲ ಗುರುಜಿ, ಬಟ್ ತಿಳಿತಾ ಇತ್ತು, ಎಲ್ಲ ತಿಳ್ಕೊಳ್ತಾ ಇದ್ವಿ. ನನ್ ತಮ್ಮ ತುಂಬಾ ಚಿಕ್ಕವನು ಗುರುಜಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಮ್ಮ ಮನೆ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮನ್ ಸಾಕೋದಿಕ್ಕೋಸ್ಕರ. ನಾವು ಅವ್ರ ಜೊತೆ ಕೆಲ್ಸಕ್ ಹೋಗ್ತಾ ಇದ್ವಿ, ಅಮ್ಮಂಗ್ ಹೆಲ್ಪ್ ಮಾಡ್ಬೇಕಲ್ಲ. ಇವತ್ತು ನಾನ್ ನನ್ ಮನೆ ಕೆಲ್ಸದವ್ರನ್ನ ಇಟ್ಕೊಂಡಿದೀನಿ ಗುರುಜಿ, ಬಟ್ ಅದೇ ಕೆಲ್ಸ ನಾನ್ ಮಾಡಿದೀನಿ. ಓದೋಕ್ ಹೋಗ್ತಿದ್ರ ಆ ಸಮಯದಲ್ಲಿ ನೀವು? ಹೌದು ಗುರುಜಿ, ಹೋಗ್ತಾನೆ ಕೆಲ್ಸನೂ ಮಾಡ್ತಿದ್ರಿ? ಹೌದು, ನಮ್ಮಮ್ಮನ ಜೊತೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು. ಎಷ್ಟು ಕೊಡ್ತಿದ್ರು ಗುರುಜಿ? ಒಂದು ಮನೆಯಲ್ಲಿ ನಮ್ಮಮ್ಮ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಬಟ್ಟೆ ಎಲ್ಲ ತೊಳೆದು ಬಿಟ್ಟು ಒಣಗಾಕಿದ್ರೆ 1500 ರೂಪಾಯಿ ಕೊಡ್ತಿದ್ರು ಗುರುಜಿ. ತಿಂಗಳಿಗೆ ಎಷ್ಟೋ ದಿನ ಅಳ್ಸೋಗಿರೋ ಊಟನೂ ಕೊಟ್ಟಿದ್ದಾರೆ ಗುರುಜಿ. ಅದು ತಿಂದಿದೀವಿ. ನಾನೊಂದ್ 8ನೇ ಕ್ಲಾಸ್ ಬಂದೆ ಗುರುಜಿ, ಹಿಂಗೆ ಕಷ್ಟ ಮನೆ ಕೆಲ್ಸ ಮಾಡ್ತಾ ಇದ್ವಿ. 8ನೇ ಕ್ಲಾಸ್ ಬಂದ್ವಿ, ಮನೆ ಕೆಲ್ಸ ನಮ್ಮಮ್ಮನ್ ಬೇಡ ಅಂದ್ವಿ. ಯಾಕಂದ್ರೆ ಅಲ್ಲಿ ಒಂದ್ ಕೆಟ್ಟ ಇನ್ಸಿಡೆಂಟ್ ಆಗತ್ತೆ. ಆ ಮನೆ ಓನರ್ ಬಂದ್ಬಿಟ್ಟು ನಮ್ಮಮ್ಮನ ದುಡ್ಡು ಕೊಡ್ತೀನಿ ಬರ್ತೀಯ ಇವತ್ ರಾತ್ರಿ ಅಂತ ಕೇಳ್ತಾನಂತೆ. ಕಷ್ಟ ನೋಡ್ತಿದ್ನಲ್ಲ, ಅದಕ್ಕೆ ನಮ್ಗದು ಅಷ್ಟೊತ್ತಿಗಾಗ್ಲೇ ತುಂಬಾ ನೋಡ್ಕೊಂಡ್ಬಿಟ್ಟಿದ್ದೆ ಗುರುಜಿ. ಬೇಡಮ್ಮ, ನೀನ್ ಕೆಲ್ಸಕ್ ಹೋಗ್ಬೇಡ, ನೀನ್ ಮನೇಲಿರು ಅಂತ ಹೇಳಿ ಮನೇಲೆ ಅಗರ್ಬತ್ತಿ ಹೊಸಿತಾ ಇದ್ರು, ಗೊತ್ತಾ ಗುರುಜಿ? ಆಗ ಅಗರಬತ್ತಿ ಹೊಸಿಯೋದು, ಮಮ್ಮಿ ಜೊತೆ ಕುತ್ಕೊಂಡು, ಆಮೇಲೆ ಬುಟ್ಟಿ ಎಣಿತಾ ಇದ್ರಿ. ಇದನ್ನೆಲ್ಲಾ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡ್ ಬರ್ತಾ ಇದ್ವಿ ಗುರುಜಿ. ತುಂಬಾ ಕಷ್ಟ ಪಟ್ಕೊಂಡೆ ಬರ್ತಾ ಇದ್ವಿ. ಇಬ್ರು ನಾನು 10ನೇ ಕ್ಲಾಸ್ ಬರೋಷ್ಟರಲ್ಲಿ ನನ್ ತಮ್ಮ 7ನೇ ಕ್ಲಾಸ್ ಇದ್ದ. ಅವನು ಗೋಬಿ ಅಂಗಡಿಯಲ್ಲಿ ತಟ್ಟೆ ತೊಳೆಯಕ್ ಹೋಗ್ತಾ ಇದ್ದ. ಅವನಲ್ಲಿ ಮಿಕ್ಕಿರೋದು ಊಟ ತಿಂಡಿ ಏನಾದ್ರು ಮಿಕ್ಕತ್ತಲ್ಲ ಗುರುಜಿ, ಅದ್ ತಗೊಂಬಂದ ರಾತ್ರಿ ಊಟ. ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲ್ಸಕ್ ಹೋಗ್ತಿದ್ದೆ. ಸ್ಕೂಲಿಂದ ಬರೋದು, ಬಟ್ಟೆ ಅಂಗಡಿ ಕೆಲ್ಸಕ್ ಹೋಗೋದು. ಚಿಕ್ಕ ಹುಡುಗಿ ಅಂತ ಹೇಳಿ 1,000 ಕೊಡೋರು, 1,000. 5 ಗಂಟೆಗೆ ಹೋದ್ರೆ ಗುರುಜಿ 10:30ವರೆಗೂ ಕೆಲ್ಸ ಮಾಡಿಸ್ಕೊಳ್ಳೋರು. ತಿಂಗಳಿಗೆ 1,000 ಕೊಡೋರು. ಹಾಕೊಳ್ಳೋ ಬಟ್ಟೆನೂ ಇರ್ಲಿಲ್ಲ ಗುರುಜಿ ಅವತ್ತು. ತುಂಬಾ ಕಷ್ಟ ಪಟ್ವಿ. ಹಿಂಗೆ ಓದ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿ ಓದ್ತಿದ್ದೆ. ನನ್ಗೆ ಎಲ್ಲ ನನ್ ಟೀಚರ್ಸ್ಗಳೇ ನನ್ಗೆ ಹೇಳ್ಬೇಕು ಅಂದ್ರೆ ನನ್ನ ಟೀಚರ್ಸ್ಗಳೇ ನನ್ಗೆ ಸ್ಕೂಲ್ ಫೀಸ್ ಕಟ್ಟು ಓದಿಸಿದ್ದಾರೆ. ನಂಗೆ ಹಾಕೊಳ್ಳೋ ಬಟ್ಟೆ ಕೊಟ್ಟಿದ್ದಾರೆ, ಹೊಸ ಬಟ್ಟೆ ಕೊಡಿಸ್ತಿದ್ರು ಗುರುಜಿ. ನಮ್ ಮಕ್ಳು ಹಾಕೊಂಡಿರೋದನ್ನ ಕೊಟ್ರವಳು ಏನ್ ಅನ್ಕೋತಾಳು, ಅಪ್ಪ ಅಲ್ಲಿರೋ ಮಗು ಕಷ್ಟ ಪಡ್ತಿದೆ ಅಂತ ಹೇಳಿ. ಗುರುಜಿ, ನನ್ ಬರೆಯೋ ಪೆನ್ಸಿಲು ಪೆನ್ನು ಕೂಡ ತಂದ್ಕೊಡಿದ್ದಾರೆ ನನ್ ಟೀಚರ್ಸ್. ಮಹಾನ್ ಭಾವರು. ತುಂಬಾ ನಾನ್ ಏನ್ ಓದಿದೀನೋ, ನಾನ್ 2nd PU ಮುಗಿಸ್ಕೊಂಡಿದೀನೋ, ನಾನ್ ಅಷ್ಟೇ ಗುರುಜಿ 2nd PU ಅಷ್ಟೇ ಓದಕ್ಕಾಗಿದ್ದು. ಅರ್ಥ ಮಾಡಿಕೊಳ್ಳು ಅಥವಾ ಸ್ಪಂದಿಸೋ ಮೇಷ್ಟ್ರು ಸಿಗೋದು ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ? ಇಲ್ಲ ಗುರುಜಿ, ನಮ್ದು ಪ್ರೈವೇಟ್ ಸ್ಕೂಲೇ ಆಗಿತ್ತು. ಆದ್ರೂ ಕೂಡ ಅವರೇ ನನ್ನನ್ನು ಓದಿಸಿದಾರೆ ಗುರುಜಿ. ನಾನ್ 2nd PU ಅಲ್ಲೂ ಕೂಡ ನನ್ಗೆ 10th ಅಲ್ಲಿ ನಾನ್ ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ದೆ. ಇಂಗ್ಲಿಷ್ ಅಲ್ಲಿ 100ಗೆ 99. ಕನ್ನಡ ಮೀಡಿಯಂ ಗುರುಜಿ ನಾನು ಓದಿರೋದು. ಬಟ್ ನಿಮ್ ಕಥೆಯೆಲ್ಲ ಅವ್ರಿಗೆ ಸ್ವಲ್ಪ ಗೊತ್ತಿತ್ತು? ಎಲ್ಲ ಗೊತ್ತಿತ್ತು ಗುರುಜಿ. ಯಾಕಂದ್ರೆ ಎಷ್ಟೋ ಸತಿ ಸ್ಕೂಲ್ ಶರ್ಟ್ಗಳು ಹರಿದೋಗಿದ್ರೆ ಪಿನ್ ಹಾಕೊಂಡ್ ಹೋಗ್ತಿದ್ನಲ್ಲ ಗುರುಜಿ, ಅದನ್ನೆಲ್ಲ ನೋಡ್ತಿದ್ರು. ಮಂತ್ಲಿ ಆಗ್ತಿವಲ್ಲ ಗುರುಜಿ, ಅವಾಗ ನಮ್ಗೆ ತಗೊಳಕ್ಕೂ ದುಡ್ಡಿರ್ಲಿಲ್ಲ. ಅದನ್ನು ಕೊಡ್ಸಿದ್ದಾರೆ, ನನ್ ಟೀಚರ್ ಕೊಡ್ಸಿದ್ದಾರೆ, ಪದ್ಮಾವತಿ ಮಿಸ್ ಅಂತ ಕೊಡ್ಸಿದ್ದಾರೆ ಗುರುಜಿ.
ಅವರೇ ನನ್ನ ಓದ್ಸಿದ್ದು ಗುರುಜಿ. ನಾನು 10th ಅಲ್ಲಿ 99 ತಗೊಂಡೆ ಇಂಗ್ಲಿಷ್ ಅಲ್ಲಿ ಅಂತ ಹೇಳಿ ನನ್ಗೆ ಸೈನ್ಸ್ ಕೊಡ್ಸಿದ್ದು ಅವರೇ, ನನಗ್ ಬುಕ್ಸ್ ಕೊಡ್ಸಿದ್ದು ಅವರೇ, ನನ್ಗೆ 10 ಜೊತೆ ಬಟ್ಟೆ ಕೊಡ್ಸಿದ್ದು ಅವರೇ. ಕಾಲೇಜಿಗೆ ಹೋಗ್ತೀಯಾ ಹಿಂಗಂದ್ರಂಗ್ ಬಟ್ಟೆ ಹಾಕೊಂಡ್ ಹೋಗ್ಬಾರ್ದು, ನೋಡೋ ಗಂಡ್ ಮಕ್ಳು ಸರಿಯಾಗಿರಲ್ಲ ಅಂತ ಹೇಳಿ ನನಗ್ ಅಲ್ಲಿ ಕೊಡ್ಸಿದ್ರು ಗುರುಜಿ. ನಮ್ ಕಾಲೇಜಿಂದ ಬೇರೆ ಕಾಲೇಜಿಗೆ ಹೋಗ್ಬೇಕು ನಾವು ಎಕ್ಸಾಮ್ಸ್ ಗಳು ಅಟೆಂಡ್ ಮಾಡೋದಿಗಲ್ವಾ ಗುರುಜಿ. ಕಾಲೇಜ್ ಟೈಮ್ ಅಲ್ಲಿ ಆ ಬಸ್ ಚಾರ್ಜಿಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ. ಹಿಂಗೆ ಮಾಡ್ಕೊಂಡ್ ಬಂದ್ವಿ. ಆಗ ನಮ್ ಜೊತೆಗೆ ನಮ್ ಮಮ್ಮಿ ಅವರ ತಂಗಿ ಗಂಡ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಇರ್ತಾರಲ್ಲ ಗುರುಜಿ, ಅವ್ರು ಮತ್ತೆ ಅವ್ರ ಗಂಡ ಬಂದ್ ನಮ್ಮ ಮನೇಲಿ ಸೇರ್ಕೋತಾರೆ. ಅವ್ರ ಮಕ್ಳು ಯಾಕೆ ಅವ್ರ ಗಂಡ ತುಂಬಾ ಕುಡಿತಾ ಇದ್ರು ಅಂತ ಹೇಳಿ ಹೊಡೆದ್ಬಿಟ್ರು ಅಂತ ಅವ್ರು ಬಂದ್ ನಮ್ ಮನೆಗ್ ಬಂದ್ರು. ನಮ್ಮ ಆಂಟಿ ಮತ್ತೆ ಅವ್ರಿಬ್ರು ಮಕ್ಳು. ಅವ್ರ ಏನ್ ಮಾಡ್ದ, ಸರಿ ಅಕ್ಕ ಇನ್ಮೇಲೆ ನಮ್ಮಮ್ಮನ ಅಕ್ಕ ಅಕ್ಕ ಅಂತ ಕರಿತಾ ಇದ್ರು. ಇನ್ಮೇಲೆ ಹತ್ರ ಎಲ್ಲ ಏನೂ ಮಾಡಲ್ಲ ಅಕ್ಕ, ನಿಮ್ ಮನೇಲಿ ನಾವ್ ಬಂದಿರ್ತೀವಿ, ಎಲ್ಲೋ ಇದ್ರೆ ಅವರು ಕೂಡ ಅಷ್ಟೇ. ನಮ್ಮ ಆಂಟಿನೂ ಏನಂದ್ರು, ನಾವು ಅಕ್ಕ ಬೇರೆ ಕಡೆ ಇದ್ರೆ ಹೊಡಿತಾನೆ, ನೀವಾದ್ರೂ ಇದ್ದೀರಾ ದೊಡ್ಡವರು ಅಂತ, ಏನು ಮಾಡಲ್ಲ ಅಂತ ಹೇಳಿ ನಮ್ ಮನೆಗ್ ಬಂದು ಸೇರ್ಕೊಂತಾರೆ. ಅವನು ಏನು ತಂದಾಗ್ತಿರ್ಲಿಲ್ಲ ಗುರುಜಿ. ನಮ್ಮ ಆಂಟಿ ಕೆಲ್ಸಕ್ ಹೋಗ್ತಿದ್ರು, ನಾನು ಕೆಲ್ಸಕ್ ಹೋಗ್ತಿದ್ದೆ. ಕೆಲ್ಸ, ಕಾಲೇಜು, ಸ್ಕೂಲ್ ಹಿಂಗೆ ನಮ್ ಜೀವನ, ನಂದು ನನ್ ತಮ್ಮಂದು. ನಮ್ಗೆ 10 ನಿಮಿಷ ಕುತ್ಕೊಳ್ಳೋಷ್ಟು ನಮ್ಮ ಅಮ್ಮನ್ ಜೊತೆ ಕುತ್ಕೊಂಡ್ ಮಾತಾಡೋಷ್ಟು ಬಿಡುವಿರ್ಲಿಲ್ಲ. ಬರೋದು, ಕೆಲ್ಸಕ್ ಹೋಗೋದು, ಬರೋದು, ಅಸೈನ್ಮೆಂಟ್ಸ್ ಇರುತ್ತೆ, ಹೋಮ್ ವರ್ಕ್ಸ್ ಇರುತ್ತೆ, ಮಾಡು, ಓದು, ಮಲ್ಕೋ, ಬೆಳಗ್ಗಿನ ಜಾವ ಎದ್ದೋ. ಮತ್ತೆ ನಾವ್ ಇದ್ದಿದಂತ ಏರಿಯಾದಿಂದ ನಾವ್ ಹೋಗೋ ಕಾಲೇಜಿಗೆ ಒಂದೇ ಬಸ್ ಇದ್ದಿದ್ದು. ಆ ಬಸ್ ಮಿಸ್ ಆದ್ರೆ 1 hour ಕಾಯ್ಬೇಕು. 1 hour ನಾನ್ ಲೇಟ್ ಆಗಿ ಹೋದ್ರೆ ನಂಗೆ ಲ್ಯಾಬ್ ಮಿಸ್ ಆಗ್ತಿತ್ತು. ಹಿಂಗೆ ನನ್ ಪರಿಸ್ಥಿತಿ. ಹಿಂಗ್ ಇದ್ದಿದ್ರಿಂದ ನಂಗೆ ಅಷ್ಟು ಟೈಮೇ ಸಿಗ್ತಾ ಇರ್ಲಿಲ್ಲ. ನಮ್ಮ ಅಮ್ಮನ್ಗೆ ಏನಾಗ್ತದೆ, ಕಷ್ಟನ ಸುಖನ ಏನಂದ್ರೆ ನಮ್ಗೇನೋ ನಮ್ಮ ಅಮ್ಮ ಕಷ್ಟ ಪಡ್ಬಾರ್ದು, ಅವ್ರು ದುಡ್ದಿದ್ ತಗೊಂಡು ನಮ್ಮನ್ ಕೈ ಕೊಡೋದು. ನನ್ ತಮ್ಮ ಇವತ್ತಿಗೂ ಗುರುಜಿ ಇವತ್ ತುಂಬಾ ಒಳ್ಳೆ ಮಟ್ಟದಲ್ಲಿದ್ದಾನೆ. ಇವತ್ತು ದುಡ್ದಿದ್ ನಮ್ಮಮ್ಮಂಗ್ ಕೊಡ್ತೀನಿ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದನ್ನ. ಇವತ್ತು ಗುರುಜಿ, ಇವತ್ತು ನನ್ ತಾಯಿಗ್ ತಗೊಂಡೋಗಿ, ಅವ್ನಿಗೆ ಇವಾಗ 28 ವರ್ಷ ಗುರುಜಿ, ಅಮ್ಮ ತಗೊಂಬ, ನಾನು ಇಷ್ಟು ದುಡ್ದಿದ್ದೀನಿ. ಅದನ್ನ ಅವ್ನ್ ಫಸ್ಟ್ ಸ್ಯಾಲ್ರಿ ಕೆಲ್ಸಕ್ ಹೋಗ್ತಿದ್ದ, ಅದನ್ನ ಕವರ್ ಬರುತ್ತಲ್ಲ, ಆ ಕವರ್ ಕೂಡ ಓಪನ್ ಮಾಡ್ತಿರ್ಲಿಲ್ಲ. ನಮ್ ತಾಯಿಗ್ ಕೊಟ್ಬಿಟ್ಟು, ಅಮ್ಮ ನಂಗೆ ಒಂದ್ 500 ರೂಪಾಯಿ ಖರ್ಚಿಗೆ ಕೊಡಮ್ಮ ಅಂತ ಕೇಳ್ತಿದ್ದ ನನ್ ತಮ್ಮ. ಅಷ್ಟು ಒಳ್ಳೆ ಮಗು ಅದು. ಒಂದು ಕೆಟ್ಟ ಚಟ ಇಲ್ಲ, ಒಂದ್ ಹುಡುಗಿ ಸವಾಸ ಇಲ್ಲ, ಲವ್ ಇಲ್ಲ, ಏನು ಇಲ್ಲ ಗುರುಜಿ. 28 ವರ್ಷ ಆದ್ರೂ ಕೂಡ ಒಂದು ಹುಡ್ಗಿ ಹತ್ರನೂ ಅವ್ನ್ ಮಾತಾಡಲ್ಲ. ಅಷ್ಟು ಒಳ್ಳೆ ಮಗು ಅದು ನನ್ ತಮ್ಮ. ಹಿಂಗೆ ಇರುತ್ತೆ ಗುರುಜಿ ನಮ್ದು ಜೀವನ. ನನ್ನ ಚಿಕ್ಕಪ್ಪ ಅಂದ್ರೆ ಅಪ್ಪ, ಆತನ್ಗೆ ನನ್ ಮೇಲೆ ಕಣ್ ಬೀಳುತ್ತೆ ಗುರುಜಿ. ನಿಮ್ಮ ತಂದೆಯ ತಮ್ಮ? ನನ್ ತಂದೆ ಅಲ್ಲ, ನನ್ನ ತಾಯಿಯ ತಂಗಿಯ ಗಂಡ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು. ನಮ್ಮಮ್ಮನ್ ಚಿಕ್ಕಪ್ಪ ಅವ್ರ ಮಗಳು ಬೀಳುತ್ತೆ ಗುರುಜಿ. ನಾನೊಬ್ಳೆ ಏನಾದ್ರು ಇದ್ದಾಗ ಬರೋದು, ಕೆಟ್ಟದಾಗ ನಡ್ಕೊಳ್ಳೋದು, ನನ್ನ ಹತ್ರ ಮಾತಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದ. ನಾನು ನಮ್ಮ ಅಮ್ಮಂಗೆ ನಮ್ಮ ಆಂಟಿಗೆ ಹೇಳ್ದೆ. ಅಂದ್ರೆ ನಿಮ್ಗೆ ಗುಡ್ ಟಚ್ ಬ್ಯಾಡ್ ಟಚ್ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು? ಗುರುಜಿ ನಾನು ಫಸ್ಟ್ PU ಅಲ್ವಾ ಗುರುಜಿ, ನಂಗೆ ಗೊತ್ತಾಗ್ತಿತ್ತು. ನಾನ್ ತುಂಬಾ ಸತಿ ಹೇಳಿದೀನಿ ಗುರುಜಿ, ನೋಡಿ ನಾನು ಅಯ್ಯ ಅಂತ ಕರೀತಿದ್ದೆ. ನಿಮಗ್ ಗೊತ್ತಿರತ್ತೆ, ನಾವು ಚಿಕ್ಕಪ್ಪಂದ್ರನ್ನ ಅಯ್ಯ ಅಂತಾನೆ ಕರೆಯೋದು. ನೋಡಿ ಅಯ್ಯ ಹಿಂಗೆಲ್ಲಾ ಮಾಡ್ಬೇಡಿ, ನಾನು ಆಂಟಿಗೂ ಅಮ್ಮಂಗೂ ಹೇಳ್ತೀನಿ, ಹೇಳಿದ್ರೆ ನಿಮ್ ಮನೆಯಿಂದ ಆಚೆಗೆ ಹಾಕ್ತಾರೆ, ಸುಮ್ನಿರಿ ಅಯ್ಯ, ಈ ತರ ಎಲ್ಲಾ ಮಾಡ್ಬೇಡಿ, ಕೆಟ್ಟ ಅಂದ್ರೆ ಅವ್ರ ಫೀಲೇ ಬ್ಯಾಡ್ ಆಗಿರ್ತಿತ್ತು. ನಾನ್ ಹೇಳ್ದೆ, ಅದೆಲ್ಲ ಮನೇಲಿ ದೊಡ್ಡ ಗಲಾಟೆ ಆಯ್ತು. ನನ್ ತಮ್ಮ ಓಡಿಸ್ಬಿಟ್ಟಿದ್ದ, ನನ್ ತಮ್ಮ ಮತ್ತೆ ಅವ್ರ ಮಗ. ಅಷ್ಟೊತ್ತಿಗೆ ಅವ್ರ ಮಗ ಕೂಡ ಆಗ್ಲೇ 8th ಸ್ಟ್ಯಾಂಡರ್ಡ್. ಓಡಿಸ್ಬಿಟ್ಟಿದ್ರು. ಮತ್ತೆ ಬಂದ ಕ್ಷಮೆ ಕೇಳ್ಕೊಂಡು, ನಾನು ಇನ್ಮೇಲೆ ಹತ್ರ ಎಲ್ಲ ಏನು ಮಾಡಲ್ಲ ಅಂತ. ಅವಾಗ ಏನ್ ಮಾಡ್ದ ಅಂತಂದ್ರೆ, ಫೋನು ವಿಡಿಯೋ ಆನ್ ಮಾಡಿಟ್ಟಿದ್ದಾನೆ ಗುರುಜಿ. ನಾನ್ ಸ್ನಾನಕ್ ಹೋದ್ರೆ ಬಚ್ಚಲ್ ಮನೆಯಲ್ಲಿ. ಅಂದ್ರೆ ಈ ಮನೆಗ್ ಬಂದ್ ಸೇರ್ಕೊಂಡ್ರಲ್ಲ ಅವ್ರ? ಅಂದ್ರೆ ಈಗ ಓಡ್ಸಾದ್ಮೇಲೆ ಮತ್ತೆ ಬಂದಾಗ ಮತ್ತೆ ಫೋನ್ ಇದ್ ಮಾಡ್ರು. ವಿಡಿಯೋ ಅಂದ್ರೆ ಇವಾಗ ನನ್ನನ್ನ ಡೈರೆಕ್ಟ್ ಆಗಿ ಬಂದಿದ್ದಕ್ಕೆ ಇಷ್ಟೆಲ್ಲ ತೊಂದ್ರೆ ಆಯ್ತಲ್ಲ, ಏನಾದ್ರು ಒಂದ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೋದಲ್ಲ. ಈ ತರ ಪರಿಸ್ಥಿತಿ ಅವ್ನ ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು, ಕೆಟ್ಟ ಮನಸ್ಥಿತಿ ಅವನು ಇತ್ತ. ಬಟ್ ಆ ದೇವ್ರ ದಯೇನೋ ಅಥವಾ ನನ್ನ ತಂದೆ ತುಂಬಾ ಜನದ ಮಕ್ಕಳಿಗೆ ಓದೋದಿಕ್ಕೆ, ಅವ್ರಿಗೆ ಆರೋಗ್ಯಕ್ಕೆ, ಪ್ರತಿಯೊಂದಕ್ಕೂ ನಮ್ ತಂದೆ ಹೆಲ್ಪ್ ಮಾಡಿದ್ದಕ್ಕೇನೋ ಅವ್ರ ಪುಣ್ಯಕ್ಕೆ ಆ ಜಾಗದಲ್ಲಿ ಅವ್ರ ಮಗಳನ್ನೇ ನೋಡಿದ್ರು.
ಅವ್ರ ಏನ್ ಆ ಬೆತ್ಲೆ ವಿಡಿಯೋ ನಂದು ನೋಡ್ಬೇಕು ಅಂತ ಅನ್ಕೊಂಡಿದ್ರು, ಅವ್ರು ಸ್ವಂತ ಅವರೇ ಜನ್ಮ ಕೊಟ್ಟಿದ್ ಮಗಳದು ನೋಡಂಗಾಯ್ತು. ಬಟ್ ಅದ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗೆ ಗೊತ್ತಾಯ್ತು ಅಂತಂದ್ರೆ ಅವ್ರ ಫೋನೇ ಸಿಕ್ಕಾಕೊಂತು ನಮ್ಮ ಆಂಟಿ ಹತ್ರ. ನಮ್ಮ ಆಂಟಿ ಏನಕ್ಕೋ ಫೋನ್ ತಗೊಂಡ್ರು, ಫೋನ್ ಮಾಡ್ಲಿಕ್ಕೋ ಏನಕ್ ತಗೊಂಡ್ರು ನನಗ್ ಗೊತ್ತಿಲ್ಲ. ಹಿಂಗೆ ಫೋನ್ ತಗೊಂಡಿದಾರೆ, ಎಲ್ಲಾನು ಸಿಕ್ಕಿದೆ ವಿಡಿಯೋ. ನನ್ನ ವಿಡಿಯೋ ಅವಾಗ ಅವ್ನ್ ಬಾಯ್ ಬಿಟ್ಟಿದಾನೆ, ಅವಳ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ನನ್ ಮಗಳದೇ ನೋಡಂಗಾಗೋಯ್ತು ಅಂತ. ಯಾಕಂದ್ರೆ ಅವ್ರ ಮಗಳು ಕೂಡ, ಅವ್ರಿಬ್ರು ಟ್ವಿನ್ಸ್. ತಮ್ಮ ಅಥವಾ ಏನ್ ಮಗ ಇದ್ದಾನೆ, ಅವರು ಮಗಳು ಇಬ್ರು ಟ್ವಿನ್ಸ್. ಅಂದ್ರೆ ಅವಳು 8th ಸ್ಟ್ಯಾಂಡರ್ಡ್, ಆಲ್ರೆಡಿ ಅವಳು ಕೂಡ ಮೆಚೂರ್ಡ್ ಆಗಿಲ್ಲ ಗುರುಜಿ. ಅವಳಿ ಜವಳಿ. ಆ ದಿನ ಆ ಮೂಮೆಂಟ್ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ, ಒಂದು ಸೆಕೆಂಡ್ ನನಗ್ ಅನ್ಸಿದ್ ಒಂದೇ, ನನ್ ತಂದೆ ನನ್ನ ಕಾಪಾಡಿದ್ರು. ಅದನ್ನ ಇಟ್ಕೊಂಡಿದ್ರೆ ನನ್ ಜೀವನ ಸರ್ವನಾಶ ಮಾಡ್ಬಿಡ್ತಿದ್ದ ಗುರುಜಿ. ಅವನು ಮರ್ಯಾದೆಯಿಂದ ಬದುಕಿದವರು ಸರ್ವನಾಶ ಮಾಡ್ಬಿಡ್ತಿದ್ದ. ಇಲ್ಲ ನಾನು ಅವನ್ ಪಕ್ಕ ಹೋಗ್ಬೇಕಿತ್ತು, ಇಲ್ದೇ ಇದ್ರೆ ಅದನ್ನ ಏನಾದ್ರೂ ಮಾಡಿ ಪಬ್ಲಿಕ್ ಮಾಡ್ತಿದ್ದ. ಆ ಕೆಟ್ಟ ಮನಸ್ಥಿತಿ ಆ ವ್ಯಕ್ತಿದು. ನನ್ಗ ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ರೆ ಈಗ್ಲೂ ನನ್ ರಕ್ತ ಕುದಿಯುತ್ತೆ. ಅವನ್ನ ಸಾಯಿಸೋಷ್ಟು ಕೋಪ ಇದೆ ನನ್ನಲ್ಲಿ. ಇರ್ಲಿ ತಾಯಿ. ಅದು ಗೊತ್ತಾದಾಗ ಅವ್ರು ಏನಂದ್ರು ಹಿರಿಯರು? ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಗುರುಜಿ. ಅವ್ರ ಹೆಂಡತಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟು, ಅವ್ನ್ ಜೈಲಲ್ಲೂ ಇದ್ದ. ಈಗ ಬೇಲೆಲ್ಲ ತಗೊಂಡ್ ಆಮೇಲೆ ಬಂದ. ಮತ್ತೆ ಟಾರ್ಚರ್ ಸ್ಟಾರ್ಟ್ ಆಯ್ತು. ಕುಡಿಯೋದು, ರಾತ್ರಿ ಹೊತ್ತು ಮನೆಗ್ ಹತ್ರ ಬರೋದು, ಜಗಳಗಳಾಡೋದು, ಕಿಚ್ಚಾಡೋದು, ಡೋರ್ಗಳು ಹೊಡಿಯೋದು. ಓನರು ಮನೆ ಖಾಲಿ ಮಾಡಿ ಅಂತಾರೆ. ಮಾಡಿದ್ವಿ, ಹೋದ್ವಿ, ಹೆಂಗಾದ್ರೂ ಮತ್ತೆ ಬರೋನು. ಯಾವಾಗ ನಮ್ಮ ಅಮ್ಮಂಗೆ ಏನ್ ಅನ್ನಿಸ್ತು, ಹಿಂಗೆ ಇದ್ರೆ ನನ್ ಮಗಳ ಜೀವನ ಹಾಳಾಗ್ ಮಾಡ್ಬಿಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆದ್ರು. ಆ ಡಿಸಿಷನ್ ಅಲ್ಲೂ ನಮ್ಮಮ್ಮ ಎಡುಬಿಟ್ರು. ಯಾರೋ ಹೇಳಿದ್ ವ್ಯಕ್ತಿ ಮಾತ್ ಕೇಳ್ಕೊಂಡು ಇಂದು ಮುಂದು ಯೋಚನೆನೂ ಮಾಡ್ದೆ ನಮ್ಮಮ್ಮ ಮದ್ವೆ ಮಾಡಕ್ ರೆಡಿ ಆದ್ರು. ಹೆಂಗೆ ಅಂದ್ರೆ ಗುರುಜಿ, ಇವತ್ತು ಬಂದ ನಾನು ನೋಡ್ಕೊಂಡ್ ಹೋಗಿದ್ದಾರೆ, ಇನ್ 3 ದಿನ ಬಿಟ್ಟು ಎಂಗೇಜ್ಮೆಂಟ್, ಅದೇ ತಿಂಗಳಲ್ಲಿ ಮದ್ವೆ. ಎಲ್ಲ 2-3 ವಾರದಲ್ಲಿ ಮುಗಿದೋಯ್ತು. 1 ತಿಂಗಳೊಳಗಡೆ ನಂಗೆ ಮದ್ವೆನೇ ಆಗೋಯ್ತು ಗುರುಜಿ. ಬಟ್ ಈ ಕಾರಣ ಬಹಳ ಮುಖ್ಯವಾಗಿತ್ತು, ಇನ್ ಚಿಕ್ಕಪ್ಪ ಏನೋ ಮಾಡ್ಬಿಡ್ತಾನೆ ಅಂತ. ನನ್ ಜೀವನ ಹಾಳ್ ಅಂದ್ರೆ ನನ್ ತಾಯಿನ ನಾನು ದೂಷಿಸಕ್ ರೆಡಿ ಇಲ್ಲ ಗುರುಜಿ. ಇಲ್ಲಿ ಒತ್ತಡ ಹಂಗಿತ್ತು. ನನ್ ತಾಯಿದು ನನ್ ತಾಯಿ ಪರಿಸ್ಥಿತಿ ಹಾಗಿತ್ತು. ಬಟ್ ನಾನು ಆ ವ್ಯಕ್ತಿ ಹತ್ರ ಕೇಳಿದ್ ಒಂದೇ, ನಾನ್ ಓದ್ಬೇಕು ಅಂತ ತುಂಬಾ ನಂಗೆ ಆಸೆ ಇದೆ, ನಾನು ಓದ್ಬಿಟ್ಟು ಆಮೇಲೆ ನಾನ್ ನಿಮ್ ಜೊತೆ ಜೀವನ ಸ್ಟಾರ್ಟ್ ಮಾಡ್ತೀನಿ, ನಂಗೆ ಕಾಲಾವಕಾಶ ಕೊಡಿ 2 ವರ್ಷ ಅಂತ. ಅಂದ್ರೆ ತಾಯಿ ನೋಡಿದ ಸಂಬಂಧನ ಅದು? ತಾಯಿ ನೋಡಿದ ಸಂಬಂಧನೇ ಗುರುಜಿ. ತಾಯಿ ನೋಡಿದ್ದು. ಅದಕ್ಕೆ ಅವ್ರ ಏನಂದ್ರು, ಸರಿಮ್ಮ ಆಯ್ತು, ನೀನ್ ಓದ್ ಮುಗಿದ್ಮೇಲೆನೆ ನಮ್ಮ ಜೀವನ ಸ್ಟಾರ್ಟ್ ಮಾಡೋಣ, ಬಟ್ ಮದ್ವೆ ಆಗ್ಬಿಡೋಣ. ನನಗಿನ್ನೇನು ಬೇಕಾಗಿರ್ಲಿಲ್ಲ ಗುರುಜಿ. ನಾನು ಓದೋದಕ್ಕೆ ನನ್ನ ಪರ್ಮಿಷನ್ ಕೊಡ್ತಿದಾರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ನನ್ ಸ್ನೇಹಿತರು ಹೇಳಿದ್ರು ಗುರುಜಿ, ನನಗಿಂತ ನನ್ ಗಂಡ 21 ವರ್ಷ ದೊಡ್ಡವರು. 21 ವರ್ಷ ನನಗಿಂತ ನನ್ ಗಂಡ ದೊಡ್ಡವ್ರು. ಈಗ ನನ್ ಗಂಡಂಗೆ 51 ವರ್ಷ. ಓಕೆ, ಒಂದ್ ನಿಮಿಷ. ಈಗ ನಿಮಗ್ ಮದ್ವೆ ಆಗೋ ವೇಳೆಯಲ್ಲಿ ಎಷ್ಟು ವರ್ಷ? ನನಗ್ ಮದ್ವೆ ಆದಾಗ ಕೇವಲ 18 ವರ್ಷ ಗುರುಜಿ. ಓಕೆ, ಅವಾಗ ಅವ್ರ ವಯಸ್ಸು ಎಷ್ಟಿತ್ತು? 42, 43 ಅನ್ಸುತ್ತೆ. ಅದ್ಯಾಕೆ ಹಾಗೆ ಅಂದ್ರೆ ಅಷ್ಟು ದೂರ ಅವರು? ಅಂದ್ರೆ ಗುರುಜಿ, ನನ್ ಪಕ್ಕದ ಮನೆಯವ್ರೆ ಈ ಸಂಬಂಧ ಹುಡುಕಿದ್ದು. ಅಂದ್ರೆ ನನ್ನ ಜಾತಿ ಬೇರೆ, ಅವ್ರ ಜಾತಿ ಬೇರೆ. ಅಲ್ಲ, ಜಾತಿ ಬೇರೆ, ವಯಸ್ಸಿಷ್ಟು, ಮತ್ ನಿಮ್ ತಾಯಿಗೆ ಇದೆಲ್ಲ ಅರಿವಿರ್ಲಿಲ್ವಾ? ಅದೇ ಗುರುಜಿ, ಅದನ್ನೇ ಹೇಳ್ತೀನಿ. ನನ್ನ ತಾಯಿಗೆ ಇದ್ದಿದ್ದೇನು, ನನ್ ಮಗಳು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ ನಮ್ಗೋಸ್ಕರ, ದುಡ್ಡಿರೋರ್ ಮನೆ ಕೊಟ್ಬಿಟ್ರೆ ನನ್ ಮಗಳು ಚೆನ್ನಾಗಿರ್ತಾಳೆ, ಇದು ಚೆನ್ನಾಗಿರ್ಲಿ ಅಂತ. ಯಾಕಂದ್ರೆ ಗುರುಜಿ, ನಾನು 3ನೇ ಕ್ಲಾಸಿಂದ ಹಿಡ್ದು 18 ವರ್ಷ ನನಗ್ ಬರೋವರೆಗೂ 10 ವರ್ಷನೂ ದುಡ್ಕೊಂಡೇ ಬಂದೆ. ನನಗೋಸ್ಕರ ನಾನ್ ಟೈಮ್ ಕೊಟ್ಟಿದ್ದೇ ಇಲ್ಲ ಗುರುಜಿ. ನಮ್ಮಮ್ಮಂಗೆ ಏನ್ ಅನ್ನಿಸ್ತು, ನನ್ ಮಗಳಂಗ್ ಮದ್ವೆ ಮಾಡಿದ್ರೆ ದುಡ್ಡಿದೆ, ಚೆನ್ನಾಗ್ ನೋಡ್ಕೊಂಡ್ಬಿಡ್ತಾರೆ, ಚೆನ್ನಾಗಿರ್ತಾಳೆ ಅವಳ ಜೀವನದಲ್ಲಿ ಅಂತ ಮದ್ವೆ ಮಾಡ್ಬಿಟ್ರು.
ಆದ್ರೆ ಯಾಕೆ ಒಂದೇ ತಿಂಗಳಲ್ಲಿ ಮದ್ವೆ ಮಾಡ್ತಿದಾರೆ, ಏನಾದ್ರೂ ಇದ್ರಲ್ಲಿ ತಪ್ಪಿದ್ಯಾ, ಹುಳುಕಿದ್ಯಾ, ಏನು ಯೋಚನೆ ಮಾಡಿಲ್ಲ. ಅಲ್ಲ ಹೋಗ್ಲಿ 42 ತನಕ ಯಾಕೆ ಬಿಟ್ಕೊಂಡಾರೆ ಅಂತಲೂ ಯೋಚಿಸ್ಲಿಲ್ವಾ? ಯೋಚನೆ ಮಾಡಿಲ್ಲ ಗುರುಜಿ. ಓಕೆ, ಬಟ್ ಮದುವೆ ಆಗೋಯ್ತಾ? ಮದ್ವೆನೂ ಆಯ್ತು ಗುರುಜಿ. ಮದ್ವೆ ಆದ್ಮೇಲೂ ನಾನು 2 ವರ್ಷ ಅಲ್ಲೇ ಇದ್ದೆ, ನಮ್ಮ ಅಮ್ಮನ ಜೊತೆನೆ ಇದ್ದೆ. ಓದ್ಬೇಕಾಗಿತ್ತಲ್ಲ, ಹಂಗು ಹಿಂಗು ಮಾಡಿ ನಾನು ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡೆ. ಇನ್ನೇನ್ ಲಾಸ್ಟ್ ಸೆಮ್ ಬರಿಬೇಕಾಗಿತ್ತು, 5th 6th ಸೆಮ್ ಬರಿಬೇಕಾಗಿತ್ತು. ಇಲ್ಲಿ ಗಂಡನ್ ಮನೇಲಿ ಪ್ರೆಷರ್ ಸ್ಟಾರ್ಟ್ ಆಯ್ತು. ಎಲ್ರು ಕೇಳಕ್ ಸ್ಟಾರ್ಟ್ ಮಾಡಿದ್ರಂತೆ, ಯಾಕೆ ನಿಮ್ ಸೊಸೆನ್ ಯಾಕೆ ಮನೆಗ್ ಕರ್ಕೊಂಡ್ ಬರ್ತಿಲ್ಲ, ಮದ್ವೆ ಆಗಿ ಇಷ್ಟು ವರ್ಷ. ನೀವು ಇಲ್ಲಿದ್ದೆ ಓದ್ತಿದ್ರಿ ತಾಯಿ ಮನೆ? ಹಾ, ತಾಯಿ ಮನೇಲೆ ನಾನು ಓದ್ತಿದ್ದೆ ಗುರುಜಿ. ನಾನ್ ಬೆಂಗಳೂರಲ್ಲೇ ಇದ್ದೆ, ನಾನ್ ನನ್ ಗಂಡನ್ ಮನೆಗ್ ಹೋಗ್ಲೇ ಇಲ್ಲ. ನನ್ ಮನೆ ಕೂಡ ತುಂಬಿಸ್ಕೊಂಡಿಲ್ಲ ಗುರುಜಿ ಅವರು 2 ವರ್ಷ. ಅಲ್ಲ, ನೀವು ಹೋಗ್ಲಿಲ್ಲ ಅಂತ ತುಂಬಿಸ್ಕೊಂಡಿಲ್ವಾ ಅಥವಾ? ಇಲ್ಲ, ನಾನೇ ಹೋಗಿಲ್ಲ ಗುರುಜಿ. ನನ್ನ ಕಂಡೀಷನ್ ಇದ್ದಿದ್ ಒಂದೇ, ನಾನು ಓದ್ಬೇಕು, ನಾನ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನಾನ್ ನಿಮ್ ಮನೆಗ್ ಬರೋದು. ಅಲ್ಲ, ತುಂಬಿಸ್ಕೊಂಡ್ ಆಮೇಲೆ ಮತ್ತೆ ಬರ್ಬೋದಿತ್ತಲ್ಲ? ಇಲ್ಲ ಗುರುಜಿ, ಒಂದ್ಸತಿ ಹೋದ್ಮೇಲೆ ಮತ್ತೆ ನಾನ್ ರಿಟರ್ನ್ ಬರಕ್ಕಾಗಲ್ಲ ಅಂತ ನನಗ್ ಅನ್ಸಿತ್ತು. ಹಾಗಾಗಿ ನೀವೇ ಅದಕ್ಕೆ ತಡೆ ಹಾಕಿದ್ರಿ? ಖಂಡಿತ ಗುರುಜಿ. ಯಾಕಂದ್ರೆ ನನ್ಗೆ ಮದ್ವೆ ಟೈಮ್ ಅಲ್ಲಿ ಇವತ್ ಬೆಳಗ್ಗೆ ನನ್ ಮದ್ವೆ, ಇವತ್ತಿನ ರಾತ್ರಿಯಲ್ಲಿ ನನ್ನ ಅತ್ತೆ ಮತ್ತೆ ಅವ್ರ ಹೆಣ್ಮಕ್ಳು ನನ್ ಜೊತೆ ನಡ್ಕೊಂಡಿದ್ ಬಿಹೇವಿಯರ್ ಅಲ್ಲಿ ನಂಗೆ ಅರ್ಥ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾವ್ ಬಡವರು ಗುರುಜಿ, ಮಿಡಲ್ ಕ್ಲಾಸ್ ಗಿಂತ ಲೋ ಮಿಡಲ್ ಕ್ಲಾಸ್ ಅವ್ರು ನಾವು, ಇವ್ರು ಹೈ ಕ್ಲಾಸ್ ಅವರು. ಹೆಂಗಂದ್ರು ಅಂದ್ರೆ ಗುರುಜಿ ಬಂದ್ಬಿಟ್ಟು, ನಿಮ್ ತಾಯಿಗೆ ಆ ಸೀರೆನೆ ಉಟ್ಕೊಳ್ಳೋದಿಕ್ ಹೇಳು, ಆ ಒಡವೆಗಳು ಹಾಕೊಳ್ಳೋದಿಕ್ ಹೇಳು, ಆದ್ಮೇಲೆ ಬಿಚ್ಚಿ ನಮ್ಗೆ ವಾಪಸ್ ಕೊಡೋದಿಕ್ ಹೇಳು ಅಂತ ಮನಸ್ಥಿತಿ ಇರೋರು ನನ್ನ ಹೋದ್ರೆ ಮತ್ತೆ ಕಳಿಸ್ತಾರ? ಇದು ನನ್ ತಲೆಯಲ್ಲಿ ಬಂದಿದ್ದು ಗುರುಜಿ, ಫಸ್ಟ್ ಬಂದಿದೆ ಇದು. ನಾನ್ ಮದ್ವೆ ಬೆಳಗಿನ ಜಾವದಲ್ಲಿ ಇರುತ್ತಲ್ಲ ಗುರುಜಿ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ, ಆ ಟೈಮ್ ಅಲ್ಲಿ ನನ್ ಅವ್ರ ಹತ್ರ ಮಾತಾಡ್ಬೇಕು, ಒಂದ್ಸತಿ ಫೋನ್ ಮಾಡಿ ಕೊಡಿ. ನನ್ನ ಹತ್ರ ಫೋನ್ ಇಲ್ಲ. ಯಾರ ಹತ್ರ ಮಾತಾಡ್ಬೇಕು? ನನ್ನ ಮದ್ವೆ ಆಗೋರ ಹತ್ರ. ಅಂದ್ರೆ ಅವ್ರು ಸ್ವಲ್ಪ ದೂರ ಇದ್ರು ಅಂತ? ದೂರ ಇದ್ರು ಅಂದ್ರೆ ಶಾಸ್ತ್ರಗಳಾದಾಗ ಹುಡ್ಗ ಹುಡ್ಗಿ ನೋಡೋದಿಕ್ ಬಿಡಲ್ವಲ್ಲ. ಅದೇ ಅಂದ್ರೆ ಒಂದೇ ಚಿತ್ರದಲ್ಲಿ ಬೇರೆ ಕಡೆ ಇದ್ರು? ಹಾ ಹೌದು, ಬೇರೆ ಬೇರೆ ಕಡೆನೆ ಇದ್ವಿ. ಮಾತಾಡ್ಬೇಕು ನಾನು, ನೀನೇ ಫೋನ್ ಮಾಡಿ. ನನ್ನ ಹತ್ರ ಫೋನ್ ಇಲ್ಲ, ನೀವೇ ಫೋನ್ ಮಾಡ್ಕೊಡಿ, ನಾನ್ ಮಾತಾಡ್ಬೇಕು ಅಂತ ಹೇಳಿ ನಾನೇ ಫೋನ್ ಮಾಡಿ, ನಾನ್ ನಿಮ್ ಹತ್ರ 2 ನಿಮಿಷ ಮಾತಾಡ್ಬೇಕು, ಮಾತಾಡ್ಬೋದಾ ಅಂತ ಕೇಳಿದೆ. ಮಾತಾಡಿಮ್ಮ ಅಂತ ಹೇಳಿದ್ರು. ತುಂಬಾ ನಯ ನಾಜುಕಿಂದಾನೇ ಮಾತಾಡ್ದೆ. ನನ್ಗೆ ಈ ತರ ನನ್ ಮದ್ವೆ ಆದ್ಮೇಲೆ ನಾನ್ ನಿಮ್ ಮನೆಗ್ ಬರಲ್ಲ, ನಾನ್ 3 ವರ್ಷ ನನಗೆ ಟೈಮ್ ಬೇಕು, ನಾನ್ ಓದಾದ್ಮೇಲೆ ನಾನ್ ನಿಮ್ ಮನೆಗ್ ಬರೋದು. ನಿಮ್ಗೆ ಆತರ ಒಪ್ಕೆ ಇದ್ರೆ ನನ್ನ ಮದ್ವೆ ಆಗಿ, ಇಲ್ಲದೆ ಇದ್ರೆ ಬೇಡ. ಬೆಳಗ್ಗೆ ಇನ್ನೇನ್ ಮುಹೂರ್ತಕ್ಕೆ 9 ಗಂಟೆಗೆ ಮುಹೂರ್ತ ಇದೆ, ನಾನು 5:15 ಈ ಮಾತು ಹೇಳಿದ್ದೀನಿ ಗುರುಜಿ. ಪುಣ್ಯ ಆತ ಆರ್ಟ್ ಪೇಷಂಟ್ ಅಲ್ಲ. ಇಲ್ಲ, ಯಾಕಂದ್ರೆ ಗುರುಜಿ ಅವ್ರು ಆತರ ಮಾತು ಹೇಳಿದ್ಮೇಲೆ, ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ನನ್ ತಮ್ಮ ಚಿಕ್ಕ ಹುಡ್ಗ. ಬಟ್ ಅವರಿಗೆ ಸ್ವಲ್ಪ ಗೌರವದಿಂದಲೇ ಹೇಳಿದ್ರಿ? ಇಷ್ಟೇ ಸಾಫ್ಟ್ ಆಗಿ ಕೇಳ್ದೆ, ನಾನು ನಿಮ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದೀನಿ, ನಾನು 3 ವರ್ಷ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ನಾನು ನಿಮ್ ಮನೆಗ್ ಬರ್ತೀನಿ, ದಯವಿಟ್ಟು ನಂಗೆ ಕಾಲಾವಕಾಶ ಕೊಡಿ. ನಿಮ್ಗೆ ಆತರ ಕೊಡಕ್ ಆಗಲ್ಲ ಅಂದ್ರೆ ನಂಗೆ ಮದ್ವೆ ಬೇಡ. ಅದೇನು ಇಷ್ಟೆಲ್ಲ ನೀವೇನೇನ್ ಖರ್ಚು ಮಾಡಿದಿರೋ ನಾನು ಅದನ್ನ ಪ್ರತಿಯೊಂದು 1 ರೂಪಾಯಿ ಇಟ್ಕೊಳ್ದೆ ನಾನು ದುಡ್ದು ನಿಮಗ್ ತೀರಿಸ್ಬಿಡ್ತೀನಿ, ದಯವಿಟ್ಟು ಮದ್ವೆ ನಿಲ್ಸೋಣ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ ಕಂಡೀಷನ್ಗೆ ಅನ್ನೋದಕ್ಕೆ ನನ್ ತಾಯಿ ಹತ್ರ ಮಾತಾಡಿ 5 ನಿಮಿಷ ಮಾಡ್ತೀನಿ ನಿಮ್ಗೆ ಫೋನ್ ಅಂತ ಹೇಳಿ ನನಗ್ ಫೋನ್ ಇಟ್ರು. 7 ಗಂಟೆ ಆದ್ರೂ ಕೂಡ ನಾನ್ ರೆಡಿ ಆಗಿಲ್ಲ, ಕೂತಿದೀನಿ. ಆ ಹುಡ್ಗ ಫೋನ್ ಮಾಡ್ಬೇಕಲ್ಲ, ದಾರಿ ಇದ್ದಿದ್ದು ಎಷ್ಟೊತ್ತಿಗೆ? 9:10. ಒಳ್ಳೆ ಕತೆ. ಫೋನ್ ಮಾಡ್ತಾರೆ, ಆಯ್ತು ನಾನ್ ನಮ್ ತಾಯಿನ ಒಪ್ಸಿದೀನಿ, ಹಂಗೆ ಆಗ್ಲಿ, ಈಗ ನಾವ್ ಮದ್ವೆ ಆಗೋಣ, 3 ವರ್ಷ ಆದ ನಂತರನೇ ನೀವ್ ನಮ್ ಮನೆಗ್ ಬನ್ನಿ, ಪರವಾಗಿಲ್ಲ. ಆ ಕೂಡ್ಲೆ ರೆಡಿ ಆದೆ, ಮದ್ವೆನೂ ಆಯ್ತು. ಮದ್ವೆ ಆದ್ಮೇಲೆ ಮತ್ತೆ ನನ್ನ ಹತ್ರ ಮಾತಾಡೋದ್ ಬಿಟ್ರು. ಅಲ್ಲಿಂದಾನೇ ನನ್ನ ಮಾತಾಡ್ಸಿಲ್ಲ ಅವರು. ಕಂಡೀಷನ್ ಹಾಕಿದಾಳೆ ಮದ್ವೆಗಿನ ಮುಂಚೆನೆ ಅಂತ ಹೇಳಿ, ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ಬಟ್ ಪರವಾಗಿಲ್ಲ, ನನ್ಗೇನ್ ಅದು ದೊಡ್ಡ ಮ್ಯಾಟ್ರ್ ಅಂತ ಫೀಲೇ ಆಗ್ಲಿಲ್ಲ. ನನಗ್ ಬೇಕಾಗಿದ್ದೇನೋ, ನನಗ್ ನನ್ ಫ್ರೆಂಡ್ಸ್ ಹೇಳಿದ್ರು, ವಯಸ್ಸಾಗಿದೆ ತುಂಬಾ, ಮದ್ವೆ ಆಗಕ್ ಹೋಗ್ಬೇಡ, ಹೋದ್ರೆ ನೀವಿಬ್ರು ಜೋಡಿ ಅಪ್ಪ ಮಗ್ಳಿ ತರ ಇದೆ, ಬೇಡ ಅಂತ ಹೇಳಿದ್ರು. ನಾನ್ ಹೇಳಿದವ್ರಿಗೆ ಒಂದೇ ಮಾತು, ಬ್ಯೂಟಿಗೆ ಇಂಪಾರ್ಟೆಂಟ್ ಕೊಡೋದ್ ಬೇಡ ಕಣೆ, ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಅಂತ ಅನ್ಸ್ತಾರೆ ನೋಡಿದ್ರೆ. ಯಾಕಂದ್ರೆ ಆ 1 ತಿಂಗಳಲ್ಲಿ ಗುರುಜಿ, ನನ್ ಮದ್ವೆ ಆಗೋ 1 ತಿಂಗ್ಳು ಒಳಗಡೆ ನಾನು ಅವ್ರನ್ನ 10 ಸತಿ ಮಾತಾಡ್ಸಿದೀನಿ. ಅಂದ್ರೆ ಮನೆಗ್ ಬಂದಾಗ ಅಥವಾ ಬಟ್ಟೆ ತಗೊಂಡ್ ಬರೋದಿಕ್ಕೆ ಹೋದಾಗೆಲ್ಲ ಮಾತಾಡ್ಸಿದೀನಿ. ಹಂಗಾಗಿ ನನ್ಗೆ ಪರವಾಗಿಲ್ಲ ಅಂತ ನಾನ್ ಹೇಳ್ದೆ. ಬಟ್ ನನ್ ಕೆಲವು ಫ್ರೆಂಡ್ಸು ಅವತ್ತು ಮಾತಾಡಿದಾರೆ, ಗುರುಜಿ ದುಡ್ಡಿದೆ ಅಂತ ಮದ್ವೆ ಆಗ್ತಿದ್ದಾಳೆ, ಕಿಲಾಡಿ ಇವಳು
ಹಾಗೆ ಇರುತ್ತಲ್ಲ ಗುರುಜಿ ಫ್ರೆಂಡ್ಸ್ ಅಂದ್ಮೇಲೆ ಇದೆಲ್ಲ ಹೇಳಿದ್ರು. ನನಗೆ ಅದ್ ಯಾವ್ದು ಮ್ಯಾಟ್ರೇ ಆಗಿರ್ಲಿಲ್ಲ ಗುರುಜಿ, ನಾನು ಓದ್ಬೇಕಷ್ಟೇ ನನ್ ತಲೆಯಲ್ಲಿ ಇದ್ದಿದ್ದು. ಮದ್ವೆ ಎಲ್ಲ ಆಯ್ತು, ನನ್ನ ಹತ್ರ ಫೋನ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾ ಎಲ್ಲ ಮುಗೀತು ಶಾಸ್ತ್ರಗಳು. ನನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಅವ್ರೇ ಬೇಡ ಬಿಡಿ ಆಯ್ತು, 3 ವರ್ಷ ಟೈಮ್ ಕೇಳಿದಾಳೆ ನಿಮ್ ಮಗಳು, ಅದಾದ್ಮೇಲೆನೆ ನಾವ್ ಮನೆ ತುಂಬಿಸ್ಕೊಳ್ಳೋಣ, ಅಲ್ಲಿವರೆಗೂ ಏನು ಬೇಡ ಅಂತ ಅವ್ರ ಪಾಡಿಗೆ ಅವ್ರು ಹೋದ್ರು. ನಮ್ ಪಾಡಿಗೆ ನಾವ್ ಮನೆಗ್ ಬಂದ್ಬಿಟ್ವಿ. ಅಲ್ಲಿ ನಡಿಬೇಕಾದಂತ ಕಾರ್ಯಗಳು ಎಲ್ಲಾನು ಮುಗ್ದೋಗಿತ್ತು, ಹೊರಟ್ಬಿಟ್ರು ಅವ್ರ ಪಾಡಿಗೆ ಅವ್ರು, ನಮ್ ಪಾಡಿಗೆ ನಾವು. ಅದಾದ್ಮೇಲೆ ನನ್ ಗಂಡ ಬಂದು 1 ವಾರ ಬಿಟ್ಟು ನಮ್ ಮನೆಗ್ ಬಂದ್ರು. ನನ್ನನ್ ಮಾತಾಡ್ಸ್ಕೊಂಡು ಒಂದ್ ಫೋನ್ ತಗೊಂಡು ಬಂದ್ರು. ನನ್ನ ಹತ್ರ ಮಾತಾಡಿದಿಕ್ ಫೋನ್ ಇಲ್ವಲ್ಲ ಅಂತ ಹೇಳಿ ನನ್ಗೆ ಫೋನ್ ತಗೊಂಡು ಅವ್ರೆ ಸಿಮ್ ಎಲ್ಲ ಹಾಕಿ ತಗೊಂಡು ಬಂದ್ರು. ಅಲ್ಲಿಂದ ನಮ್ಗೆ ಮಾತುಕತೆ ಸ್ಟಾರ್ಟ್ ಆಯ್ತು. 2 ತಿಂಗಳು 1 ತಿಂಗಳಿಗೆ ಒಂದ್ಸತಿ ಬರೋರು, ನನ್ ಕಷ್ಟ ಸುಖ ಕೇಳೋರು, ನನ್ ತಮ್ಮನ್ ಚೆನ್ನಾಗ್ ನೋಡ್ಕೊಳ್ಳೋರು, ಮನೆಗೇನು ಬೇಕು ಬೇಡ ಎಲ್ಲ ತಗೊಂಡ್ ಬಂದ್ ಕೊಡೋರು. ನನಗ್ ಅನ್ಸಿದ್ದೇನು ಅಂದ್ರೆ ನನ್ ತಂದೆ ನನ್ಗೆ ಗಿಫ್ಟ್ ಆಗಿ ಕಳ್ಸ್ಬಿಟ್ಟಿದಾರೆ, ನಾನ್ ಈ ಪರ್ಸನ್ನ ಮದ್ವೆ ಆಗಿದ್ದು ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಖುಷಿಯಾಗಿ ಆರಾಮಾಗೆ ಇದ್ದೆ. ನಾನು ಅವ್ರ ಹೆಸರು ಕೂಡ ಟ್ಯಾಟೂ ಹಾಕಿಸ್ಕೊಂಡು ಅವ್ರ ಬರ್ಡೇಗ್ ಸರ್ಪ್ರೈಸ್ ಮಾಡ್ದೆ. ನನ್ ನನ್ ಮದ್ವೆಲ್ ನನಗ್ ಪ್ರೀತಿ ಇತ್ತೋ ಇಲ್ವೋ ಗೊತ್ತಿಲ್ಲ ಗುರುಜಿ, ನಾನು ಅದಾದ್ಮೇಲೆ ಆ ವ್ಯಕ್ತಿನ ಮನ್ಸಾರೆ ಪ್ರೀತಿಸ್ದೆ. ಅದೆಲ್ಲ ಆಯ್ತು. ಅದಾದ್ಮೇಲೆ ಇಲ್ಲಿ ಮನೇಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. 2 ವರ್ಷ ಆಗೋಗಿತ್ತು. ಇನ್ನ 5th ಸೆಮ್ ಆಲ್ರೆಡಿ 2 ತಿಂಗಳು ಕಾಲೇಜಿಗೆ ಹೋಗ್ಬಿಟ್ಟಿದೀನಿ. ಇನ್ನೆಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಾ ಮತ್ತೆ ಕಾಲ್ ಮಾಡಿ, ಈಗ ನೀನ್ ಮನೆಗ್ ಬಂದಿಲ್ಲ ಅಂದ್ರೆ ಡಿವೋರ್ಸ್ ನೋಟಿಸ್ ಬರುತ್ತೆ, ಸೈನ್ ಮಾಡಿ ಕಳ್ಸ್ಕೊಡ್ಬೇಕು. ಅಂದ್ರೆ 1-2 ವರ್ಷ ಆದ್ಮೇಲೆ 2.5 ವರ್ಷ ಆಗೋಗಿತ್ತು ಗುರುಜಿ, 2.5 ವರ್ಷ ಆಗೋಗ್ಬಿಟ್ಟಿತ್ತು. ಇನ್ನೇನು 1 ವರ್ಷ ಇದ್ದಿದ್ರೆ ಆಗಿರೋದು ಅಂತ. ನಾನ್ 1 ವರ್ಷನೂ ಟೈಮ್ ಕೇಳಿಲ್ಲ ಗುರುಜಿ. ನನಗ್ 4-5 ತಿಂಗಳು ಟೈಮ್ ಕೊಡಿ. 6th ಸೆಮ್ ಹೆಂಗಿದ್ರು ಕೂಡ ನಾವ್ ಕಾಲೇಜ್ಗೆ ಹೋಗದೆ ಹೋದ್ರು ಎಕ್ಸಾಮ್ಸ್ ಮಾಡ್ಬೋದು. ಹಂಗಿದ್ದಿದ್ರಿಂದ ನಾನ್ ಮಾಡ್ಕೊಂಡ್ಬಿಡ್ತೀನಿ, ಬರ್ತೀನಿ. ಇಲ್ಲ ನೀನ್ ಡಿವೋರ್ಸ್ ನೋಟಿಸ್ ಸೈನ್ ಮಾಡಿ ಕೊಡ್ಬೇಕು, ಇಲ್ಲ ನೀನ್ ನಮ್ಮ ಮನೆಗ್ ಬರ್ಬೇಕು. ನಮ್ಮಮ್ಮ ಏನ್ ಹೇಳಿದ್ರು, ಹೋಗ್ಬಿಡಪ್ಪ ಬೇಡ, ಗಂಡ ಒಳ್ಳೆಯವನಲ್ವಾ, ನೀನ್ ಅರ್ಥ ಮಾಡ್ಕೋತಾನೆ, ಹೋಗ್ಬಿಡು ಅಂತ ಹೇಳಿದ್ರು. ಹೊರಟ್ಬಿಟ್ಟೆ ಗುರುಜಿ ನಾನು. ನನ್ ಗಂಡ ಬಂದ್ರು, ನಮ್ಮತ್ತೆ ಎಲ್ಲಾರು ಬಂದು ಶಾಸ್ತ್ರೋತ್ಸವವಾಗಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು, ಮನೆ ತುಂಬಿಸ್ಕೊಂಡ್ರು, ಎಲ್ಲ ಚೆನ್ನಾಗೇ ಇತ್ತು ಗುರುಜಿ. ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ನನ್ ಗಂಡ ಒಬ್ಬ ಸ್ಯಾಡಿಸ್ಟ್ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಹೇಳ್ಬೇಕೋ ಗೊತ್ತಿಲ್ಲ ಗುರುಜಿ, ಫಿಸಿಕಲಿ ಏನೂ ಇರ್ಲಿಲ್ಲ ಗುರುಜಿ ನಮ್ಮ ಮಧ್ಯ. ಮನೆ ತುಂಬಿಸ್ಕೊಳ್ಳೋವರ್ಗು ನಮ್ ಕಡೆ ಆತರ ಎಲ್ಲ ಏನು ಮಾಡಂಗಿರ್ಲಿಲ್ಲ. ಗಂಡನ್ ಮನೆ ತುಂಬಿಸ್ಕೊಂಡು ಮನೆ ಪೂಜೆ ದೀಪ ಹಚ್ಚಿ ಮನೆ ದೇವ್ರಿಗೆ ಹೋಗಿ ಬರೋವರ್ಗು ಆತರ ಎಲ್ಲ ಏನು ಮಾಡೋಂಗಿಲ್ಲ ನಮ್ ಕಡೆ ಶಾಸ್ತ್ರದಲ್ಲಿ. ಹಂಗಿದ್ರೆ ಏನೂ ಇಲ್ಲ. ಎಲ್ಲ ಇಲ್ಲಿಗ್ ಬಂದ್ವಿ, ಎಲ್ಲ ಮುಗೀತು. ಮನೆ ದೇವ್ರಿಗೆ ತಿರುಪತಿ ಅಲ್ಲಿಗ್ ಹೋದ್ವಿ, ಬಂದ್ವಿ, ಎಲ್ಲ ಚೆನ್ನಾಗಿತ್ತು. ಇವ್ರು ಫ್ಯಾಮಿಲಿ ಟ್ರಿಪ್ಪಿಗೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಮುನ್ನಾರ್ಗ್ ಹೋಗಿದ್ವಿ ಎಲ್ರು, ಇಡೀ ಹೋಲ್ ಫ್ಯಾಮಿಲಿ, ಅಂದ್ರೆ ಗಂಡನ್ ಫ್ಯಾಮಿಲಿ. ಅವ್ರಿಗೆ ನನ್ ಗಂಡಂಗ್ ಬಂದ್ರು 2 ಅಕ್ಕಂದಿರು 2 ತಂಗೀರು. ಎಲ್ರಿಗೂ ಅದ್ರಲ್ಲಿ ಲಾಸ್ಟ್ ಒಬ್ಳು ತಂಗಿಗ್ ಬಿಟ್ಟು ಇನ್ನೆಲ್ರಿಗೂ ಮದ್ವೆ ಆಗಿತ್ತು. ಸೊ ಎಲ್ಲಾರು ಟ್ರಿಪ್ಪಿಗೆ ಹೋಗಿದ್ವಿ. ಇನ್ನು ನಮ್ಮ ಮಧ್ಯ ಆತರ ಯಾವ್ದು ಶಾಸ್ತ್ರಗಳ್ ಮಾಡಿರ್ಲಿಲ್ಲ. ಬಟ್ ಅವ್ರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದು ಅಲ್ಲೇ ಮಾಡೋಣ ಅಂತ. ಬಟ್ ನಂಗೆ ಅದೇನು ಗೊತ್ತಿಲ್ಲ. ಅವ್ರು ಸರ್ಪ್ರೈಸಿಂಗ್ ಪ್ಲಾನಿಂಗ್, ಇವ್ರಿಗೂ ಗೊತ್ತೋ ಗೊತ್ತಿಲ್ವೋ ನಂಗೆ ಇವತ್ವರೆಗೂ ಗೊತ್ತಿಲ್ಲ. ನಾನ್ ಕೇಳಕ್ಕೂ ಹೋಗಿಲ್ಲ ಆ ಮನುಷ್ಯನ. ಹೆಂಗೆ ಅಂದ್ರೆ ಗುರುಜಿ, ಒಂದು ಮೃಗ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದೆ ಆ ದಿನ. ಒಂದ್ ಹೆಂಡತಿ ಆದ್ರೂ ಕೂಡ ಅವ್ರ ಪರ್ಮಿಷನ್ ತಗೊಳ್ದೆ ಮುಟ್ಟಬಾರ್ದು ಅಲ್ವಾ ಗುರುಜಿ? ಹೆಂಡತಿ ಆದ್ರೆ ಹೆಂಗ್ ಬೇಕೋ ಹಂಗ್ ನಡ್ಸ್ಕೋಬೋದಾ ಗುರುಜಿ? ಒಂದು ಚಿಕ್ಕ ಮನುಷ್ಯತ್ವ, ಒಂದು ಚಿಕ್ಕ ಮಾನವೀಯತೆ ಕೂಡ ಇಲ್ದೆ ಆ ವ್ಯಕ್ತಿ ನನ್ನನ್ನ ಮೃಗದ ತರ ನನ್ ಜೊತೆ ನಡ್ಕೊಳ್ತಾನೆ. ಆ ದಿನ ನನಗ್ ಗೊತ್ತಾಗತ್ತೆ, ನಾನು ಒಬ್ಬ ಕೆಟ್ಟ ವ್ಯಕ್ತಿನ ನಾನು ನಂಬಿಟ್ಟೆ, ಕೆಟ್ಟ ವ್ಯಕ್ತಿ ನನ್ ಮದ್ವೆ ಆಗ್ಬಿಟ್ಟೆ. ಹೆಂಗೆ ಅಂದ್ರೆ ಗುರುಜಿ, ಒಂದು ಕಂಪ್ಲೀಟ್ ಆಗಿ ನನ್ನ ಫಿಸಿಕಲಿ ಹೆಂಗೆ ಅಂದ್ರೆ ಹೇಳ್ಬಾರ್ದು, ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗ ನಡ್ಸ್ಕೊಂತಾರೆ. ಮೃಗದ ತರ ನನ್ ಜೊತೆ ನಡ್ಕೊಳ್ತು. ಗುರುಜಿ ಕೇಳಿಸ್ತಿದ್ಯಾ? ಹೇಳವ. ನಡ್ಕೊಂತಾರೆ ಗುರುಜಿ. ಅದಾದ್ಮೇಲೆ ನಂಗೆ ತುಂಬಾ ನೋವಾಗತ್ತೆ. ನಾನ್ ಅನ್ಕೊಂಡಿದ್ ವ್ಯಕ್ತಿ ಇವ್ರಲ್ಲ.
ನನ್ ಮನ್ಸ್ ಫುಲ್ ಹೊಡ್ದೋಗ್ಬಿಡತ್ತೆ ಅವತ್ ಫಸ್ಟ್ ಟೈಮ್ ಹೊಡ್ದೋಗ್ಬಿಡುತ್ತೆ ನಂಗೆ. ಅದಾದ್ಮೇಲೆ ನಾನು ಡೈರೆಕ್ಟ್ ನಾನ್ ತುಂಬಾ ಹುಷಾರ್ ತಪ್ತೀನಿ, ನನ್ಗ ಬೈಕೋ ಏನೋ ಜ್ವರ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ನಾನು ಅಲ್ಲಿಂದ ಇಮಿಡಿಯೇಟ್ ಆಗಿ ನಾನು ಮುನ್ನಾರ್ ಅವ್ರೆಲ್ರು ಅಲ್ಲೇ ಇದ್ರು. ನನ್ನ ಹಸ್ಬೆಂಡ್ ನನ್ನ ಅಮ್ಮ ಮನೆಗ್ ಕರ್ಕೊಂಡ್ ಹೋಗಿ ನನ್ನ ಬಿಟ್ಬಿಟ್ಟು ಅವ್ರ ಬ್ಯಾಕ್ ಟು ಅವ್ರ ಮನೆಗ್ ಬಂದ್ಬಿಟ್ರು. ನಮ್ಮಮ್ಮ ಕೇಳಿದ್ರು ಏನಾಯ್ತು, ಯಾಕೆ ಹಿಂಗಿದ್ಯಾ, ಏನಾಯ್ತು? ಅಮ್ಮ ನಾನ್ ಹೋಗಲ್ಲ, ನಂಗ್ ಭಯ ಆಗತ್ತೆ, ನಾನು ಹೋಗಲ್ಲ. ಏನಾಯ್ತು ಅಂತ ಕೇಳ್ದಾಗ ನಮ್ಮ ಅಮ್ಮಂಗ್ ನಾನು ಕಂಪ್ಲೀಟ್ ಆಗಿ ಹೇಳ್ದೆ, ಅಮ್ಮ ನನ್ಗೆ ಈ ತರ ಮಾಡಿದ್ರು, ನಂಗ್ ಹಿಂಸೆ ಆಗೋಯ್ತು, ನಂಗ್ ಹಂಗಾಯ್ತು ಹಿಂಗಾಯ್ತು ಎಲ್ಲ ಹೇಳ್ಬಿಟ್ಟೆ ನಾನು ನಮ್ಮಮ್ಮನ ಹತ್ರ. ನಂಗೆ ಅವಾಗ ಇನ್ನೂ 20 ವರ್ಷ ಗುರುಜಿ. ನನ್ ತಾಯಿ ಹತ್ರ ನಾನು ಎಲ್ಲಾ ಹೇಳ್ಕೊಂಡೆ. ನಮ್ಮಮ್ಮ ಅದೆಲ್ಲ ಜೀವನದಲ್ಲಿ ಎಲ್ಲಾ ಗಂಡ ಹೆಂಡತಿ ಆದ್ಮೇಲೂ ಆಗುತ್ತೆ, ಎಲ್ಲೋ ಸ್ವಲ್ಪ ಎಡವಿದಾರೆ, ಅದಕ್ಕೆ ಗಂಡನೇ ಬೇಡ ನಾನ್ ಹೋಗಲ್ಲ ಅಂತೆಲ್ಲಾ ಮಾಡ್ಬಾರ್ದು, ಹೋಗ್ಬೇಕು ಆತರ ಎಲ್ಲ ಇರ್ಬಾರ್ದು ಅಂತ ಹೇಳಿದ್ರು. ಇಲ್ಲ ನಾನ್ ಹೋಗಲ್ಲ, ನಾನ್ ತುಂಬಾ ಹಠ ಮಾಡ್ದೆ. ಇಲ್ಲ ನೀನ್ ಹೋಗ್ಲೇಬೇಕು ಅಂತ ಅಮ್ಮ ಹಠ ಮಾಡಿದ್ರು. 10 ದಿನ ಅಲ್ಲೇ ಇದ್ದೆ. ಆಮೇಲೆ ಅವರೇ ಬಂದ್ರು, ಸಾರಿ ಕೇಳಿದ್ರು, ತಪ್ಪಾಯ್ತು ಅಂದ್ರು. ನಾನು ಹೌದಾ ಹೋಗ್ಲಿ ಬಿಡಿ ಅಂತ ಹೇಳಿ ಅಲ್ಲಿಂದ ನಮ್ ಮನೆಗ್ ಇಲ್ಲಿಗೆ ಮತ್ತೆ ನನ್ ಗಂಡನ್ ಮನೆಗ್ ಬಂದೆ. ಇಲ್ಲಿಗ್ ಬಂದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಂದು ಪೀರಿಯಡ್ಸ್ ಮಿಸ್ ಆಗಿತ್ತು ಅಂತ ಹೇಳಿ ನಮ್ಮ ಮತ್ತೆ ಚೆಕ್ ಮಾಡು ಅಂತ ಅಂದ್ರು. ಅದು ಪಾಸಿಟಿವ್ ಅಂತ ಬಂತು. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ ಹೋದ್ರು. ಅಲ್ಲಿ ಗೊತ್ತಾಗಿದ್ ಒಂದು ದೊಡ್ಡ ಇನ್ಸಿಡೆಂಟ್ ಏನಂದ್ರೆ ನಂಗೆ ಟ್ವಿನ್ಸ್ ಬೇಬಿ. ಟ್ವಿನ್ಸ್ ಬೇಬಿ ಅಂತ ಗೊತ್ತಾಗತ್ತೆ. ಸೊ ನನ್ನ ಅತ್ತೆ ಆಗಿರ್ಬೋದು, ನನ್ನ ಗಂಡ ನನ್ನ ಚೆನ್ನಾಗೇ ನೋಡ್ಕೊಂತಿದ್ರು ಗುರುಜಿ. ಕಣ್ಣಲ್ಲಿ ಕಣ್ಣಿಟ್ಟ ನೋಡ್ಕೊಳ್ತಾ ಇದ್ರು. 5 ತಿಂಗಳಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿದ್ರು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರಲ್ಲ, ಅದು ಸ್ಕ್ಯಾನಿಂಗ್ ಮಾಡಿದ್ರು. ಮಕ್ಳಿಬ್ರು ಚೆನ್ನಾಗಿದ್ದಾರೆ, ಇಬ್ರದ್ದು ಗ್ರೋತ್ ಚೆನ್ನಾಗಿದೆ. ಬಟ್ ಒಂದು ಬೇಬಿದು ಸ್ವಲ್ಪ ಗ್ರೋತಿಂಗ್ ಕಮ್ಮಿ ಇದೆ, ಬಟ್ ಇನ್ನೊಂದ್ ಬೇಬಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ, ಅಲ್ಲಿಂದ ಬಂದ್ವಿ. ಇಲ್ಲಿ ಫ್ಯಾಮಿಲಿಯಲ್ಲಿ ಆಸ್ತಿದು ಪಾಲ್ ಮಾಡೋದ್ರ ಬಗ್ಗೆ ಜಗಳಗಳು ಮಾಡ್ತಾ ಇದ್ರು ಹೆಣ್ಮಕ್ಳು, ಅವ್ರಮ್ಮ ಅವರು ಎಲ್ಲ. ನನ್ಗೆ ಆಸ್ತಿ ಗೀಸ್ತಿಗಿಂತ ಅವಾಗಿನ ಇದ್ರಲ್ಲಿ ನನಗೆ ಪ್ರೀತಿ ತೋರಿಸ್ತಾ ಇದ್ರಲ್ವಾ. ಆಮೇಲೆ ಡಾಕ್ಟರು ಹೇಳಿದ್ರು, ಅವಳು ಚಿಕ್ಕವಳು, 20 ವರ್ಷ, ಅವಳಿಗೀಗ ನೀವು ತುಂಬಾ ಫಿಸಿಕಲ್ ಎಲ್ಲ ಎಂತ ಮಾಡ್ಬಾರ್ದು, ಯಾಕಂದ್ರೆ ಟ್ವಿನ್ಸ್ ಬೇಬಿ ಇದೆ, ಅವಳು ವೀಕ್ ಬೇರೆ ಆಗಿದ್ದಾಳೆ, ಚೆನ್ನಾಗ್ ನೋಡ್ಕೊಳ್ಳಿ ಈ ಟೈಮಲ್ಲಿ ಅಂತ ಹೇಳಿ ಕೆಲವೊಂದ್ ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಮ್ಮ ಅತ್ತೆ ನನ್ ಗಂಡಂಗ್ ಇಬ್ರಿಗೂ ಹೇಳಿ ಕಳ್ಸಿದ್ರು. ಟ್ರಾವೆಲಿಂಗ್ ಎಲ್ಲಾನು ಸ್ಟಾಪ್ ಮಾಡ್ಸಿದ್ರು. ಹಿಂಗೆ ನಡೀತಾ ಇತ್ತು ಗುರುಜಿ. ನನ್ಗೆ 5 months ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬರ್ತೀನಿ, ಈ ಜಗಳಗಳು ನಡೀತಾ ಇರುತ್ತೆ. ನನ್ಗೆ ಅವತ್ತೊಂದು ದೊಡ್ಡ ಶಾಕ್ ಆಗಿರುತ್ತೆ. ನನ್ ಗಂಡಂಗ್ ಆಲ್ರೆಡಿ ಮದ್ವೆ ಆಗಿತ್ತು. ಅವರಿಗೆ ಮಕ್ಳಾಗಲ್ಲ ಅನ್ನೋ ಕಾರಣ ಡಿವೋರ್ಸ್ ಆಗಿದೆ. ತಲೆ ಮೇಲೆ ಬಂಡೆಕಲ್ ಬಂದು ಬಿತ್ತು. ಆ ವ್ಯಕ್ತಿ ಅಷ್ಟು ದಿನದಲ್ಲಿ 3 ವರ್ಷ ನಾವ್ ಜೊತೆಗಿದೀವಿ, 1 ದಿನ ಕೂಡ ಆ ವ್ಯಕ್ತಿ ನನ್ನ ಹತ್ರ ಹೇಳಿರ್ಲಿಲ್ಲ. ಬಟ್ ಅವ್ರಿಗೆ ಮದುವೆ ಆಗಿದ್ದು ನಿಮ್ಗೆ ಗೊತ್ತಾಗಿದ್ದೇ ಇಲ್ಲಿ? ಹೌದು, ನನಗೆ 5 ತಿಂಗಳು ನನ್ ಗರ್ಭಿಣಿ. ಏನ್ ಕಾರಣಕ್ಕಲ್ಲಿ? ಆಸ್ತಿ ವಿಚಾರದಲ್ಲಿ ಅವರು ತುಂಬಾ ಜಗಳಗಳಾಡ್ತಾ ಇದ್ರು, ಅವ್ರ ಅಕ್ಕಂದಿರು, ಅವ್ರ ತಂಗಿ, ಅವ್ರ ಅಮ್ಮ ಎಲ್ರು. ಆಗ ಅವ್ರ 2ನೇ ಅಕ್ಕ ಒಬ್ರು ಇದಾರೆ, ಅವ್ರ ಏನಂದ್ರು, ಅಂದ್ರೆ ಇವ್ರು ಅವ್ರ ಬಗ್ಗೆ ಏನೋ ಅಂದ್ರು ಬ್ಯಾಡ್ ಆಗಿ. ಅದಕ್ಕೆ ಅವ್ರೇನಂದ್, ನೀನೇನ್ ದೊಡ್ಡ ಸಾಚನಾ, ನೀನ್ ಇವಳ ಹತ್ರ ನೀನ್ ಮೊದಲನೇ ಮದ್ವೆ ಬಗ್ಗೆ ಎಲ್ಲ ಹೇಳಿದ್ಯಾ, ಹಾಗಾದ್ರೆ ನನ್ ಬಗ್ಗೆ ನೀನ್ ಮಾತಾಡ್ತಿದ್ಯಲ್ಲ ಅಂತ ಕೇಳಿದ್ರು. ನಾನ್ ಏನಂದ್ರಿ ಅಂದೆ, ಹೌದು ಕಣೆ, ನಿನಗ್ ಬುದ್ಧಿ ಇಲ್ಲ, ನೀನ್ ದೊಡ್ಡ ಪೆದ್ಮುಂಡೆ, ನಿಮ್ಮಮ್ಮ ದೊಡ್ಡ ಪೆದ್ಮುಂಡೆ. 1 ತಿಂಗಳು ಮದ್ವೆ, ಒಂದೇ 1 ತಿಂಗಳೊಳಗಡೆ ಮದ್ವೆ ಕರ್ಕೊಂಡ್ ಬರ್ತಿದಾರೆ ಅಂದ್ರೆ ಕೇಳೋಷ್ಟು ಯೋಗ್ಯತೆ ಇಲ್ಲ ನಿಮ್ಗೆ. ನಿಮ್ಗೆ ಏನ್ ಬೇಕಾಗಿತ್ತು? ನಿಮ್ಗೂ ದುಡ್ಡು ಬೇಕಾಗಿತ್ತು, ನಿಮ್ಗೂ ನಿನ್ ಮಮ್ಮಂಗೂ. ಅದಕ್ಕೆ ನನ್ ತಮ್ಮನ ಮದ್ವೆ ಮಾಡ್ಕೊಂಡ್ ಬಂದ್ರಿ, ನೀವೆಂತ ಕಚಡಗಳು, ಹಾಗೆ ಹೀಗೆ ಅಂತೆಲ್ಲ ಅಂತಿದ್ದಾರೆ. ನನ್ಗೆ ಆ ವಿಷಯದಲ್ಲಿ ಅವ್ರು ಏನೇನ್ ಬೈದ್ರೋ ಪ್ರತಿಯೊಂದು ನನ್ಗೆ ಇವತ್ತು ಇನ್ನು ನನ್ ಕಿವಿಯಲ್ಲಿ ಹಿಂಗೆ ಓಡ್ತಾ ಇದೆ ಗುರುಜಿ. ಬಟ್ ಅವ್ರು ಬೈದಿದ್ಕಿಂತ ಅವ್ರ ಮಾತಲ್ಲಿದ್ದು ಒಂದು ಸತ್ಯ ನಿಮ್ಮನ್ನ ಇಟ್ಕೊಂಡ್ಬಿಡ್ತು. ಅವರು ಬೇರೆ ಏನೋ ಬೈದಿದ್ ನಿಮ್ಗೆ ಅಷ್ಟು ಮುಖ್ಯ ಅನ್ಸ್ಲಿಲ್ಲ? ಏನು ಅನ್ಸ್ಲಿಲ್ಲ ಗುರುಜಿ. ನನ್ ಫ್ರೆಂಡ್ಸೇ ಹೇಳಿದ್ರಲ್ವಾ, ನೀನ್ ದುಡ್ಡು ನೋಡ್ ಮದ್ವೆ ಆಗ್ತಿದ್ಯಾ ಅಂತ. ನಂಗೆ ಅದ್ ಯಾವ್ದು ಮ್ಯಾಟ್ರೇ ಆಗ್ಲಿಲ್ಲ, ಮದ್ವೆ ಆಗಿತ್ತು. ಅಲ್ಲಿ ನನಗೆ ಶಾಕ್ ಹೊಡಿತು, ಫಸ್ಟ್ ಶಾಕ್. ಹೆಂಗಿತ್ತು ಅಂತ ಅಂದ್ರೆ, ಆ ಸೆಕೆಂಡ್ ನನಗೆ ನಾನು ಬೇಡ, ನನ್ ಜೊತೆ ಇರೋ ಮಕ್ಳು ಬೇಡ ಭೂಮಿ ಮೇಲೆ. ಆ ಸೆಕೆಂಡೆ ನಿಲ್ಸಿ ನಿಮ್ ಜಗಳನ 1 ಸೆಕೆಂಡ್ ಅಂತ ಹೇಳಿ ಅವ್ರು ಕಟ್ಟಿದ ತಾಲಿ ಹಿಂಗೆ ಬಿಚ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ನಾನು ಅಲ್ಲಿಂದ ಹೊರಟೋದೆ.
ಅಲ್ಲಿಂದ ನಾನು ನಮ್ಮಮ್ಮನ ಮನೆಗೆ ಹೊರಟೋಗ್ಬಿಟ್ಟೆ ಗುರುಜಿ. ನಮ್ಮಮ್ಮನ ಹತ್ರ ಹೋದೆ, ಆಗಿದ್ದೆಲ್ಲ ಹೇಳ್ದೆ. ಎಲ್ಲಾರು ಫೋನ್ ಮಾಡಿದ್ರು, ಕರೆದ್ರು, ಏನೇ ಮಾಡಿದ್ರು ನಂಗ್ ಬರಕ್ ಮನ್ಸಿರ್ಲಿಲ್ಲ. ನನಗ್ ನಂಬಿಕೆ ಹೊಡೆದೋಗಿತ್ತು. ಆಗ ಮದ್ವೆ ಮಾಡಿದ್ರಲ್ಲ ಗುರುಜಿ, ಅವ್ರೆಲ್ಲ ಏನ್ ಮಾಡಿದ್ರು, ನ್ಯಾಯ ತೀರ್ಮಾನ ಕೂರ್ಸಿದ್ರು. ನ್ಯಾಯ ತೀರ್ಮಾನ ಕೂರಿಸ್ದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ ಗುರುಜಿ, ನಾನ್ ಕೇಳ್ತೀನಿ, ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತೀನಿ ನಾನು, ನೀನ್ ಯಾಕೋ ನನ್ ಜೀವನ ಹಾಳ್ ಮಾಡ್ದೆ? ನಾನೇ ಬೇಕಿತ್ತ ನನ್ ನಿನ್ಗೆ ಹಾಳ್ ಮಾಡಕ್ಕೆ ನನ್ ಜೀವನ ಅಂತ ಕೇಳ್ದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ ಗುರುಜಿ ನಂಗೆ, ನಾನು ಗಂಡ್ಸು ಅಂತ ಪ್ರಪಂಚಕ್ಕೆ ತೋರಿಸ್ಕೋಬೇಕಿತ್ತು, ಮದ್ವೆ ಆಗಿದ್ದೀನಿ, ಮಗು ಮಾಡ್ಕೊಂಡಿದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಅವ್ನ್ ಸತ್ತೋದ. ನನ್ ಗಂಡ ಇದ್ದು ಕೂಡ ವಿಧವೆ. ಅವನು ಪ್ರಪಂಚಕ್ಕೆ ಗಂಡ್ಸು ಅಂತ ತೋರಿಸ್ಕೊಳ್ಳೋದಿಕ್ಕೆ ಅಮಾಯಕರಾಗಿದ್ದಂತ ನನ್ ಜೀವನ ಹಾಳ್ ಮಾಡಿದ್ದು ಯಾವ ತೆರದಲ್ಲಿ ಸರಿ? ಆಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ, ನನ್ನ ಫ್ರೆಂಡ್ಸು, ನಾನ್ ಕೇಳ್ತೀನಿ, ನೀನೊಬ್ಬ ಗಂಡ್ಸು ಅಂತ ಮನ್ಸದ್ಮೇಲೆ ಅಲ್ಲಪ್ಪ ಗಂಡಸ್ತಾನ, ಒಂದು ಹೆಣ್ಣಿನ ಜೊತೆ ನಂಬಿಕೆಯಿಂದ ಇರ್ತೀಯ ಗೊತ್ತಾ, ಅದು ಗಂಡಸ್ತಾನ. ಇದೆಲ್ಲ ಗಂಡಸ್ತಾನ ನನ್ಗೆ ನಿನ್ ಬೋಧನೆ ಬೇಕಾಗಿಲ್ಲ. ಅವತ್ತೇ ನನಗ್ ಗೊತ್ತಾಗಿದ್ದು ಅವ್ನ್ ರಿಯಲ್ ಫೇಸ್ ಇದು, ಇಷ್ಟು ದಿನ ಹಾಕೊಂಡಿದ್ ಮುಖವಾಡ ಅಂತ ಹೇಳ್ತಾನೆ. ನನ್ ಫ್ರೆಂಡ್ಸು ನನ್ನನ್ನ ಗಂಡ್ಸಲ್ಲ ಅಂತ ರೇಗಿಸ್ತಾ ಇದ್ರು, ನಾನ್ ಪ್ರೂವ್ ಮಾಡಿದೀನಿ ಈಗ. ಇಷ್ಟು ಸಾಕು, ಇದ್ರೆ ಇರ್ಬೋದು, ಇಲ್ದಾದ್ರೆ ಏನೋ ನಿನ್ನಿಷ್ಟ. ಇಷ್ಟೇ ಕ್ಯಾಶುಯಲ್ ಆಗಿ ಹೇಳ್ತಾನೆ ಗುರುಜಿ, ನನ್ ಜೀವನ ಹಾಳು ಮಾಡ್ಬಿಟ್ಟು. ಬಟ್ ಎಲ್ರು ಮುಂದೆನೆ ಹೇಳಿದ್ದ, ಎಲ್ರು ಮುಂದೆನೋ ಗುರುಜಿ. ಇನ್ನೂ ಒಂದ್ ಮಾತು ಹೇಳ್ತಾನೆ ಗುರುಜಿ, ನಿನ್ಗಿಷ್ಟ ಇರುವಾಗಿದ್ರೆ ಇರು, ಇಲ್ದ ಇದ್ರೆ ಹೋಗು ಅಂತಂದು. ನಾನ್ ಹೋಗ್ತೀನಿ, ನಾನ್ ಹೋಗ್ತೀನಿ. ನನ್ ಮಕ್ಳು ಹುಟ್ಟಿದ್ರು ನೀನ್ ಬರ್ಕೊಡ್ತು, ನಾವ್ ಸತ್ರು ಬರ್ಕೊಡ್ದು, ನಾವ್ ಬದುಕಿದ್ರು ಬರ್ಕೊಡ್ತು. ಆಯ್ತು, ಆಗ ನೋಡೋಣ. ಈಗ ಹೋಗ್ತೀನಿ ಅಂದ್ಮೇಲೆ ಹಿಡಿಯಕ್ಕಾಗತ್ತಾ? ಹೋಗು. ಇದಕ್ಕೆ ಮೇನ್ ಕಾರಣ ನಮ್ಮತ್ತೆ. ಅವ್ರೊಂದ್ ಹೆಣ್ಣಾಗಿ ಅವ್ರ ದೊಡ್ಡ ಮಗಳಿಗೂ ಮಕ್ಳಿಲ್ಲ ಗುರುಜಿ. ಹಾಗಾದ್ರೆ ಅವ್ರ ಅಳಿಯಂಗ್ ಯಾಕೆ ಇನ್ನೊಂದ್ ಮದ್ವೆ ಮಾಡ್ಲಿಲ್ಲ? ಅವ್ರ ಮೂರನೇ ಮಗಳಿಗೂ ಮಕ್ಳಿಲ್ಲ ಗುರುಜಿ, ಅವ್ರಿಗೆ ಯಾಕೆ ಇನ್ನೊಂದ್ ಮದ್ವೆ ಮಾಡ್ಲಿಲ್ಲ ಅಳಿಯಂಗೆ? ಅವ್ರ ಹೆತ್ತ ಮಗಳು 4ನೇ ಮಗಳಿಗೂ ಮದ್ವೆ ಮಾಡಿದಾರೆ ಗುರುಜಿ, ಅವಳಿಗೂ ಮಕ್ಳಿಲ್ಲ. ಒಳ್ಳೆ ಕತೆ. ನಿಮ್ ವಿಚಾರದಲ್ಲಿ ಮಾತ್ರ ಧರ್ಮ ಬೇರೆ ಆಯ್ತು. ಖಂಡಿತ. ಈಗ ಹೇಳ್ತಾರೆ, ನೀನು ಶಾಪ ಹಾಕ್ಬಿದ್ಯಾ, ಅದಕ್ಕೆ ನಾನ್ ಹೆಣ್ಮಕ್ಳಿಗೆ ಮಕ್ಳಿಲ್ಲ ಇಬ್ರಿಗೂನು. ಹೀಗೆ ಮಾತುಗಳು ಬರ್ತಿತ್ತು. ಅದಾದ್ಮೇಲೆ ತುಂಬಾ ಅನುಭವಿಸ್ದೆ ಗುರುಜಿ. ಎಷ್ಟು ಅಂತ ಅಂದ್ರೆ, ಅಮ್ಮನ್ ಮನೆಗೆ ಹೋದೆ, 2 ಮಕ್ಳು, ಊಟ ಬೇಕು, ಜಾಸ್ತಿ ಊಟ ತಿನ್ಬೇಕು, ಹೊಟ್ಟೆ ಹಶ್ವು, ನನ್ ತಮ್ಮ ದುಡಿಬೇಕು. ಅವ್ನ್ ನನ್ಗೋಸ್ಕರ ಪಾಪ ಕಾಲೇಜೇ ಬಿಟ್ಬಿಡ್ತಾನೆ, ಕೆಲ್ಸಕ್ ಹೋಗ್ತಾನೆ, ನನಗೋಸ್ಕರ ಹೋಗ್ತಾನೆ. ನಮ್ಮ ಅಕ್ಕಂಗ್ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ನಮ್ಮಮ್ಮ ಕೂಡ ಅಲ್ಲೇ ಒಂದ್ ಫ್ಯಾಕ್ಟ್ರಿ ಇರುತ್ತೆ, ನಮ್ಮ ಮನೆಯಿಂದ 1 ರೋಡ್ ಬಿಟ್ರೆ ಗ್ಲಾಸ್ ತೊಳೆಯೋ ಫ್ಯಾಕ್ಟ್ರಿ. 5,000 ಕೊಡ್ತಾರೆ, ಅಟ್ಲೀಸ್ಟ್ ನನ್ ಮಗಳಿಗೆ ಹಣ್ಣು ತರ್ಬೋದು ಅಂತ ಹೋಗ್ತಾರೆ. ಇನ್ನೇ ನನ್ಗೆ 8 ತಿಂಗಳು ತುಂಬಿ 9 ತಿಂಗ್ಳಿಗೆ ಬೇಡ್ಬೇಕು, ಅವಾಗ ಬರ್ತಾರೆ ನಮ್ಮ ಅತ್ತೆ ಎಲ್ಲ, ಫ್ಯಾಮಿಲಿ ಎಲ್ಲ. ಆಗೋಗಿರೋದೆಲ್ಲ ಆಗೋಗ್ಬಿಟ್ಟಿದೆ ಕಣಮ್ಮ, ಮಕ್ಳಿದಾರೆ, ಜೀವನ ಇಷ್ಟೇ ಅಲ್ಲ, ಯೋಚನೆ ಮಾಡು. ಅವ್ನ್ ಬಂದಿಲ್ಲ, ನನ್ ಕಟ್ಕೊಂಡಿರೋ ಬೇವರ್ಸಿ ಗಂಡ. ಬೈಕೋಬೇಡಿ ಗುರುಜಿ ಹಂಗಂದೆ ಅಂತ. ಬರ್ತಾನೆ, ಅವನ್ ಬರಲ್ಲ. ನಮ್ಮತ್ತೆ, ಅವ್ರ ಹೆಣ್ಮಕ್ಳು, ಅವ್ರ ಅಳಿಯಂದಿರು ಎಲ್ಲ ಬರ್ತಾರೆ, ತುಂಬಾ ಮನವೊಲಿಸ್ತಾರೆ. ನಾನು ಏನು ಮಾತಾಡಲ್ಲ ಗುರುಜಿ, ಏನು ಮಾತಾಡಲ್ಲ. ನನಗೆ ಆ ಸಮಯದಲ್ಲಿ ನನಗ್ ಮಾತಾಡಕ್ ಶಕ್ತಿ ಇಲ್ಲ. ಯಾಕಂದ್ರೆ ನನ್ನ 2 ಮಕ್ಳು ಓದ್ಕೊಂಡು, ನನ್ನ ನೋವು, ನನ್ನ ಕಷ್ಟ, ನನ್ ತಮ್ಮ ಪಡ್ತಿರೋ ಕಷ್ಟ, ನನ್ ತಾಯಿ ಆ ಗ್ಲಾಸ್ ತೊಳೆಯುವಾಗ ಕೈಗಳೆಲ್ಲ ಕುಯ್ಕೊಂಡ್ ಬಂದಾಗ ನಮ್ಮಮ್ಮ ಊಟ ಮಾಡಕ್ ಆಗ್ದೆ ಸಫರ್ ಮಾಡ್ತಾ ಇದ್ರು.
ಈ ಕಷ್ಟ ಎಲ್ಲ ನೋಡ್ತಿದ್ನಲ್ಲ, ನನ್ಗೇನು ಅನಿಸ್ತಿರ್ಲಿಲ್ಲ ಅವ್ರ ಮಾತು. ಅದಾದ್ಮೇಲೆ ಮಕ್ಳಿಬ್ರು, ಒಂದ್ ಗಂಡು ಒಂದ್ ಹೆಣ್ಣಾಗುತ್ತೆ, ಬಟ್ ಬಾಯ್ ಬೇಬಿ ಇರಲ್ಲ ಗುರುಜಿ. ಅದಕ್ಕೆ ಹಾರ್ಟ್ ಬ್ರೇಕ್ ಆಗುತ್ತೆ, ಹಾರ್ಟ್ ಫೇಲ್ ಆಗುತ್ತೆ. 10 days ಅಷ್ಟೇ ಇರುತ್ತೆ. ಅದ್ರಲ್ಲೂ 2 ಮಕ್ಳು ಕಾಲ್ ಬೇರೆ ಇದು ಹೆಣ್ಮಗುದು ಕಾಲ್ ಕೂಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕಂದ್ರೆ 2 ಮಕ್ಳು ಬೆಳವಣಿಗೆ ಆಗೋದಿಕ್ಕೆ ಜಾಗ ಇರಲ್ಲ. ಏನಾಗ್ಬಿಡತ್ತೆ, ನನ್ ಮಗಳದು ಕಾಲು ಸ್ವಲ್ಪ ಅಂದ್ರೆ ಪಾದ ಉಲ್ಟಾ ಉಟ್ಬಿಡುತ್ತೆ ಗುರುಜಿ. ತುಂಬಾ ಮಾತ್ ಕೇಳ್ದೆ ಗುರುಜಿ, ಆಗ್ಲು ತುಂಬಾ ಮಾತ್ ಕೇಳ್ದೆ. ಇರೋದೆತ್ಲು, ಇಂಥದೆತ್ಲು. ಇದು ಹೋಗ್ಬಿಟ್ಟು ಆ ಗಂಡ್ಮಗು ಉಳ್ಕೋಬೇಕಿತ್ತು ಅಂತಾನು ಅಂದ್ರು. ಎಲ್ಲ ಕೇಳ್ದೆ ಗುರುಜಿ, ಪ್ರತಿಯೊಂದ್ ಮಾತು ಕೇಳಿಸ್ಕೊಂಡೆ. ಇಂಥ ಕಡೆನೆ ನಾಮಕರಣ ಮಾಡ್ಕೊಡ್ಬೇಕು, ಇಲ್ಲೇ ಇದ್ರೆ ಕರ್ಕೊಂಡ್ ಹೋಗಲ್ಲ ನಾವು. ನಮ್ಮಮ್ಮಂಗೆ ಏನು ಅಂದ್ರೆ, ಅಯ್ಯೋ ಎಲ್ಲಾ ಜನ ಹಿಂಗಂತವ್ರೆ, ಸಂಬಂಧಿಕರೆಲ್ಲ ಅಯ್ಯೋ ದೊಡ್ಡ ಮನೆ ಸಾವ್ಕಾರು ಅಂತ ಕೊಟ್ಲು, 4 ದಿನಕ್ ಬಂದ್ ಇಲ್ಲಿ ಕೂತವಳೆ. ನಮ್ಮಮ್ಮಂಗ ಅದೇ ರಾತ್ರಿ ಎಲ್ಲಾ ಕುತ್ಕೊಂಡ್ ಅದೇ 5 ತಿಂಗ್ಳು ಬಾಣಂತೆ. ನಮ್ಮಮ್ಮ ಅದನ್ನೇ ಹೇಳೋರು, ನೋಡು ಆ ಮಗು ಕಾಲ್ವೇರೆ ಹಿಂಗಾಗೋಗಿದೆ, ಅದಕ್ಕೆ ಆಪರೇಷನ್ ಎಲ್ಲಾ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ನಿನ್ ಗಂಡನ್ ಮನೆಗ್ ಹೋಗು, ಇಲ್ಲಾಂದ್ರೆ ಮಾಡ್ಸಕ್ ನಮ್ಗಷ್ಟು ಯೋಗ್ಯತೆ ಇಲ್ಲ, ಹೋಗು. ಅದೆಂತ ಅಸಹಾಯಕತೆ ನೋಡಿ. ಬಿಡಕ್ಕೂ ಇಷ್ಟ ಇಲ್ಲ, ಆದ್ರೆ ಶಕ್ತಿನೂ ಇಲ್ಲ. ಯಾರಿಗೂ ಬೇಡ ಗುರುಜಿ. ಬರ್ತೀನಿ ಗುರುಜಿ, 5 ತಿಂಗಳಿಗೆ ಬರ್ತೀನಿ. ತೊಟ್ಲು ಚೇಂಜ್ ಮಾಡ್ಬೇಕು ಅಂದಿರುತ್ತಲ್ಲ ಗುರುಜಿ, ಇಲ್ಲಿಗೆ ಬರ್ತೀನಿ ಗಂಡನ್ ಮನೆಗೆ. ಇಲ್ಲಿಂದ ಇಲ್ಲಿ ಬಂದ್ಮೇಲೆ ಮತ್ತೆ ನನ್ನ ಕಳ್ಸೋದೇ ಇಲ್ಲ ಅವ್ರು. 5 ತಿಂಗಳು ಬಾಣ್ತಿ. ಅವ್ರ ದೊಡ್ಡ ಮಗಳಿಗೆ ಮಕ್ಳಿಲ್ವಲ್ಲ ಗುರುಜಿ, ಅವ್ರು ನಮ್ ಜೊತೆಗೆ ಇದ್ರು. ಅಂದ್ರೆ ನಾನ್ ಅವ್ರ ಜೊತೆಗಿದ್ದೆ, ಎಲ್ಲ ಒಂದೇ ಮನೆಯಲ್ಲೇ ಇದ್ವಿ. ಸಾರಿ ಗುರುಜಿ. ಇರ್ಲಮ್ಮ, ಇರ್ಲಿ ಪರವಾಗಿಲ್ಲ. ಅವ್ರ ಜೊತೆಗೆ ಇದು 5 ತಿಂಗಳು ಬಾಣ್ತಿ ಅಂತಾನು ಇಲ್ಲ ಗುರುಜಿ. ಯಾಕಂದ್ರೆ ಎಲ್ರಿಗೂ ನನ್ ದುಶ್ಮನ್ ಆಗ್ಬಿಟ್ಟಿದ್ದೆ. ಅಂದ್ರೆ ಅಷ್ಟು ಜನದ ಮುಂದೆ ನನ್ ಮಗನ್ ಕೊಳ್ಪಟ್ಟಿ ಹಿಡ್ಕೊಂಡು ಬೈದ್ಲು, ಹೊಡೆದ್ಬಿಟ್ಲು. ಹೊಡ್ದೆ ಗುರುಜಿ, ನಾನು ಒಂದೇಟ್ ಹೊಡ್ದೆ ಗುರುಜಿ. ನೋವಾಗಲ್ವಾ ಗುರುಜಿ ನಂಗೆ? ಸತ್ಯ. ನನ್ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಾನು ನಿನ್ ಮದ್ವೆಗ್ ಮಗು ಹುಟ್ಟಿಸ್ತಿದೀನಿ ಅಂದ್ರೆ ನಾನ್ ಯಾವ ಲೆಕ್ಕಕ್ ಬಂದೆ ಗುರುಜಿ? ಕೋಪ ತಡಿಯಕ್ ಆಗ್ಲಿಲ್ಲ ಗುರುಜಿ ಆ ಮಾತು ನನ್ಗೆ. ಓಡ್ಬಿಟ್ಟೆ ಒಂದೇಟ್. ಅವಾಗಿಂದ ನನ್ನಂದ್ರೆ ಎಲ್ರಿಗೂ ಕೋಪ ಅವ್ರ ಮನೇಲಿ. ಅಂದ್ರೆ ನೀವು ಒಪ್ಕೊಂಡ್ರೆ ಮತ್ತೆ, ಅಂದ್ರೆ ಓಕೆ ನಾನು ಸತ್ರು ನೀವು ಬರಬಾರ್ದು ಅಂತ ಬಂದವರು, ಮತ್ತೆ ಅವ್ರು ಬಂದು ಕನ್ವಿನ್ಸ್ ಮಾಡಿದಾಗ ಒಪ್ಕೊಂಡ್ರ? ಗುರುಜಿ ಒಪ್ಕೊಂಡೆ. ಯಾಕಂದ್ರೆ ನನ್ನ ಹೆಣ್ಮಗು ಅಲ್ವಾ, ನನ್ ಮಗು ಕಾಲ್ ಆಪರೇಷನ್ ಮಾಡಿಸ್ಬೇಕಿತ್ತ. 12 ಲಕ್ಷ ಕೇಳಿದ್ರು ಗುರುಜಿ. 12 ಲಕ್ಷ ಒಂಚೂಷ್ಟು ನಾವು ಸಾವುಕಾರಲ್ಲ ಗುರುಜಿ. ಆಗ ನನ್ನ ಸ್ವಾಭಿಮಾನ ಬಿಟ್ಟು ಇವ್ರ ಮನೆಗ್ ಬಂದೆ ಗುರುಜಿ. ಆಪರೇಷನ್ ಮಾಡಿಸುವಾಗ್ಲೂ ನಾನು ದುಡ್ದು ನಾನ್ ಸಂಪಾದನೆ ಮಾಡ್ಕೊಂಡಿದ್ದಂತ ಒಂದಷ್ಟು ಒಡವೆಗಳಿತ್ತು ಗುರುಜಿ. ಅದನ್ನ ನಮ್ಮಮ್ಮನ ಒಡವೆ ಪ್ರತಿಯೊಂದು ಮಾರಿ ನಮ್ಮ ಹತ್ರ ಅಡ್ಜಸ್ಟ್ ಮಾಡಕ್ ಆಗಿದ್ ಬರೀ 5 ಲಕ್ಷ. ಈಗ ಬರೀ ಅನ್ಸುತ್ತೆ ಗುರುಜಿ, ಅವಾಗ 5 ಲಕ್ಷ ನನ್ಗೆ 50 ಲಕ್ಷ ಸಮಾನ ಆಗಿತ್ತು. ದುಡ್ಡು ಎಲ್ಲ 5 ಲಕ್ಷ ಇದೆ ಅಷ್ಟೇ ನಮ್ಮ ಹತ್ರ ಅಂತ ಹೇಳಿದಕ್ಕೆ ಸಾಲ ಅಂತ ಕೊಟ್ರು ಗುರುಜಿ ನಮ್ಮ ಮನೇಲಿ. ಯಾವ ಮನೇಲಿ? ನನ್ ಗಂಡನ್ ಮನೇಲಿ.
ಅಂದ್ರೆ ಅದು ಆಪರೇಷನ್ ಸಾಲ? ಸಾಲ ಅಂತ ಕೊಟ್ಟಿದ್ದಾರೆ ಗುರುಜಿ ನನ್ಗೆ 6.5 ಲಕ್ಷನ. ಓ, ನನಗ ಆ ಮೂಮೆಂಟ್ ಅಲ್ಲ ಒಂದೇ ಇದೆ, ಸಾಲ ಅಂತ ಕೊಟ್ರು ಪರವಾಗಿಲ್ಲ, ನನ್ ಮಗು ಚೆನ್ನಾಗಾಗ್ಬಿಡ್ಬೇಕು, ನನ್ ಮಗು ಚೆನ್ನಾಗಿರ್ಬೇಕಷ್ಟೆ. ಇವತ್ತು ನಾನ್ ಬದುಕಿರೋದು ಅವಳೊಬ್ಳಿಗೋಸ್ಕರನೇ. ಆಪರೇಷನ್ ಮಾಡಿಸ್ತೀವಿ ಗುರುಜಿ, ಎಲ್ಲ ಆಯ್ತು, ಎಲ್ಲ ಆಗತ್ತೆ. ಡಾಕ್ಟರ್ಗೆ 1 ವರ್ಷ ಬೇಕಮ್ಮ ನಡೆಯೋದಿಕ್ಕೆ ಮಗು ಅಂತ ಹೇಳಿದ್ರು. ಬಟ್ ನಾನ್ ನಂಬಿದಂತ ಆಂಜನೇಯ ಚಾಮುಂಡಮ್ಮ ನನ್ ಕೈ ಬಿಡ್ಲಿಲ್ಲ ಗುರುಜಿ. ನನ್ ಮಗಳು ಆಪರೇಷನ್ ಆಗಿ ಕೇವಲ 5 ತಿಂಗಳಲ್ಲಿ ಓಡಾಡ್ಬಿಟ್ಲು. 5 ತಿಂಗಳು. ಎಷ್ಟು ಖರ್ಚಾಯ್ತಲ್ಲಿ ಗುರುಜಿ ಎಲ್ಲ ಹಾಸ್ಪಿಟಲ್ ಒಂದ್ಸತಿ ಆಪರೇಷನ್ ಎಲ್ಲ ಮಾಡಿ ಡಿಸ್ಚಾರ್ಜ್ ಮಾಡಿ ಕಳಿಸ್ದಾಗ 11 ಲಕ್ಷ ಕಟ್ಟಿಸ್ಕೊಂಡಿದ್ರು ಗುರುಜಿ. ಅದಾದ್ಮೇಲೆ 21 ದಿನ ಆದ್ಮೇಲೆ ಮತ್ತೆ ಕರ್ಕೊಂಡ್ ಬರಕ್ ಹೇಳಿದ್ರು. ಸ್ಟಿಚಸ್ ಹೇಗಾಗಿದೆ, ಯಾಕಂದ್ರೆ ಪುಟ್ಟ ಮಕ್ಳಲ್ವಾ ಗುರುಜಿ, ರಿಂಕಲ್ಸ್ ಆಗ್ಬಿಡತ್ತಂತೆ. ಅದು ಅವಳು ಆಪರೇಷನ್ ಆದಾಗ ಕೇವಲ 1 ವರ್ಷದ 2 ತಿಂಗಳು ಮಗು. ಬಟ್ ನೀವು ಗಂಡನ ಮನೆಯಿಂದ ತಗೊಂಡಿದ್ದೆಷ್ಟು ಅದರಲ್ಲಿ? 6.5 ಲಕ್ಷ ಗುರುಜಿ. ಇನ್ ಮೆಕ್ಕಿದ್ದು ತಾಯಿ ಮನೇಲಿ? ಅದೇ ಒಡವೆಗಳಂತ ಮಾಡಿಸ್ಕೊಂಡಿದ್ವಲ್ಲ ಗುರುಜಿ, ಅದು. ತಮ್ಮ ಸಮಯದಲ್ಲಿ ಒದ್ದಾಡಿದ್ದೇನೆ, ತುಂಬಾ ಒದ್ದಾಡಿ ನನ್ ಗುರುಜಿ. ಅಪ್ಪನ ಸ್ಥಾನ ಚಿಕ್ಕ ಹುಡ್ಗ ಗುರುಜಿ ಅವನು. ನನ್ಗೆ 22 ವರ್ಷ ಅಂದ್ರೆ ಅವನಿಗೆ ಇನ್ನೆಷ್ಟು ಗುರುಜಿ? 18 ವರ್ಷದ ಹುಡ್ಗ, 19 ವರ್ಷ ಅವನಿಗೆ. ನೋಡಿ ಆ ಸಮಯಕ್ಕೆ ಆ ಮಗು ಹೆಂಗೆ ತುಂಬಾ ನನ್ ಹೆಣ್ಮಗುಗೆ ದೇವ್ರು ಏನ್ ಕಷ್ಟ ಕೊಡ್ಬೇಕು ಎಲ್ಲ ಚಿಕ್ಕ ಮಗುವಲ್ಲೇ ಕೊಟ್ಬಿಟ್ಟಿದಾರೆ. ಯಾಕಂದ್ರೆ 13 ಇಂಚು ಗುರುಜಿ ಕಟ್ ಮಾಡಿರೋದು. 13 ಇಂಚು ಎಲ್ಲ ಚೆನ್ನಾಗ. ಮತ್ತೆ 22 ದಿನ ಆದ್ಮೇಲೆ ಅಂತ ಹೇಳಿದ್ನಲ್ಲ ಗುರುಜಿ, 22 ದಿನ ಆದ್ಮೇಲೆ ಮತ್ತೆ ಕರ್ಕೊಂಡ್ ಹೋದ್ವಿ. ಅವಾಗ್ಲೂ ಕೂಡ 52,000 ಬಿಲ್ ಆಯ್ತು. ಆಗ್ಲೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಗುರುಜಿ. ನೀವ್ ನಂಬಲ್ಲ, ನಮ್ಮಮ್ಮಂದು ತಾಳಿ ಇರುತ್ತಲ್ಲ ಗುರುಜಿ, ತಾಳಿ, ಗುಂಡು, ಲಕ್ಷ್ಮಿ ಕಾಸು, ನಮ್ಮಪ್ಪನ ನೆನ್ಪಿಗೆ ಅಂತಿದ್ದು ನಮ್ಮಮ್ಮ ಮಾರಿಬಿಟ್ರು. ಈಶ್ವರ, ಹೆಂಗೋ ನನ್ ಮಗಳು ಓಡಾಡಿದ್ಲು ಗುರುಜಿ. ಮನೇಲೆ ಅವ್ರೆ ಹ್ಯಾಂಡಿಕ್ಯಾಪ್ ಮಗು ಅಂದ್ರು. ಬಟ್ ನನ್ ಮಗಳು ಜಿಮ್ನಾಸ್ಟಿಕ್ಸ್ ಪ್ಲೇಯರ್, ನ್ಯಾಷನಲ್ ಲೆವೆಲ್ ವರ್ಗು ಹೋಗಿದ್ದಾಳೆ. ಕಥಕ್ ಡ್ಯಾನ್ಸ್ ಮಾಡ್ತಾಳೆ, ಕರಾಟೆ ಅಲ್ಲಿ ಬ್ಲ್ಯಾಕ್ ಬೆಲ್ಟ್. ದೇವ್ರು ನನಗೆ ಗಂಡ, ಅತ್ತೆ ಎಲ್ಲಾ ನೋವಿನ ಮಧ್ಯೆ ಒಂದು ದೊಡ್ಡ ಖುಷಿ ಅಂದ್ರೆ ನನ್ ಮಗಳು ಗುರುಜಿ. ಹಿಂಗೆ ನಡ್ಕೊಂಡು ಬರ್ತಾ ಇರುತ್ತೆ ಗುರುಜಿ ನಮ್ ಜೀವನದಲ್ಲಿ. ಹೆಂಗೆ ಅಂದ್ರೆ ಇವಾಗ ಎಲ್ರೂ ಇದಾರೆ ಗುರುಜಿ. ಫಸ್ಟೇ ಹೇಳಿದ್ನಲ್ಲ ಗುರುಜಿ, ಎಲ್ರೂ ಇದಾರೆ, ಬಟ್ ಯಾರೂ ಇಲ್ಲ. ನಮ್ಮಮ್ಮ ಕೂಡ ಯಾರ ಹೇಳ್ಕೆ ಮಾತ್ ಕೇಳ್ಕೊಂಡ್ರು ಏನೋ ನಂಗೇನೋ ಗೊತ್ತಾಗ್ತಿಲ್ಲ ಗುರುಜಿ. ಆಗ್ಲೇ ನಮ್ಮಮ್ಮ ಒಂದು 3.5-4 ವರ್ಷದಿಂದ ನೀನು ಗಂಡನ್ಗೆ ಡಿವೋರ್ಸ್ ಎಲ್ಲ ಕೊಟ್ಟಿ ಬರ್ಬೇಡ, ನಿನ್ ತಮ್ಮಂಗ್ ಮದ್ವೆ ಮಾಡ್ಬೇಕು, ನೀನ್ ಬಂದ್ ಇಲ್ಲಿ ಕುತ್ಕೊಂಡ್ಬಿಟ್ರೆ ಹೆಂಗೆ ಅಂತ ಹೇಳ್ತಾ ಇದಾರೆ ಗುರುಜಿ. ಅಂದ್ರೆ ಡಿವೋರ್ಸ್ ಕೊಡಬೇಡ ಅನ್ನೋ ಆಯೋಜನೆ ಅವ್ರಿಗೆ ಬರ್ಲಿಕ್ಕೆ ಏನ್ ಕಾರಣ? ಎಲ್ಲ ಚೆನ್ನಾಗಿ ನಡೀತಿತ್ತಲ್ಲ? ಎಲ್ಲ ಚೆನ್ನಾಗಿ, ಏನು ಚೆನ್ನಾಗಿರ್ಲಿಲ್ಲ ಗುರುಜಿ. ಆಪರೇಷನ್ ಆಗಿ 3 ವರ್ಷದ ಮಗುನ ಎತ್ಕೊಂಡು ನಾನಿರೋ ಜಾಗದಿಂದ ನಾನ್ ಬೆಂಗಳೂರಿಗೆ ದಿನ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಗುರುಜಿ, ನಾನು ಫ್ಯಾಷನ್ ಡಿಸೈನಿಂಗ್ ಕಲಿಯೋದಿಕ್ಕೆ. ಆ ಕೋರ್ಸ್ ಕಲಿತು, ಬಟ್ ನನ್ನ ಪುಣ್ಯಕ್ಕೋ ಏನೋ ನನಗೆ ಅದೇ ಅಕಾಡೆಮಿಯಲ್ಲೇ ನನಗೆ ಜಾಬ್ ಆಫರ್ ಕೊಟ್ರು. ಅಲ್ಲೇ ದುಡ್ದೆ ಗುರುಜಿ. 22,000 ರೂಪಾಯಿ ನನ್ನ ಮೊದಲನೇ ಸ್ಯಾಲ್ರಿ ಅಲ್ಲಿ, ಆ ಅಕಾಡೆಮಿಯಲ್ಲಿ. ಅದೇ ಅಕಾಡೆಮಿಯಲ್ಲಿ ನಾನು 72,000 ಕೂಡ ತಗೊಂಡಿದ್ದೀನಿ ಗುರುಜಿ. ಗ್ರೇಟ್ ಅವ.
ಅಷ್ಟ್ ಕಷ್ಟಪಟ್ಟೆ ಗುರುಜಿ, ದುಡಿಬೇಕು. ಇವ್ರ ಜೊತೆನೆ ಇದ್ರಟ್ ಟೈಮ್ ಈ ಗುರುಜಿ ಇವತ್ತು ನಾನು ಇವ್ರ ಜೊತೆನೇ ಇದ್ದೀನಿ ಗುರುಜಿ. ಓಹೋ, ಇವತ್ತು ನಾನು ಅಲ್ಲಿದ್ದೇ ಪ್ರತ್ಯೇಕ ಬದುಕುವ ಸ್ಥಿತಿಗೆ ಅವ್ರು ತಂದ್ರ? ಹಾ ಗುರುಜಿ, ನಾನ್ ತಿನ್ನೋ ಊಟಕ್ಕೆ ದುಡ್ಡು ಕೊಡ್ಬೇಕಿತ್ತು ಗುರುಜಿ, ತಿಂಗ್ಳಿಗೆ ಇಷ್ಟು ಅಂತ. ನೀನು ಕೊಡ್ಬೇಕಿತ್ತು? ನಾನ್ ಕೊಡ್ಬೇಕಿತ್ತು ಗುರುಜಿ, ಯಾಕಂದ್ರೆ ನನ್ನ ಅತ್ತೆನು ನನ್ ಗಂಡ ಒಂದ್ ಮಾತ್ ಹೇಳ್ತಾರೆ, ನನ್ ಮಗನ್ ಪಕ್ಕ ಮಲ್ಕೊಳಲ್ಲ ನೀನು ಅಂದ್ಮೇಲೆ ನಾವ್ ಯಾಕೆ ನಿನ್ನನ್ ಸಾಕ್ಬೇಕು, ನನ್ ಮಗ ಯಾಕೆ ನಿನ್ನನ್ ನೋಡ್ಕೊಬೇಕು. ನನ್ ಗಂಡನೂ ಅದೇ ಮಾತ್ ಹೇಳ್ತಾನೆ ನನ್ಗೆ, ನನ್ ಪಕ್ಕ ಮಲ್ಕೊಳ್ದೇ ಇರೋ ಹೆಂಡತಿಗ್ ನಾನ್ ಯಾಕೆ ಖರ್ಚು ಮಾಡ್ಲಿ. ಅಂದ್ರೆ ಅವ್ರನ್ನ ನೀವು ದೂರ ಇಟ್ಟಿದ್ರ? ಹಾ ಗುರುಜಿ, ಒಬ್ಬ ಆ ಮಾತು ಅದು ವೇಶ್ಯಗೆ ಹೇಳೋ ಮಾತು ಗುರುಜಿ. ಆ ಮಾತು ಆ ತಾಯಿದಿರ್ನ ಅನ್ಬಾರ್ದು, ಅವ್ರ ಕಷ್ಟಕ್ಕೆ ಅವ್ರ ಪಾಪ ಮಾಡ್ಕೊಳ್ತಾರೆ. ಆ ಮಾತ್ ಹೇಳ್ದಷ್ಟು ನಂಗ್ ನೋವಾಯ್ತು ಗುರುಜಿ. ಅವತ್ ಎಲ್ರು ಮುಂದೆ ನಾನ್ ಗಂಡು ಅಂತ ಪ್ರೂವ್ ಮಾಡ್ಕೊಳಕ್ ಮದ್ವೆ ಆಗಿ ಮಗು ಮಾಡಿದೀನಿ ಅಂದ್ರೆ ಅದೇ ಕೊನೆನಾ? ಅದೇ ಕೊನೆ ಗುರುಜಿ. ಎಲ್ಲಿ ಮುನ್ನಾರ್ನ ಹೋಗಿದ್ವಲ್ಲ ಗುರುಜಿ, ಅದೇ ಕೊನೆ, ಅದೇ ಕೊನೆ ನಮ್ಮ ಮಧ್ಯೆ. ಇವತ್ತಿನವರೆಗೂ ಗುರುಜಿ ಒಂದೇ ₹1 6.5 ಲಕ್ಷಕ್ಕೆ ಬಡ್ಡಿ ಹಾಕಿದ್ದಾರೆ ಗುರುಜಿ. 8 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ತೀರ್ಸ್ಬಿಟ್ರೆ ಎಲ್ಲ? ಹಾ ಗುರುಜಿ, ತೀರಿಸ್ಬಿಟ್ಟೆ. ಒಳ್ಳೆ ಕತೆ ಆಯ್ತಲ್ಲ. ಮತ್ತಲ್ಲಿ ಗುರುಜಿ ಇವತ್ತು ಕೂಡ ಅಷ್ಟೇ ಗುರುಜಿ. ಈಗ ನಾವು ಸಪ್ರೇಟ್ ಆಗಿದೀವಿ, ಅಂದ್ರೆ ಸಪ್ರೇಟ್ ಆಗಿ ಅಂತ ಅಂದ್ರೆ ನನ್ ಗಂಡ ಬರ್ತಾನೆ ಹೋಗ್ತಾನೆ, ಬಟ್ ಇರ್ತಾನೆ. ಪರಸ್ತ್ರೀಯರ್ದಂತೂ ತುಂಬಾ ಅಂದ್ರೆ ತುಂಬಾ ವ್ಯಾಮೋಹ ಇಟ್ಕೊಂಡಿದ್ದಾರೆ ತುಂಬಾ ಜನ. ಯಾರು ಅಲ್ಲ ಗುರುಜಿ, ನನ್ನ ಪ್ರಾಣ ಸ್ನೇಹಿತೆ ಅನ್ಕೊಂಡವಳ ಜೊತೆನೆ ಈಗ ಮದ್ವೆ ಕೂಡ ಆಗಿದಾರಂತೆ, ಎಲ್ಲ ಅಂತೆ ಕಂತೆ, ಬಟ್ ಮದ್ವೆ ಆಗಿದ್ದಾರೆ ಅಂತ ನಂಗೂ ಅನ್ನಿಸ್ತಿದೆ ಗುರುಜಿ. ಬಟ್ ಇದ್ ಚೆನ್ನಾಗಿದ್ದಾರೆ ಬೇರೆ ಇವ್ರ ಜೊತೆ. ಬಟ್ ನಿನ್ನ ಬಗ್ಗೆ ದುಃಖ ಇದೆಯಾ? ಖಂಡಿತ ಇಲ್ಲ ಗುರುಜಿ. ಆ ಸ್ಥಿತಿಗೆ ಯಾಕೆ ಬಂದ್ರಿ ನೀವು? ಗುರುಜಿ ನನ್ಗೆ ಆ ವ್ಯಕ್ತಿ ಆ ಮಾತ್ ಹೇಳೋ ಬದ್ಲು ನಾನ್ ಪ್ರಪಂಚದಲ್ಲಿ ನನ್ನನ್ನ ಜನ ಹಿಂಗ್ ನೋಡ್ತಿದ್ದಾರೆ, ಯಾಕಂದ್ರೆ ಅವರು ಮದ್ವೆ ಆಗಿ 10 ವರ್ಷ ಆದ್ರೂ ಮಕ್ಳಾಗಿರ್ಲಿಲ್ವಂತೆ. ಸೊ ನನ್ನ ಜನ ಹಿಂಗ್ ನೋಡ್ತಾ ಇದ್ದಾರೆ, ನಾನ್ ಅದಕ್ಕೋಸ್ಕರ ನನ್ನನ್ನ ಮದ್ವೆ ಆಗದೆ ಕಣಮ್ಮ, ನನ್ ಈ ತರ ನಾನ್ ಮಾಡ್ಬಾರ್ದಾಗಿತ್ತು ಅನ್ನೋ ಒಂದು ಕಿಂಚಿತ್ತು ಪಶ್ಚಾತ್ತಾಪ ಇಲ್ದಿರೋ ಮನುಷ್ಯನ ಹತ್ರ ನನಗ್ ಯಾವ್ದನ್ನು ಬೇಕು ಅಂತ ನಂಗೆ ಅನಿಸ್ತಿಲ್ಲ ಗುರುಜಿ. ಅತ್ಯಂತ ವಿನಯದಿಂದ ಹೇಳಿದ್ರಾಗಿತ್ತು ಅಂತ? ಖಂಡಿತ ಗುರುಜಿ, ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ವ್ಯಕ್ತಿಯಿಂದ. ಮತ್ತೆ ಆ ಪದೇ ಭಾಷೆಗಳನ್ನ ತುಂಬಿದ ಸಭೆಯಲ್ಲಿ ಬಳಸೋದು ತುಂಬಾ ದೌರ್ಜನ್ಯ ಅಂತ ಅನ್ನಿಸ್ತು. ಖಂಡಿತ ಅಲ್ವಾ ಗುರುಜಿ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಹೇಳ್ತಿದ್ರಿ ಗುರುಜಿ? ಹೌದವಾ, ಮಾನದ ವಿಚಾರ ಅದು. ಅಲ್ವಾ ಹೆಣ್ಣು ಕೇವಲ ಆ ಕಾರಣಕ್ಕಷ್ಟೇ ಸ್ವೀಕರಿಸಲ್ಪಟ್ಟಿದ್ದಾಳೆ ಅಂದ್ರೆ ಹಾಗಾದ್ರೆ ನಿಮ್ಮ ಸ್ಥಾನ ಬೇರೆ ಆಯ್ತಲ್ಲ. ಹಾಗಾದ್ರೆ ನಾನು ಹೇಳಿದ ಮಾತು ತಪ್ಪಾ ಗುರುಜಿ? ಆ ವರ್ಡ್ ಯೂಸ್ ಮಾಡಿದ್ನಲ್ಲ ವೇಶ್ಯ, ಕಥೆಯನ್ನ ಆಗ ಹೇಳಬೇಕಾದ್ರೆ ಅದು ಕೇಳೋರ್ಗೆಲ್ಲ ಅರ್ಥ ಆಗಿರುತ್ತವ. ಆ ನೋವು ನನ್ನ ಆ ಶಬ್ದ, ನಾನು ಸತ್ತು ನನ್ ಗುಂಡಿಗೆ ಹೋಗಿ ನಾನ್ ದೇವ್ರ ಹತ್ರ ಸೇರಿದ್ರು ಕೂಡ ನಾನ್ ಆ ವರ್ಡ್ ನ ಯಾವತ್ತೂ ಮರೆಯಲ್ಲ ಗುರುಜಿ. ನಂಗೆ ಕಲ್ ಮರೆಯಕ್ ಆಗಲ್ಲ ಆ ಪದ. 4 ಜನ ಕೂತಿರೋ ಮಧ್ಯದಲ್ಲಿ ನೀನ್ ನಿಂತ್ಕೊಂಡ್ ಆ ಮಾತಾಡ್ತೀಯ ಅಂದ್ರೆ ನೀನ್ ಗಂಡಸ್ ಕುಲಕ್ಕೆ ಅವಮಾನ. ಅಂದ್ರೆ ಅವ್ರ ಪ್ರಕಾರ ಗಂಡಸ್ತನ ಕೇವಲ ಅದರಲ್ಲಿದೆ ಅಂತ ಅಷ್ಟೇ. ಗುರುಜಿ ಫ್ರೆಂಡ್ಸ್ ಹೋಗೋದ್ರೆ ಇವತ್ ನಿನ್ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ, ನೀನೋ ಕಳ್ತನ ಮಾಡಿ ಸಾವ್ಕಾರ ಆಗ್ತೀಯ ಗುರುಜಿ. ಅದ್ ಹೆಂಗೆ ನೀನ್ ಒಂದ್ ಹೆಣ್ಣನ ಅದು ಬಡವ್ರ ಮನ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ನಿನ್ನ ಆಸೆಗೆ ನಿಮ್ಮಷ್ಟೇ ಇದಕ್ಕೋ ತೋರಿಸ್ಕೊಳ್ಳೋದಿಕ್ಕೋಸ್ಕರ ಒಂದ್ ಹೆಣ್ಣನ ನೀವು ಯೂಸ್ ಮಾಡ್ಕೊಂಡಿದ್ ತಪ್ಪಲ್ವಾ? ಆ ಪಶ್ಚಾತ್ತಾಪ ನನ್ ಗಂಡನಲ್ಲಿ ನಾನ್ ಕಾಣಿಸ್ಲೇ ಇಲ್ಲ ಗುರುಜಿ ನಂಗೆ. ಅದಾದ ನಂತರ ಅವರು ಕ್ಷಮೆ ಕೇಳಿದ್ರು ಅಂತ ತುಂಬಾ ಹೇಳ್ತಾ ಇದ್ರಿ, ಬಟ್ ನಿಮಗೆ ಅದು ಕನ್ವಿನ್ಸ್ ಆಗ್ಲಿಲ್ವಾ? ಮಾಡಿದರೆ ಗುರುಜಿ. ಹೇಗೆ ಅಂದ್ರೆ ಆವತ್ತಿನ ದಿನಕ್ ನಾನು ಅವ್ರ ಪಕ್ಕ ಹೋಗಿ ಮಲ್ಕೋಬೇಕಲ್ವಾ ಗುರುಜಿ? ಕ್ಷಮೆ ಕೇಳೋರ್ ಮುಖದಲ್ಲಿ ಬದಲಾವಣೆಗಳಲ್ಲಿ ತುಂಬಾ ಇರುತ್ತಲ್ವಾ ಗುರುಜಿ? ಪಶ್ಚಾತ್ತಾಪ ಇರ್ಲಿಲ್ಲ ಅಂತ ಒಂದು ಚೂರು ಕಾಣ್ಸಿಲ್ಲ ಗುರುಜಿ, ಒಂದೇ ಒಂದು ಚೂರು. ಮಗು ಆಗಿದಲ್ಲ, 2 ಮಕ್ಳು ಆಗಿದೆ. ಬಂದು ಆ ಮಗುನ ಯಾವಾಗ ಗೊತ್ತಾ ಗುರುಜಿ ಬಂದ್ ನೋಡಿರೋದು. ಅಷ್ಟು ನೀನ್ ಗಂಡ್ಸು ಅಂತ ಪ್ರಪಂಚಕ್ಕೆ ತೋರಿಸ್ಕೊಳಕ್ಕೆ ಮಾಡ್ದೆ ಅಂತ ಹೇಳ್ದಲ್ಲ, ಆ ಮಕ್ಳು ಹುಟ್ಟಿ 3 ದಿನಕ್ಕೆ ಬಂದಿದ್ಯಾ ಮಗು ನೋಡೋದಿಕ್ಕೆ. ಅದರಲ್ಲೂ ಹೆಣ್ಣು ಕಾರಣಕ್ಕೆ ಅದು ನಿರ್ಲಕ್ಷ್ಯ ಇತ್ತ?
ಅವನಿಗೆ ಪ್ರಪಂಚಕ್ ತೋರ್ಸ್ಬೇಕಿತ್ತು ಅಷ್ಟೇ ಗುರುಜಿ. ಅದ್ ಹೆಣ್ಣು ಗಂಡು ಅದೇನೋ ಅವ್ನ್ ತಲೆಲೇ ಇರ್ಲಿಲ್ಲ. ಒಳ್ಳೆ ಕಥೆ. ಅಲ್ಲ, ತನ್ನ ಮಕ್ಕಳ ಹಾರೈಕೆಗೆ ಅಥವಾ ಹೆಂಡತಿಯ ಈ ಕಷ್ಟದ ಕಾಲಕ್ಕೆ 6 ಲಕ್ಷ ಸಾಲ ಅಂತ ಬಂದಾಗ್ಲಿ ಅಲ್ಲಿ ಎಲ್ಲ ಮುಗ್ದೋಯ್ತವ, ಎಲ್ಲ ಮುಗ್ದೋಗಿದೆ. ಆ? ನನಗೆ ಆ ಪಶ್ಚಾತ್ತಾಪದಲ್ಲಿ ಒಂದೇ ಒಂದು ಕಿಂಚಿತ್ತು ಇರು ಫ್ಯಾಮಿಲಿಯಲ್ಲಿ ಒಬ್ರಿಗೂ ಕೂಡ ಆ ಹೆಣ್ಣನ್ ಕಣ್ಣೀರು, ಆ ಹೆಣ್ಣಂಗ್ ನಾವ್ ಮೋಸ ಮಾಡಿದ್ವಿ ಅಂತ ಅನ್ಸೇ ಇಲ್ಲ ಗುರುಜಿ. ಅವ್ರ 2ನೇ ಅಕ್ಕಂಗ್ ಮಾತ್ರ ಆ ಫೀಲ್ ಇದೆ. ಇವತ್ತು ಅವ್ರ ಅಕ್ಕ ನನಗ್ ಅದೇ ಹೇಳ್ತಾರೆ, ಇದ್ರೆ ನಿಂತರ ಹೆಣ್ಮಕ್ಳು ಹುಟ್ಟಬೇಕು ಕಣ ಎಲ್ಲಾ ಮನೇಲೂ ಅಂತ. ಬಟ್ ಅವರು ಒಂದು ಕಾಲದಲ್ಲಿ ಹಾಗೆ ಇದ್ರ. ಅವರು ನನಗೆ ಅವತ್ತಿಂದ ಇವತ್ತಿನವರೆಗೂ ಹಾಗೆ ಇದಾರೆ ಗುರುಜಿ. ಆ ಪರ್ಸನ್ ಅಲ್ಲಿ ನಾನು ಯಾವ್ದೇ ಬದಲಾವಣೆ ನೋಡಿಲ್ಲ. ಯಾರು ಆ ಸತ್ಯನ ನನಗೆ ಹೇಳಿದ್ರು ಅದೇ ವ್ಯಕ್ತಿ. ಅಂದ್ರೆ ನಿಮ್ಮನ್ನ ಬೈದ್ರಲ್ಲ, ಅವರೇನ ಅವರು? ಅವ್ರೇ ಅಂದ್ರೆ ಆನಂತರ ಅವರ ಸ್ವಲ್ಪ ಭಾವನೆ ಬದಲಾಯ್ತು ನಿಮ್ ಕುರಿತಾಗಿ? ತುಂಬಾ ಬದಲಾವಣೆ ಆಯ್ತು. ಯಾವಾಗ ನಾನು ತಾಲಿನ ತೆಗೆದು ಅವ್ರ ಕೈಗೆ ಇಟ್ಬಿಟ್ಟು ನಾನು ಹೋದ್ನೋ ಅವತ್ತಿಗೆ ಅವ್ರಿಗೆ ಅರ್ಥ ಆಗಿದೆ ನಾನ್ ದುಡ್ಡು ನಂಬ್ಕೊಂಡ್ ಬಂದೋಳಲ್ಲ. ಅವತ್ತಿಂದ ಅವ್ರು ನನ್ ಜೊತೆ ಫೋನಲ್ಲಿ ಮಾತಾಡೋದು, ನಂಗ್ ಧೈರ್ಯ ಹೇಳ್ತಿದ್ರು. ತುಂಬಾನೇ ಪಾಪ ಅವ್ರ ದುಡ್ಡು ಕಾಸು ನನಗೆ ಏನು ನಾನು ಅವ್ರು ಹೇಳಿದೆ, ನೀವು ದುಡ್ಡು ಕಾಸು ಹಣ್ಣು ಏನೋ ತರಬಾರ್ದು, ನೀವು ನನ್ನ ಬರ್ತೀರಾ ನನ್ನ ನೋಡ್ತೀರಾ ಹೋಗ್ಬೇಕಷ್ಟೇ. ನಿಮ್ಮಿಂದ ನನ್ಗೇನು ಬರ್ಕೂಡ್ದು. ನಮ್ಮಮ್ಮ ಮನೆಗ್ ನೀವೇನು ತಡ್ಬೇಡಿ. ಬರೋರು, ನನ್ನ ನೋಡೋರು, ಮಾತಾಡ್ಸೋರು, ನನ್ನ ಹತ್ತಾಗ ಸಮಾಧಾನ ಮಾಡೋರು, ನನ್ನ ತಾಯಿ ಮುಂದೆ ಅಳಕ್ ಆಗ್ತಿರ್ಲಿಲ್ಲ. ಲಿಟ್ರಲಿ ನನ್ನ ಸಾಯಿಸ್ಬಿಟ್ಟಿದ್ರು. ಇವತ್ತು ಗುರುಜಿ ನೀನ್ ನನ್ ಪಕ್ಕ ಮಲ್ಗಲ್ಲ, ನನ್ ಹೆಂಡತಿಯಾಗಿಲ್ಲ ಅಂತ ಇವತ್ತಿಗೂ ನನ್ ಗಂಡ ತಿಂಗಳು ಮನೆ ಬಾಡಿಗೆ ನಾನ್ ಕಟ್ತೀನಿ ಗುರುಜಿ. 1 ತಿಂಗಳು ನಾನ್ ಕಟ್ಟಿದ್ರೆ 1 ತಿಂಗಳು ಅವನ್ ಕಟ್ತಾನೆ. ಮನೆ ಕರೆಂಟ್ ಬಿಲ್ಲು, ಟಿವಿ ರೀಚಾರ್ಜ್, ಮಗಳು ಎಜುಕೇಶನ್, ನಾನ್ ತಿನ್ನೋ ದಿನಸಿ ಐಟಮ್ ಇಂದನು ನಾನ್ ಕಟ್ಬೇಕು. ನೋಡೋರಿಗೆ ಏನ್ ಗುರುಜಿ, ದುಡಿತಾಳೆ, ದುಡ್ಡಿದೆ, ಚೆನ್ನಾಗಿದ್ದಾಳೆ, ಅವಳಿಗೇನು ಹಾಗತ್ತ. ಈಗ ನನಗೆ ಕಷ್ಟ ಇದೆ ಅಂತ ನಾನು ಎಲ್ರೂ ಮುಂದೆ ತೋರ್ಸ್ಕೊಂಡು ಓಡಾಡ್ಬೇಕಾ? ನನ್ ಬಗ್ಗೆ ಗೊತ್ತಿದಂತ ನನ್ ಫ್ರೆಂಡೇ ನನಗ್ ಮೋಸ ಮಾಡಿದ್ಲು. ಅಂದ್ರೆ ಈಗ ನಿಮ್ಮ ಗಂಡನ 3ನೇ ಪತ್ನಿ, ನಿಮ್ ಸ್ನೇಹಿತೇನೆ? ನನ್ನ ಪ್ರಾಣ ಸ್ನೇಹಿತೆ, ಎಲ್ಲ ಬಲ್ಲವಳೆ, ಎಲ್ಲ ಗೊತ್ತಿರೋಳು. ಅವಳಿಗೂ ಮದ್ವೆ ಆಗಿ ಡಿವೋರ್ಸ್ ಆಗಿತ್ತು. ಸರೋಯ್ತಲ್ಲ. ಹಾ, ಜೋಡಿ ತುಂಬಾ ಚೆನ್ನಾಗಿದೆ. ಇರ್ಲವ, ಈಗ ಅವರ ಹೊರಗಿನ ಯಾವ ಅಕ್ರಮ ಸಕ್ರಮಗಳ ಕುರಿತು ದುಃಖ ಪಡೋ ಸ್ಥಿತಿಲಿ ನೀವಿಲ್ಲ? ಇಲ್ಲ ಗುರುಜಿ, ನನಗೆ ಆ ವ್ಯಕ್ತಿ ಇನ್ ಕೇಸ್ ಸಾಯೋದ್ ಬೇಡ ಗುರುಜಿ. ಅರ್ಥ. ನನ್ ಮಗಳಿಗೆ ಅಪ್ಪ ಬೇಕು, ಒಬ್ಬ ತಂದೆ ಅನ್ನೋ ಪ್ರಾಣಿ ಬೇಕು. ಕೇಳಿದ್ರು ದುಃಖ ಪಡೋ ಸ್ಥಿತಿಲಿ ಇಲ್ಲ ಅಂತ? ಇಲ್ಲ ಗುರುಜಿ. ನನಗೆ ಆ ವ್ಯಕ್ತಿ ಮೇಲೆ ಇದ್ದಂತಹ ಪ್ರೀತಿ, ವಿಶ್ವಾಸ, ನನ್ ಗುರುಜಿ ಎಲ್ರು ಹೇಳಿದ್ರು ನೀನ್ ದುಡ್ಗೋಸ್ಕರ ಮದ್ವೆ ಅದೇ ಅಂತ. ನನ್ಗೆ ಆ ವ್ಯಕ್ತಿ ಇಷ್ಟ ಇಲ್ದೇ ಇದ್ರು ನನ್ ಮದ್ವೆ ಅದೇ. ನನ್ ಜೀವನ ನಮ್ಮಮ್ಮ ನೋಡಿದಾರೆ. ನಮ್ಮಮ್ಮ ನಿನ್ಗೆ ಇಷ್ಟನಾ ಅಂತ ಕೂಡ ನನ್ನ ಕೇಳಿಲ್ಲ. ನಾನ್ ಇಂಥ ಹುಡುಗನ್ ನೋಡಿದೀನಿ, ನೀನ್ ಮದ್ವೆ ಆಗ್ತೀಯ ಅಂದ್ರೆ ಆಗ್ತೀನಿ ಅಮ್ಮ. ನಂಗೆ ಇದ್ ಬಿಟ್ಟು ಬೇರೆ ಏನು ಹೇಳ್ಬೇಕು ಅನ್ಸಿಲ್ಲ ಗುರುಜಿ. ಇರ್ಲವ, ಈಗ ನಿಮ್ಮ ತಮ್ಮ ಅಥವಾ ಅಮ್ಮ ಆಯ್ತು, ಏನೋ ಕಾರಣಕ್ಕೆ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕಾರಣ ಮಗಳು ಗಂಡನ್ ಬಿಟ್ಟು ಬಂದಿದ್ದಾಳೆ ಎಂದಾಗ ಮತ್ತದೇ ಸಾಮಾಜಿಕ ಒತ್ತಡ ಆಕೆಯಿಂದ ಆ ಮಾತು ಅನಿಸಿದೆ ಅಷ್ಟೇ. ಅವತ್ತು ಹೇಗೆ ನಿಮ್ಮ ಚಿಕ್ಕಪ್ಪನ ಒತ್ತಡದಿಂದ ಮದುವೆ ಆಯಿತು, ಈಗ ಬೇರೆ ಒತ್ತಡದಿಂದ ಬೇಡ ನೀನು ಅಲ್ಲೇ ಇರು, ಕಷ್ಟವೋ ಸುಖವೋ, ಡೈವರ್ಸ್ ತಗೊಂಡು ಬಂದರೆ ಇಲ್ಲಿ ನನ್ನ ಮಗನಿಗೆ ಮದುವೆ ಆಗೋದು ಕಷ್ಟ ಆಗುತ್ತೆ ಅಂತ ತಾಯಿ ಹೇಳ್ತಿದ್ದಾಳೆ. ಹೌದು, ಮಗಳ ದೃಷ್ಟಿಯಿಂದ ನನ್ಗೆ ಹಿಂಗೆ ಹೇಳ್ಬಿಟ್ಲಲ್ಲ ಅಂತ ನಿಮಗೆ ಒಂಚೂರು ದುಃಖ ಅನಿಸಿದ್ರು. ಬಟ್ ಒಂದು ಇಡೀ ಸಮಗ್ರ ಸಮಾಜದ ದೃಷ್ಟಿಕೋನದಲ್ಲಿ ತಗೊಂಡ್ರೆ ಅಲ್ಲೇ ಒಂಚೂರು ಮುಂದೆ ಬಂದುಬಿಟ್ಟಿದೆಯಾ. ಈಗ ಹೋಗಿಯೂ ಹೋಗದೇ ಇದ್ರೂ ವ್ಯತ್ಯಾಸ ಏನೂ ಇಲ್ಲ. ಆದರೆ
ತಮ್ಮ ನಿಮ್ಮೊಂದಿಗೆ ಹೇಗಿದ್ದಾರೀಗ? ಅವನು ಅಷ್ಟೇ ಗುರುಜಿ, ಬಂದ್ಬಿಡಕ್ಕ, ನಿಂಗ್ ಕಷ್ಟ ಆಗ್ತಿದ್ಯಾ, ನಿಂಗ್ ನೋವು ಆಗ್ತಿದ್ಯಾ, ಬಂದ್ಬಿಡು. ಇವತ್ತೂನು ನನ್ ತಮ್ಮನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ಅವನಿಗೆ ಮದ್ವೆ ಮಾಡ್ಬೇಕು ಅಂತೆಲ್ಲ ಓಡಾಡ್ತಿದೀನಿ ಗುರುಜಿ. ಇಷ್ಟು ಲಕ್ಷ ಅಂತ ಇಟ್ಟಿಟ್ಟಿದೀನಿ ಗುರುಜಿ ನಾನು ನನ್ ತಮ್ಮನ್ ಮದ್ವೆಗೆ ಅಂತ. ಇವತ್ತು 2 ಸೈಟ್ ತಗೊಂಡಿದೀನಿ ಗುರುಜಿ, ನಂದೇ ಅಂತ ಕಾರ್ ಇದೆ ಗುರುಜಿ, ಎಲ್ಲಾ ಮಾಡ್ಕೊಂಡಿದೀನಿ. ನಾನು ಸ್ವಂತ ದುಡ್ದು, ಯಾರ 1 ರೂಪಾಯು ಸಪೋರ್ಟ್ ಇಲ್ದ ದುಡ್ದು ಇವತ್ತು ನನ್ ಕಾಲ್ ಮೇಲೆ ನಿಂತ್ಕೊಂಡು ನನ್ ತಮ್ಮನ್ ಮದ್ವೆ ಮಾಡೋದಿಕ್ ನೋಡ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ನಾನ್ ಮಾಡ್ಕೊಂಡಿದೀನಿ ಗುರುಜಿ. ಗ್ರೇಟ್ ಅವ. ನನಗೆ ಬಹಳ ವಿಚಿತ್ರ ಅನಿಸಿದ್ದು, ನಿಮ್ಮ ಬದುಕಿನ ಬಹುತೇಕ ನಿರ್ಧಾರಗಳನ್ನೆಲ್ಲ ನಿಮ್ಮವರು ಅಂತ ಅನ್ಸ್ಕೊಂಡವರೇ ತಗೊಂಡಿದ್ದಾರೆ. ಹೌದು ಆದರೆ ಗುರುಜಿ. ಒಂದು ಹಂತದ ಮೇಲೆ ನಿನ್ನ ಹತೋಟಿಗೆ ತಗೊಂಡೆ ನೀನು. ಇಲ್ಲ ಗುರುಜಿ, ನಾನು ಈಗ್ಲೂ ತಗೊಂಡೇ ಇಲ್ವಲ್ಲ ಗುರುಜಿ. ಇವತ್ತು ನಮ್ಮ ಅಮ್ಮನ್ ಮಾತಿಗೆ ಅರ್ಥಾತ್ ಒಂದು ಫಿನಾನ್ಷಿಯಲ್ ಸೆಕ್ಯೂರ್ಡ್ ಲೈಫ್ ಅಥವಾ ಒಂದು ಹಣಕಾಸಿನಲ್ಲಿ ಭದ್ರತೆ ಏನೋ ನಿನ್ಗೆ ಅಂಥದ್ದೊಂದು ಸ್ವಾತಂತ್ರ್ಯ ಬೇರೆಯವರು ಕೊಟ್ಟರೋ ಅಥವಾ ವಿಧಿಯ ಆಟವೋ ದುಡ್ಕೊಳ್ಳಿಕ್ಕೆ ಅಥವಾ ಈ ಹಂತಕ್ಕೆ ಬರ್ಲಿಕ್ಕಾದ್ರೂ ನಿನಗೊಂದು ಕೆಲವು ನಿರ್ಧಾರ ನೀನೇ ತೆಗೆದುಕೊಂಡಲ್ಲ. ಖಂಡಿತ ಗುರೂಜಿ. ಅವತ್ತು ಮದುವೆಯ ದಾರೆ ದಿನ ಅಥವಾ ಮುಹೂರ್ತದ ದಿನ ಕರೆ ಮಾಡಿ ಹೇಳಿದ್ದು ಕೂಡ ನಿನ್ನ ನಿರ್ಧಾರವೇ ಆಗಿತ್ತಲ್ಲ. ಹೌದು ಗುರುಜಿ, ನನ್ನ ಅರ್ಥಾತ್ ನಿರ್ಧಾರ. ಇಂತಹ ಸಂದಿಗ್ಧ ಸ್ಥಿತಿಗಳಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಅದನ್ನೂ ಕೂಡ ವಾಯ್ಸ್ ರೇಸ್ ಮಾಡಲಿಕ್ಕೆ ತಯಾರಿರಲ್ಲ. ಕಾರಣ ಅದನ್ನು ಸಂಸ್ಕಾರ ಅನ್ಬೇಕು, ಭಯ ಅನ್ಬೇಕು, ಮೂರ್ಖತನ ಅನ್ಬೇಕು, ಗೊತ್ತಾಗಲ್ಲ. ಆದರೆ ನೀವು ಒಂದು ಹಂತದ ಮೇಲೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಬಂದ್ರಿ. ಬಟ್ ನನಗೆ ಬಹಳ ಹೆಮ್ಮೆ ಅನಿಸುವುದು, ಒಬ್ಬ 21 ವರ್ಷದ ಅಂದರೆ ನಿಮ್ಮ ವಯಸ್ಸಿಗಿಂತ 21 ವರ್ಷ ವಯಸ್ಸು ಮುಂದಿರುವ ಒಬ್ಬ ವ್ಯಕ್ತಿಯನ್ನು, ದೊಡ್ಡ ವ್ಯಕ್ತಿಯನ್ನು ಅಥವಾ 21 ವರ್ಷ ಜಾಸ್ತಿ ಇರೋ ಗಂಡನನ್ನು ಮದುವೆ ಆಗೋ ಸಂದರ್ಭದಲ್ಲಿ ತಾಯಿ ಮಾತೆ ವೇದವಾಕ್ಯ ಅಂತ ಅನ್ನೋದಿದೆಯಲ್ಲ, ಯಾರವ ಇವತ್ತಿಗೆ? ನಾನ್ ಇವತ್ತು ಅಷ್ಟೇ ಗುರುಜಿ, ನಮ್ಮ ಅಮ್ಮನ್ಗೆ ಅದು ತುಂಬಾ ಕಾಡ್ತಾ ಇದೆಯಂತೆ. ಅಂದ್ರೆ ಅಮ್ಮನ್ ಫ್ರೆಂಡ್ಸು ಅವ್ರ ತಂಗಿದಿರ ಹತ್ರ ಹೇಳ್ಕೊಳ್ತಾರಲ್ಲ, ಅವ್ರು ಹೇಳ್ತಾರೆ ನನಗೆ, ನೀನು ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ ಅಂದ್ರೆ. ಈಗ ಕೆಲವು ತಿಂಗಳುಗಳಿಂದ ನನ್ನ ಅಮ್ಮನ ಹತ್ರ ಸ್ವಲ್ಪ ಮಾತಾಡೋದ್ ಕಡಿಮೆ ಮಾಡಿದ್ದೆ. ನಂಗೆ ತುಂಬಾ ನೊಂದಿತ್ತು ಗುರುಜಿ, ಯಾರು ಇಲ್ಲ ನನ್ನ ಲೈಫಲ್ಲಿ ಅನ್ನೋಷ್ಟು ನೋವಾಗಿತ್ತು ನನ್ಗೆ. ಅಮ್ಮನೂ ಅರ್ಥ ಮಾಡ್ಕೊಳ್ತಿಲ್ಲ. ಆಯ್ತು ಬಂದ್ಬಿಡು ಅನ್ನೋ ಮಾತೇ ಇಲ್ಲ. ಅಲ್ಲ, ಈಗ ಹೋಗೋ ಇಚ್ಛೆ ನಿಮಗಿದೆಯಾ? ಹೌದು ಗುರುಜಿ. ಓಕೆ, ಆಯಿತು. ಇಲ್ಲಿ ಇರಬಾರ್ದು ಅನ್ನೋದಕ್ಕೆ ಒಂದಷ್ಟು ಕಾರಣ ಇದ್ದಾವೆ. ಬಟ್ ಹೋದ್ಮೇಲೆ ಏನು ಪರಿವರ್ತನೆ ಆಗುತ್ತೆ? ಎಲ್ಲ ಸೇಮ್ ಇರುತ್ತಲ್ಲ? ಎಲ್ಲ ಸೇಮ್ ಇದ್ರು ನೆಮ್ಮದಿಯಾಗಿರ್ತೀನಿ ಗುರುಜಿ, ನೆಮ್ಮದಿಯಾಗಿರ್ತೀನಿ. ಆದ್ರೆ ಇಲ್ಲ ಗುರುಜಿ, ಇಷ್ಟೆಲ್ಲ ದುಡಿದ್ರು, ಇಷ್ಟೆಲ್ಲ ಮಾಡಿದ್ರು ನೆಮ್ಮದಿನೇ ಇಲ್ಲ. ಆಯ್ತು, ಈಗ ನಿನ್ನ ದುಃಖ ನನಗೆ ಅರ್ಥವಾಗುತ್ತೆ. ಈಗ ನನ್ನ ಮಾತು ಸ್ವಲ್ಪ ಕೇಳು. ಇಲ್ಲಿಂದ ನೀವು ತವ್ರ ಮನೆಗೆ ಹೋದ್ರೆ ಇದಕ್ಕಿಂತ ಹೆಚ್ಚು ಬಾಣದ ರೀತಿ ಚುಚ್ಚುವ ಮಾತುಗಳು ಬರ್ತವೆ. ಅಂದ್ರೆ ಅದು ನಿಮ್ಮ ತಾಯಿಯಿಂದ ಬರ್ತವೆ ಅಂತ ಹೇಳ್ತಾ ಇಲ್ಲ. ಯಾವಾಗ ಒಂದು ಹೆಣ್ಮಗಳಾಗಿ ಹೊರಗಡೆ ಇದ್ದೀಯೋ, ನೀನು ಗಂಡನ ಮನೇಲಿದ್ದೀಯೋ, ಸಪರೇಟ್ ಇದ್ದೀಯೋ, ಏನಿದ್ದೀಯೋ, ನಿನ್ನ ತಮ್ಮನ ಮನೆಗೆ ಬರುವ ಒಂದು ಹೆಣ್ಮಗಳಿದ್ದಾಳಲ್ಲ, ಅವಳು ನಿಮ್ಮಷ್ಟೇ ಎತ್ತರದ ಯೋಚನೆಯನ್ನು ಹೊಂದಿರ್ತಾಳೆ ಅಂತ ಏನಿಲ್ಲ. ಮದುವೆ ಆಗೋವರೆಗೂ ನೀವಿವತ್ತೇನು ಬದುಕನ್ನು ಬದುಕ್ತಾ ಇದ್ದೀರಿ ಅಲ್ಲೇ ಸಂತೋಷವನ್ನು ಕಾಣಿ. ನಾನು ಹೇಳ್ತೀನಿ, ನೀವು ಸ್ಥಳ ಬದಲಾವಣೆಯಿಂದ ನೆಮ್ಮದಿಯನ್ನು ತಾತ್ಕಾಲಿಕವಾಗಿ ಕಂಡುಕೊಳ್ಬಹುದು. ಆದರೆ ಅಲ್ಲಿರುವ ತಮ್ಮ, ಅಮ್ಮ ಅಥವಾ ಆ ಮನೆಗೆ ಬರೋ ಹೆಣ್ಮಗಳು ಅಥವಾ ನೀನು ಅಲ್ಲಿಗೆ ಹೋದ ಮೇಲೆ ನಿನ್ನ ಸುತ್ತಮುತ್ತಲಿನವರು ದೀರ್ಘಕಾಲ ನಿನ್ನ ಬಗ್ಗೆ ಇದೇ ಅಭಿಪ್ರಾಯ ಖಂಡಿತ ಇರಲ್ಲ. ಇವತ್ತು ನೀನು ಇಲ್ಲಿ ಸ್ವತಂತ್ರವಾಗಿದ್ದೀಯ, ದುಡ್ಕೊಳ್ತಾ ಇದ್ದೀಯ, ನಿನ್ನ ಪಾಡಿ ನೀನು ಅಡುಗೆ ಮಾಡ್ಕೊಳ್ತೀಯ, ಅಥವಾ ನಿಂದೇನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಬಾಡಿಗೆ ಕಟ್ತೀಯೋ ಏನು ಮಾಡ್ತೀಯೋ ಮಾಡ್ತಾ ಇದೆಯಲ್ಲ, ಅಥವಾ ಒಬ್ಬ ತಂದೆ ಇರಲಿ ಅಂದ್ಕೊಂಡು ಮಗುವಿಗೆ ಸಾಕ್ತಾ ಇದೆಯಾ, ಏನು ನಡೀತಾ ಇದೆಯಾ, ಒಂದು ಅಂತ ಇದನ್ನು ನೀನು ಭಾರ ಅಂದ್ಕೊಳ್ಳೋದಾದರೆ, ಅಥವಾ ಇದು ಯಾಕೋ ನನಗೆ ಅನ್ಕಂಫರ್ಟಬಲ್ ಅಥವಾ ನೆಮ್ಮದಿ ಇಲ್ಲ ಅಂದ್ಕೊಳ್ಳೋದಾದರೆ, ಇಲ್ಲಿಂದ ಅಲ್ಲಿಗೆ ತೆರಳುವ ಯೋಚನೆ ಮೊದಲು ಅನಿಸುತ್ತೆ ಇದಕ್ಕಿಂತ ಓಕೆ ಒಳ್ಳೆ ಜಾಗಕ್ಕೆ ಬಂದೆ ಅಂತ.
ಕಾಲಕ್ರಮೇಣ ಈಗಿರುವ ಸ್ಥಿತಿಗಿಂತ ಅದು ಇನ್ನೂ ವರ್ಸ್ಟ್ ಆಗುತ್ತೆ. ಕಾರಣ ಇದು ನಿನ್ನ ತಮ್ಮಂದು ಅಮ್ಮಂದು ದೋಷ ಅಂತಲ್ಲ. ಈ ಸಮಾಜದಲ್ಲಿ ಒಂದಷ್ಟು ಕಟ್ಟುಪಾಡುಗಳಿದ್ದಾವೆ. ಖಂಡಿತ ಈಗ ಗುರೂಜಿ. ನೀವೇ 1-2 ನಿಮಿಷ ಮುಂಚೆ ಹೇಳಿದ್ರಿ ನಂಗೆ ಮಗಿಗೆ ತಂದೆ ಬೇಕು ಅಂತ. ಹೌದು. ಅಂದ್ರೆ ಒಂದು ಹೆಂಡತಿಯಾಗಿ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಆ ಮಗುವಿನ ಕಾರಣಕ್ಕೋಸ್ಕರ ನಾನಿಲ್ಲಿದ್ದೀನಿ, ನಾನಿಲ್ಲೇ ಬದುಕ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ನಂದೇ ಕಾರು, ನಂದೇ ಆಸ್ತಿ ಅಥವಾ ನಂದೇ ಏನೋ ಹೊಂದಿದ್ದೀನಿ. ಇಲ್ಲಿಂದ ಈಚೆಗೆ ನೀವು ಎಲ್ಲಿ ಬದುಕಿದ್ರೂ ವ್ಯತ್ಯಾಸ ಏನೂ ಇಲ್ಲವ. ಯಾಕಂದರೆ ಎಲ್ಲ ರೀತಿ ಸ್ವಾತಂತ್ರ್ಯ ನಿನಗೆ ಆಲ್ರೆಡಿ ಇದೆ. ದುಡಿತಿದ್ದೀರಾ, ಇನ್ನು ಮುಂದುವರಿತೀರಾ, ಕಷ್ಟಪಡ್ತೀರಾ, ಸಾಧಿಸ್ತೀರಾ ಅಥವಾ ಸಂಪಾದಿಸ್ತೀರಾ, ಫೈನ್. ಬಟ್ ದಯವಿಟ್ಟು ಇಲ್ಲಿ ತಾಯಿ ಏನು ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ಅದೇ ಸತ್ಯ. ಆದ್ರೆ ಗುರುಜಿ, ನಾನಿರೋದು ನೀವೇ ಹೇಳಿ, ನಾನು ಫಸ್ಟ್ ಏನ್ ಹೇಳಿದ್ನೋ ನಾನು ಈಗ್ಲೂ ಅದೇ ಹೇಳ್ತೀನಿ. ನನ್ನ ಮಗಳಿಗೆ ಅಪ್ಪ ಬೇಕು ಅಂತ ನಾನು ಇಲ್ಲಿದ್ದೀನಿ. ಅದೇ ತಂದೆಗೆ ತನ್ನ ಮಗಳ ಮೇಲೆ ಪ್ರೀತಿ ಅನ್ನೋದು ಇರ್ಬೇಕಲ್ವಾ ಗುರುಜಿ? ಈಗ ನಾನು ಹೇಳೋದವ, ಯಾವಾಗ ಒಂದು ಇಡೀ ಪ್ರಕ್ರಿಯೆಯ ಮೊದಲ ಬಿಂದುವೇ ಅನ್ಯಾಯದಿಂದ ಆರಂಭವಾಗಿರಬೇಕಾದ್ರೆ ಅಲ್ಲಿ ಮಧ್ಯದ ಯಾವುದೋ ಬಿಂದುವಿನಲ್ಲಿ ನೀನು ಧರ್ಮ ನಿರೀಕ್ಷೆ ಮಾಡೋ ಹಾಗೆ ಇಲ್ಲ. ಒಂದು ವೇಳೆ ನೀನು ಇರು ಅಥವಾ ಹೊರಡು, ಅಲ್ಲಿಂದ ಅಂಥದ್ದು ಯಾವುದೇ ನಿರೀಕ್ಷೆ ಬರುತ್ತೆ ಅನ್ನೋ ಕಲ್ಪನೆಯೂ ಕೂಡ ನೀನು ಇಟ್ಕೊಳ್ಳಬೇಡ. ಕೇವಲ ಮುಂದೆ ಅವರ ನಡುವೆ ಮಗು ಮತ್ತು ಅವರ ತಂದೆ ಅವರ ನಡುವೆ ಆಗಬಹುದಾದ ಪವಾಡವನ್ನಷ್ಟೇ ನೀವು ನಿರೀಕ್ಷಿಸಬಹುದು. ಅದು ಬಿಟ್ಟರೆ ಅವ್ರಿಗೆ ನಿಮ್ಮ ಬಗ್ಗೆ, ಮಗುವಿನ ಬಗ್ಗೆ ಏನು ಅಭಿಪ್ರಾಯ ಇದೆ ಅದ್ರ ಮೇಲೆ ನೀವು ಹೋಗೋದಾದ್ರೆ ಇಷ್ಟೊತ್ತಿಗೆ ಯಾವತ್ತೂ ಹೋಗ್ಬೇಕಿತ್ತಲ್ಲ. ಹೌದು ಗುರೂಜಿ. ಅದಾಗಲ್ಲ. ಅಂದರೆ ಮಗು ಮತ್ತೆ ನೀವು ಅಲ್ಲಿ ಬದುಕ್ತಾ ಇದ್ದೀರಿ. ಮಗುವಿನ ಕುರಿತು ನಿಮ್ಮ ಕುರಿತು ಅವ್ರಿಗೇನು ಅಭಿಪ್ರಾಯ ಇದೆ ಅದು ನಿಮಗೆ ಇವತ್ತು ನೆನ್ನೆ ಗೊತ್ತಾಗಿರೋದಲ್ಲ, ಮೊದಲಿಂದಲೂ ನಿಮಗೆ ಗೊತ್ತಲ್ವೇ? ಮತ್ತೆ ಈ ಮಗುವಿನ ಭವಿಷ್ಯದಲ್ಲಿ ತಂದೆಯ ಪಾತ್ರ ಕೇವಲ ಸರ್ಟಿಫಿಕೇಟಲ್ಲಿ ಹೆಸರು ಬರೆಯೋಕ್ಕಲ್ಲ, ಎಲ್ಲ ಬೇಕು ಬೇಡಗಳನ್ನು ಈಡೇರಿಸೋದು ತಂದೆ ಪಾತ್ರ. ಅದು ಮೊದಲಿಂದಲೂ ಆಗಿಲ್ಲ, ಮತ್ತು ಮುಂದಾಗೋ ನಿರೀಕ್ಷೆ ಯಾಕೆ? ಕೇವಲ ಲೋಕದ ದೃಷ್ಟಿಯಲ್ಲಿ ಒಂದು ಹೆಸರು ಅದು. ಖಂಡಿತ ಗುರುಜಿ. ಅದನ್ನು ಎಲ್ಲಿದ್ರೂ ಅದು ಹಾಗೇ ಇರುತ್ತೆ. ಆದರೆ ನಿನ್ನ ಪಾಲಿಗೆ ನಿನ್ನ ತಂದೆ ತಾಯಿಯಿಂದ ಏನು ಬರದೇ ಹೋದರೂ ನೀನು ಬದುಕನ್ನು ಕಟ್ಟಿಕೊಂಡೆ. ನಾಳೆ ಮಗುವಿನ ಬದುಕಿಗೆ ಆ ಮನೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೊಂದು ಹಕ್ಕಿರುತ್ತಲ್ಲವ ಮಗುವಿಗೆ. ಖಂಡಿತ ಗುರುಜಿ. ನೀನು ಅದನ್ನು ತಪ್ಪಿಸಂಗಿಲ್ಲ. ನಿನಗಿವತ್ತು ಸ್ವಾವಲಂಬಿತನ ಇರ್ಬೋದು, ನಿನಗೆ ಶಕ್ತಿ ಇರ್ಬೋದು, ದುಡಿತಾ ಇರ್ಬೋದು, ಎಲ್ಲ ಚೆನ್ನಾಗಿ ನಡೀತಾ ಇರ್ಬೋದು. ಕಾಲ ಹೀಗೆ ಇರಲ್ಲ. ಖಂಡಿತ ಗುರುಜಿ. ನಾನೊಂದು ವೇಳೆ ಇಲ್ಲಿಂದ ಪಲಾಯನ ಮಾಡಿ ಅಥವಾ ಏನೋ ಕಾರಣಕ್ಕೆ ನಾನಿಂದ ತೊರೆದೆ, ಇನ್ನೆಲ್ಲೋ ಹೋದೆ, ಇನ್ನೇನೋ ಆಯಿತು, ಅಥವಾ ಅಪ್ಪ ಅಮ್ಮನ ಮನೆ ಇಲ್ಲಿ ಆಗ ಉಟ್ಕೊಳ್ಳೋ ಕಾರಣಗಳಿದ್ದಾವಲ್ಲ, ನಾಳೆ ನೀವು ಯಾವುದಕ್ಕೂ ಅರ್ಹರಿದ್ದೀರಿ ಅದಕ್ಕೂ ತೊಡಕಾಗುತ್ತದು. ಅಂದರೆ ಕೇವಲ ಆಸ್ತಿ ಕಾರಣಕ್ಕೆ ಇಲ್ಲಿ ಇರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಮಗ್ರವಾಗಿ ಎಂತೆಂಥ ದುರಂತದ ಅವಸ್ಥೆಗಳಿಂದಲೇ ಎದ್ದು ಬಂದು ಇಲ್ಲಿ ಬದುಕ್ತಾ ಇದ್ದೀರಿ. ಇನ್ನು ಮುಂದೆ ಅದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ನಿನ್ನ ತವ್ರ ಮನೆಗೆ ಹೋಗ್ತಾ ಬರ್ತಾ ಇರು. ಆದರೆ ಬಿಟ್ಟು ಬಂದು ಇಲ್ಲಿದ್ದಾಳೆ ಅನ್ನೋ ಪಟ್ಟವನ್ನು ಮದುವೆಗೆ ಮುಂಚೆ ಕೊಡದೇ ಇರೋ ಥರ ನೋಡ್ಕೊ. ಯಾಕಂದ್ರೆ ನಿನ್ನ ತಮ್ಮನ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಅದು ಖಂಡಿತ ನಿಜ. ಉದಾತ್ತವಾಗಿ ಯೋಚನೆ ಮಾಡೋ ಹೆಣ್ಮಗಳೇ ಬಹಳ ಕಡಿಮೆ. ನಾವು ಸಿಕ್ಕರು ಆರಂಭದಲ್ಲಿ ಹಂಗಿರ್ತಾರೆ, ಆಮೇಲೆ ಬದಲಾಗ್ಬಿಡ್ತಾರೆ. ಖಂಡಿತ ನಿಜ ಗುರುಜಿ. ಅವೆಂಥ ದುರಂತ ಅಂದರೆ ಆ ಸಮಯದಲ್ಲಿ ಬರೋ ಮಾತುಗಳಿದ್ದಾವಲ್ಲ, ದುರಾದೃಷ್ಟ ಅನ್ನೋ ಥರ ನಿನ್ನ ತಮ್ಮನಿಂದಲೇ ಬಂತು ಅನ್ಕೋ. ನಿನ್ನ ಕಥೆ ಏನಾಗಬೇಕು ಅವತ್ತ? ಇವತ್ತು ಸತ್ತಿದ್ದೀನಿ, ಅವತ್ತು ನಿಜವಾಗ್ಲೂ ಸತ್ತೋಗಿರ್ತೀನಿ ಅನ್ಸುತ್ತೆ. ಅರ್ಥಾತ್ ಆ ಥರದ್ದನ್ನು ಸ್ವಯಂ ನೀನು ಅನುಭವಿಸಿಯೇ ಆಮೇಲೆ ನಿರ್ಧಾರ ತಗೊಳ್ಬೇಕಾಗಿಲ್ಲ. ಇಲ್ಲೇ 1000 ಕಥೆಗಳು ಕೇಳ್ಬಿಟ್ಟಿದ್ದೀನಿ ನಾನು ಅಷ್ಟೇ ಎಷ್ಟೋ ಗುರೂಜಿ. ಹೆಣ್ಮಕ್ಳು ಹೇಳ್ತಾರೆ, ಒಂದು ಹಂತ ಆದಮೇಲೆ ಯಾವ ತವ್ರ ಮನೆ ನನಗೆ ಬೆಳಕಾಗಿ ಕಾಣ್ತಿತ್ತೋ ಆಗ ನಾನು ಅಯ್ಯೋ ಬೆಳಕು ಸಿಕ್ತು ಅಂತ ಕತ್ಲಿಂದ ಓಡೋಡಿ ಹೋದೆ. ಆದರೆ ಆಮೇಲೆ ಒಂದು ಹಂತ ಆದಮೇಲೆ ನನಗೆ ಅರಿವಾಯಿತು, ನಿಜವಾದ ಕತ್ತಲಿನಿಂದ ಮತ್ತೆ ನಾನು ಕತ್ಲಿಗೆ ಬಂದಿದ್ದೀನಿ, ಹೊರತಿದ್ದು ಬೆಳಕಲ್ಲ ಅಂತ. ಹೌದು ಗುರುಜಿ. ದೂರ ಇರೋವರೆಗೂ ಎಲ್ಲ ಚಂದನವ. ಇದು ಯಾಕೋ ಹೆಣ್ಣಿಗೆ ವರವೋ ಶಾಪು ಒಟ್ಟೋದೊಂದು ಕಡೆ, ಹರಿಯೋದೊಂದು ಕಡೆ, ಗಾಡಿಗೆ ಸಮುದ್ರ ಸೇರೋದೊಂದು ಕಡೆ. ತವ್ರ ಮನೆ ವಿಶ್ವಾಸದಲ್ಲಿಟ್ಕೊಳ್ಬೇಕು. ದೂರ ಇದ್ರೇನೆ ಚಂದನವ. ನಿನ್ನ ಕಷ್ಟ ನಿನ್ನ ಸುಖ. ಈಗ ನಿನ್ನ ತಾಯಿ ಸ್ಥಾನಕ್ಕೆ ಏರಿಳೋಳು,
ಅವ್ರಿಗೆ ಮಗಳಿರ್ಬೋದು, ಬಟ್ ನಿನಗೊಂದು ಮಗಳು ಅಂದಾಗ ನೀನು ತಾಯಿ ಸ್ಥಾನಕ್ಕೆ ಬಂದಿದ್ದೀಯ. ಅದು ಏನೇ ಆಗಲಿ, ಇಲ್ಲೇ ಇದ್ದು ಇಲ್ಲೇ ನಿನ್ನ ಬೆಳವಣಿಗೆಯ ಮೂಲಕ ಉತ್ತರ ಕೊಡಬೇಕೆ ಹೊರತು ನೀನು ಅಲ್ಲಿಗೆ ಹೋಗೋ ಯೋಚನೆಗಳನ್ನು ಬೇಡ. ಇವರ ಯಾವ ಕಾಟ, ಯಾವ ಕಿರುಕುಳ, ಹಾಗೂ ನೋಡಿದ್ರೆ ಮದುವೆ ಆರಂಭದಲ್ಲಿ ಏನಿತ್ತೋ ಅವತ್ತು ಯಾಕೆ ನಿನಗೆ ಅಷ್ಟು ದುಃಖ ಇತ್ತು ಅಂದರೆ ಇದ್ರ ಆಳ ಆಗಲ್ಲ, ಎಲ್ಲಿ ಹೋಗಿದೆ, ಎಲ್ಲಿ ಯಾವ ಬೇರೆ ಎಲ್ಲಿ ಹೋಗಿದೆ ಅಂತ ನಿನಗೆ ಗೊತ್ತೇ ಇರಲಿಲ್ಲ. ಈಗೆಲ್ಲ ಗೊತ್ತಾಗಿದೆ, ಈಗ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ. ಹೌದು ಗುರುಜಿ, ಸಾರ್ಗಳವ್ರು ಯಾರು ಒಂದಂಗೆ ಆಗಿದೆ ಈ ಕತೆ. ಹೌದು. ಆದರೆ ನಿಮಗೆ ಆವಾಗ ಅದೆಲ್ಲವೂ ಮೊದಲು ಯಾರು ನೀನು 2 ಮದುವೆ ಆಗಿಲ್ವಾ ಅಂದರು, ಅದು ನಿನ್ನ ಕಿವಿಗೆ ಮೊದಲು. ಅಥವಾ 6 ಲಕ್ಷ ಸಾಲ ಕೊಡ್ತೀವಿ ಅಂತ ಅಂದರು, ಅದು ಎಲ್ಲ ಮೊದಲು. ಅಂದರೆ ಈ ವ್ಯಕ್ತಿತ್ವಗಳ ಪರಿಚಯಗಳು ಆರಂಭದಲ್ಲಿ ಯಾರ್ಯಾರು ವಿಕೃತವಾಗಿ ವಿಕಾರವಾಗಿ ಯೋಚನೆ ಮಾಡ್ತಾರೆ, ಎಲ್ಲವೂ ಅದು ಮೊದಲಿತ್ತು, ದುಃಖ ಆಯ್ತಿತ್ತು. ಈಗ ಅದೆಲ್ಲ ನೋಡಿ 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 ಬೇಜಾರಾಗಿ ಈಗ ನೀನು ಅಲ್ಲಿ ಬದುಕ್ತಾ ಇದ್ದೀಯ. ಬದುಕು ಕಷ್ಟಪಟ್ಟಿದ್ದೀಯವ, ಆದರೆ ನಿನ್ನಂತೆ ಕಷ್ಟಪಟ್ಟು ನಿನ್ನಂತೆ ಗೆದ್ದವರು 2 ಅಪರೂಪ. ಅದರಲ್ಲೂ ಆ ಮಗುವಿನ ಬದುಕನ್ನು ಬಾಲ್ಯದಲ್ಲೇ ಒಂದು ಆಪರೇಷನ್ ಮಾಡಿಸಿ ಅವರಿಗೆ ನೀನು ಮಹಾತಾಯಿಯಾಗಿದ್ದೀಯ. ಇಲ್ಲ ಗುರುಜಿ, ಆ ಮಗುನೇ ನನಗ್ ತಾಯಿ. ನಾನ್ ಅವಳಗ್ ತಾಯಿ ಅನ್ನೋದು ಸುಳ್ಳು ಗುರುಜಿ, ಅದೇ ನನಗ್ ತಾಯಿ. ಯಾಕಂದ್ರೆ ನಾನು ಇವತ್ತೂನು ಕೂಡ ನಾನಿರೋ ಜಾಗದಿಂದ ನನ್ ಬೆಂಗಳೂರು ಡೈಲಿ ಟ್ರಾವೆಲ್ ಮಾಡ್ತೀನಿ ಗುರುಜಿ. ನನ್ ಮಗು ನನ್ಗೋಸ್ಕರ ಕಾಯ್ತಾ ಇರುತ್ತೆ, ನನ್ ಮಗು ನನ್ಗೋಸ್ಕರ ಮನೇಲಿ ಕಸ ಗುಡಿಸ್ತಾರೆ, ನಾನ್ ಬರೋ ದಾರಿ ಕಾಯ್ತಾ ಇರ್ತಾರೆ, ನನಗ್ ನೋವಾದ್ರೆ ಕಾಫಿ ಮಾಡ್ಕೊಡ್ತಾರೆ, ಟೀ ಮಾಡ್ಕೊಡ್ತಾರೆ, ನನ್ ಕಷ್ಟ ಕೇಳ್ತಾರೆ, ನಿನ್ಗೇನ್ ಆಯ್ತು ಅಂತ ಕೇಳ್ತಾರೆ. ನನ್ ನೋವಲ್ಲಿ ಇದ್ದ ತಕ್ಷಣ ಅವ್ರಿಗೆ ಅನ್ಸದೆ ಒಂದು, ಏನಾಯ್ತಮ್ಮ, ಯಾಕಮ್ಮ ಹಿಂಗಿದ್ಯಾ, ಏನಾದ್ರೂ ಬೇಜಾರಿದ್ರೆ ನನ್ನ ಹತ್ರ ಹೇಳ್ಕೊ ಅಂತ. ನನಗೆ ಯಾರು ಸ್ನೇಹಿತರಿಲ್ಲ ಗುರುಜಿ, ನನಗ್ ನನ್ ಮಗಳೇ ಸ್ನೇಹಿತೆ. ಅದ್ಭುತನವ. ಇಂತಹ ಏಕಾಂಗಿ ಜೀವನ ಇರಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾಕಂದ್ರೆ ಕಳಂಕ ಹೊರಿಸಲೆಂದೇ ಕೆಲವು ಕುತಂತ್ರಗಳು ನಡೀತಾವೆ. ನಡೀತಾ ಇತ್ತು ಗುರುಜಿ. ಅದು ನನ್ನನ್ನ ಏನೋ ಮಾಡಿ, ಏನೋ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಏನೇನೋ ಮಾಡಿ, ಬಟ್ ದೇವ್ರು ನಾನ್ ತಪ್ಪು ಮಾಡಿದ್ರೆ ನನ್ನನ್ ಸಿಕ್ಕಾಕಿಸ್ಲಿ, ಇಲ್ದೇ ಇದ್ರೆ ದೇವ್ರು ನನ್ನ ಕಾಪಾಡ್ತಾನೆ. ಒಂದೇ ನನಗ್ ನಂಬಿಕೆ ಇರೋದು ಒಂದೇ ಗುರುಜಿ, ನಾನ್ ನಂಬಿರೋ ದೇವ್ರು. ನಾನ್ ತಪ್ಪು ಮಾಡಿದ್ರೆ ನನಗ್ ಏನ್ ಪನಿಷ್ಮೆಂಟ್ ಕೊಟ್ರು ನಾನ್ ತಗೊಳ್ತೀನಿ. ನಾನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನನಗ್ ಏನು ಕೊಡಲ್ಲ ಅನ್ನೋದಷ್ಟೇ ನನ್ ನಂಬಿಕೆ. ನಾನ್ ಮನುಷ್ಯರನ್ನ ನಂಬದೇ ಇಲ್ಲ ಗುರುಜಿ, ನಾನ್ ದೇವ್ರನ್ನ ಅಷ್ಟೇ ನಂಬೋದು. ಇರ್ಲವ, ಬಹಳ ಖುಷಿ. ಏನಂದ್ರೆ ಆದ್ರೂ ಗುರುಜಿ ನನ್ ಇದನ್ನ ಹೇಳ್ಕೋಬಾರ್ದು, ಇದ್ ನನಗ್ ಗೊತ್ತಿಲ್ಲ. ಆದ್ರೂ ನನಗೂ ಒಂದ್ ಜೀವನದಲ್ಲಿ ನನ್ಗೊಂದ್ ಸಂಗಾತಿ ಬೇಕು ಅಂತ ಈಗ ಅನ್ನಿಸ್ತದೆ ಗುರುಜಿ. ಯಾಕಂದ್ರೆ 32, ಈಗ 31 ಕಂಪ್ಲೀಟ್ ಆಗಿ 32. ನಿಮ್ ತವ್ರ ಮನೆಯವ್ರಿಗೆ ಇದನ್ನ ತಿಳಿಸಿದ್ದೀರಾ? ನನ್ ತವ್ರ ಮನೇಲಿ ಅವಾಗ್ಲೇ ಹೇಳಿದ್ರು ಗುರುಜಿ, ಅವ್ರು 6 ವರ್ಷದಿಂದನೇ ಹೇಳಿದ್ರು, ನೀನ್ ಡಿವೋರ್ಸ್ ಮಾಡ್ಕೊಂಡ್ ಮದ್ವೆ ಆಗು. ನನ್ ತಮ್ಮ ಇವತ್ತು ಅದನ್ನ ಹೇಳ್ತಿರೋದು ಗುರುಜಿ, ನೀನ್ ಬಿಟ್ಟು ಬಂದ್ರುನು ನೀನ್ ಯಾರನ್ನ ಮನ್ಸಾರೆ ಒಪ್ಕೊಂತೀಯ, ನೀನ್ ಮದ್ವೆ ಮಾಡ್ಕೊಂಡ್ ನೀನ್ ಚೆನ್ನಾಗಿರು, ನಾನ್ ನಿನ್ ಜೊತೆ ಚೆನ್ನಾಗಿರ್ತೀನಿ. ಯಾಕಂದ್ರೆ ಗುರುಜಿ ನನ್ಗೆ ಅವತ್ತಿಂದ ಇವತ್ತಿನವರ್ಗು ದುಡಿ ಸಾಕು, ಇದೇ ವ್ಯವಹಾರ ಮಾಡಿ ಇಷ್ಟೇ ಆಗೋಗಿದೆ ನನಗೆ. ನೀನ್ ಕುತ್ಕೋ, ಇವತ್ತು ನೀನ್ ಆರಾಮಾಗಿ ಕುತ್ಕೋ, ನಾನ್ ನಿನ್ನನ್ ಸಾಕ್ತೀನಿ ಅನ್ನೋ ಒಂದ್ ಜೀವ ಇಲ್ಲ ನನ್ ಜೊತೆ. ಇರ್ಲಿ ನೋಡ್ತಾ, ಇದನ್ನ ನೀನು ಆರಂಭದಲ್ಲಿ ಏನು ಪ್ರಸ್ತಾಪ ಮಾಡಿರ್ಲಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ನಾನು ಕೂಡ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ಈಗ ನೀನು ಹೇಳದಲ್ಲವ, ಇದರಲ್ಲಿ ಧರ್ಮ ಇದೆ, ಇದು ಸರಿ ಇದೆ, ಅದರಲ್ಲಿ ಯಾವ ದೋಷ ಇಲ್ಲ. ಆದರೆ ಒಂದನ್ನು ಬಿಡಿಸಿಕೊಳ್ಳದ ಹೊರತು ಇನ್ನೊಂದರ ಆಲೋಚನೆ ಬೇಡ. ಇಲ್ಲ ಗುರುಜಿ, ನನ್ನ ಆಲೋಚನೆ ಅಂದ್ರೆ ನಾನ್ ಒಂದು ವ್ಯಕ್ತಿನ ನಾನು ಇಷ್ಟಪಟ್ಟಿರೋದು ಸತ್ಯ ಗುರುಜಿ. ನಿಮ್ಮ ಹತ್ರ ಸುಳ್ಳು ಹೇಳಕ್ ನನ್ ಮನ್ಸು ಒಪ್ಕೋತಲ್ಲ, ನಾನು ಇಷ್ಟಪಟ್ಟಿರೋದು ಸತ್ಯ ಗುರುಜಿ. ಆ ವ್ಯಕ್ತಿ ಕೂಡ ನನ್ನ ಇಷ್ಟಪಟ್ಟಿದ್ರೆ ಅವ್ರಿಗೆ ಮದ್ವೆ ಎಲ್ಲ ಏನು ಆಗಿಲ್ಲ. ನಾನು ಇವತ್ತು ನಿನ್ನೆ ಮೊನ್ನೆಯಿಂದ ನೋಡಿಲ್ಲ ಗುರುಜಿ, ನಾನು ಆಲ್ರೆಡಿ 8 ವರ್ಷದಿಂದ ಆ ವ್ಯಕ್ತಿನ ನೋಡ್ತಿದ್ದೀನಿ. ಅದೇನೇ ಇರ್ಲವಾ, ನೀನ್ ಆಗಬೇಕು ಅನ್ನೋ ಯೋಚನೆ ಧರ್ಮವಾಗೇ ಇದೆ. ಆದ್ರೆ ಗುರುಜಿ, ಈಗ ಆ ವ್ಯಕ್ತಿಗೆ ಅವರ ಕಷ್ಟದಲ್ಲಿ ನಾನ್ ಬೇಕಿತ್ತು, ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಇದ್ದಾಗ ನಾನ್ ಬೇಕಿತ್ತು, ಎಲ್ಲ ಬೇಕಿತ್ತು, ನಾನು ಬೇಕಿತ್ತು, ಅವ್ರ ತಾಯಿನೂ ಬೇಕಿತ್ತು. ಬಟ್ ಈಗ ಅವ್ರ ತಾಯಿ ಮಾತ್ರ ಬೇಕಾಗಿದ್ದಾರೆ. ಯಾರಿಗೆ? ನಾನ್ ಯಾರನ್ನ ಇಷ್ಟಪಟ್ನೋ, ಅಂದ್ರೆ ಯಾವತ್ತೂ ಕೂಡ ನಾನು ಅವ್ರ ಹತ್ರ ಹೇಳ್ಕೊಂಡಿಲ್ಲ, ಅವ್ರು ನನ್ನ ಹತ್ರ ಹೇಳ್ಕೊಂಡಿದಾರ ಅಷ್ಟೇ.
ನಾನ್ ಮದ್ವೆ ಆಗ್ಬೇಕು ಅಂತ ನಿನ್ನ ಅನ್ಕೊಂಡಿದೀನಿ, ನಿನಗೆ ಇಷ್ಟ ಇದ್ರೆ ಇದಕ್ಕೆ ನೀನ್ ಒಪ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು, ಬಟ್ ನೀನ್ ಹೆಂಗೆ ಇದ್ರು ಏನೇ ಕಷ್ಟದಲ್ಲಿದ್ರು ಆಸ್ ಎ ಫ್ರೆಂಡ್ ಆಗಿ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದಂತ ವ್ಯಕ್ತಿ. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಅವ್ರ ಹತ್ರ ಹೇಳಿಲ್ಲ ಗುರುಜಿ. ನಾನ್ ನಿಮ್ ಹತ್ರ ಕಾಲ್ ಮಾಡಿ ಇಷ್ಟು ದಿನ ನಾನ್ ಟ್ರೈ ಮಾಡ್ತಾ ಇದ್ದಿದ್ದು ಒಂದು ನಿಮ್ಮನ್ನ ಕೇಳ್ಬೇಕು. ನಾನ್ ಈ ದಾರಿಗೆ ಇವತ್ತಿನವರೆಗೂ ಹೋಗಿಲ್ಲ. ಆ ದಾರಿಗ್ ನಾನ್ ಹೋದ್ರೆ ಇವತ್ತು ನಾನು ಏನ್ ಸಂಪಾದಿಸಿದೀನೋ ಹೆಸ್ರನ್ನ, ಇದನ್ನ ನಾನ್ ಕಳ್ಕೋತೀನ ಅಥವಾ ಪಡ್ಕೋತೀನ ನಂಗೆ ಗೊತ್ತೇ ಇಲ್ಲ. ನನ್ಗೆ ಕನ್ಫ್ಯೂಷನ್ ಅಲ್ಲಿ ಇದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ ಗುರುಜಿ, ನನ್ಗೆ ಎಲ್ರು ಇದಾರೆ, ಯಾರು ಇಲ್ಲ. ನನ್ ಕಷ್ಟ ಹೇಳ್ಕೊಂಡ್ರೆ ಅದಕ್ ಪರಿಹಾರ ಸಿಗುತ್ತೋ ಅಥವಾ ನನ್ನನ್ನ ಯಾವ ತರ ಜಡ್ಜ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ ಗುರುಜಿ. ಬಟ್ ನೀವ್ ಯಾವ್ದು ಜಡ್ಜ್ ಮಾಡಲ್ಲ. ನೀವು ನಿಮಗೇನು ಆ ದೈವ ನಿಮ್ ಮನ್ಸಲ್ಲಿ ಏನ್ ಹೇಳಿಸ್ತಾನೋ ಅದನ್ನ ನೀವ್ ಹೇಳ್ತೀರೋ ಅನ್ನೋದು ಇಷ್ಟ ನನ್ ನಂಬಿಕೆ. ಅದಕ್ಕೆ ನಾನ್ ನಿಮ್ಮನ್ನ ಕೇಳ್ತಿದ್ದೀನಿ ಗುರುಜಿ. ಈಗ ಕೇವಲ 1.5 ತಿಂಗಳಿಂದ ಆ ವ್ಯಕ್ತಿ ಒಂದೇನೋ ಚಿಕ್ಕದಾಗ ಒಂದು ಆಪರೇಷನ್ ಆಗತ್ತೆ. ಅವತ್ತಿನ ದಿನ ಕೂಡ ನಾನ್ ಆ ವ್ಯಕ್ತಿ ಜೊತೆ ಇದ್ದು ಮನೆವರೆಗೂ ಕರ್ಕೊಂಡ್ ಹೋಗಿ ಬಿಟ್ಟು ಬಂದು ಪ್ರತಿಯೊಂದು ಮಾಡ್ತೀನಿ. ಬಟ್ ಆ ವ್ಯಕ್ತಿಗೆ ಆ ಒಂದೇ ಒಂದು ಚಿಕ್ಕ ಕರ್ಟನ್ಸಿ ಕೂಡ ನನ್ ಕಾಣಿಸ್ತಿಲ್ಲ ಗುರುಜಿ. ಆದ್ರೆ ನಾನೀಗ ಇಲ್ಲಿಂದ ನಾನು ಡಿವೋರ್ಸ್ ಇವತ್ತು ನಿನ್ನೆ ಮೊನ್ನೆ ಅಂತಲ್ಲ ಗುರುಜಿ, ನಾವ್ ಆಲ್ರೆಡಿ ಡಿವೋರ್ಸ್ ತಗೋಬೇಕು ಅಂತ ತುಂಬಾ ವರ್ಷಗಳಿಂದಾನೆ. ಯಾವಾಗ ಮಗುಗೆ ನನ್ಗೆ ಸಾಲ ಅಂತ ದುಡ್ಡು ಕೊಟ್ರು ಆವಾಗ್ಲೇ ತೀರ್ಮಾನ ಆಗಿತ್ತು. ಅವ್ರಿಗೂ ಓಕೆ ಆಗಿತ್ತು. ಬಟ್ ಅವ್ರು ಆಲ್ರೆಡಿ ಮದ್ವೆ ಆಗಿದ್ದಾರೆ. ನನ್ಗೇನು ಅದ್ರಲ್ಲಿ ಯಾವ್ದೇ ತರ ತೊಂದ್ರೆ ತಕರಾರು ಏನೂ ಇಲ್ಲ ಗುರುಜಿ. ಯಾಕಂದ್ರೆ ನನ್ಗ ಆ ವ್ಯಕ್ತಿ ಬದುಕಿದ್ರು ನಾನ್ ಅವಾಗ್ಲೇ ಹೇಳಿದ್ನಲ್ಲ ಗುರುಜಿ, ನಾನು ಗಂಡ ಇದ್ದು ಕೂಡ ವಿದ್ವೆ ಅಂತ. ಅಷ್ಟೇ ನಾನ್ ಅನ್ಕೊಂಡಿರೋದು. ನನ್ ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನಾನ್ ನಿಮ್ಮನ್ ಕೇಳ್ತಿರೋದು ಗುರುಜಿ, ನಾನ್ ಆ ವ್ಯಕ್ತಿ ಜೊತೆ ಇನ್ ಕೇಸ್ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಆ ವ್ಯಕ್ತಿನ ಮದ್ವೆ ಆದ್ರೆ ನಾನ್ ಚೆನ್ನಾಗಿರ್ತೀನ? ಆಯ್ತಪ್ಪ, ಈಗ ನನ್ನ ಮಾತು ಕೇಳಿಸ್ಕೊ. ಇಲ್ಲಿ ಪ್ರಥಮವಾಗಿ ಇನ್ನೊಂದು ಬದುಕನ್ನ ಪ್ರವೇಶ ಮಾಡಬೇಕು ಅಥವಾ ಇನ್ನೊಂದು ಜೀವನ ಸಂಗಾತಿಯ ವಿಚಾರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ನಿಮ್ಮ ಯೋಚನೆಯಲ್ಲಿ ಯಾವುದೇ ದೋಷ ಇಲ್ಲ. ಅದು ಬಹಳ ಶ್ರೇಷ್ಠವಾದದ್ದು ಮತ್ತು ಸರ್ವಸಮ್ಮತವಾದದ್ದು. ಅದರಲ್ಲಿ ಯಾವುದೇ ದೋಷ ಇಲ್ಲ, ತೊಂದರೆ ಇಲ್ಲ. ಆದರೆ ಒಂದು ಡೈವರ್ಸ್ ಪ್ರಕ್ರಿಯೆ ನಡೀತಾ ಇರ್ಬೋದು. ಅದನ್ನು ತಗೊಳ್ಬೇಕು. ತಗೊಳ್ಳೋ ಮುಂಚೆ ಅಂತ ಯಾವುದೇ ಭರವಸೆಯನ್ನು ನೀವು ಯಾರಿಗೂ ಕೊಡಂಗಿಲ್ಲ. ಮತ್ತು ಬಿಡಿ ಹಂಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂದುವರಿಯೋದು ಅದು ಒಳ್ಳೆಯದಲ್ಲ. ಡೈವರ್ಸ್ ತಗೊಳ್ಳೋದು ಅನಿವಾರ್ಯ. ಆದರೆ ಇದೆಲ್ಲದಕ್ಕಿಂತ ದೊಡ್ಡ ದುರಂತ ಏನಂದರೆ, ಈ ಹಿಂದೆ ಯಾವುದನ್ನು ನಿಮ್ಮ ಮನೆಯವರೆಲ್ಲ ಶೇರ್ ಮಾಡಿದ್ರೋ ಅದನ್ನು ಈಗ ನೀನು ನಿನ್ನ ಉದ್ದೇಶದಿಂದ ಹಾಳು ಮಾಡಿಕೊಳ್ತಾ ಇದೀಯ. ನೋಡವ್ವ, ಒಬ್ಬ ವ್ಯಕ್ತಿಯನ್ನು ಈಗ ನೀನು ಡೈವರ್ಸ್ ತಗೊಳ್ತೀಯ, ಯಾರನ್ನೊಬ್ಬರನ್ನ ಇಷ್ಟಪಡ್ತೀಯ ಅಥವಾ ಮದುವೆ ಆಗ್ತೀಯ. ಇಲ್ಲಿ ನಿನ್ನ ಬದುಕಿಗೆ ನಿನ್ನ ಮನಸ್ಸು ಇಷ್ಟಪಡುವ ಒಬ್ಬ ವ್ಯಕ್ತಿಯನ್ನ ಕರ್ಕೊಳ್ಬೇಕು ಅನ್ನೋದು ಎಷ್ಟು ಮುಖ್ಯವೋ, ನನ್ನನ್ನು ಅಷ್ಟು ಇವಳು ಬಿಟ್ಟರೆ ನನಗೆ ಜಗತ್ತೇ ಇಲ್ಲ ಅನ್ನೋ ಪ್ರೀತಿಸುವ ವ್ಯಕ್ತಿ ಸಿಗೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಾಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ವ್ಯತ್ಯಾಸ ಇರಲ್ಲ. ಇಲ್ಲಿ ನಾನು ಅವನ ಜೊತೆ ಇದ್ದು ಕೇರ್ ಮಾಡಿ ಮನೆಗೆ ಬಿಟ್ಟು ಆಸ್ಪತ್ರೆಯಿಂದ ಅದು ಮಾಡಿ ಇದು ಮಾಡಿ ನೀನು ಇತರರಿಗೆ ಏನು ಮಾಡ್ತಿದೀಯಾ ಅನ್ನೋದ್ರ ಜೊತೆಗೆ ಅವರು ನಿನ್ನೊಂದಿಗೆ ಮೊದಲು ಚೆನ್ನಾಗಿ ಇದ್ದರು. ಈಗ ಯಾಕೋ ಅವ್ರ ತಾಯಿನೇ ಅವ್ರಿಗೆ ಮುಖ್ಯ ಆಗಿದ್ದಾರೆ ಅಥವಾ ನನ್ನ ಕಡೆ ಅವರಿಗೆ ಕೃತಜ್ಞತೆ ಇಲ್ಲ ಅಥವಾ ಪ್ರೀತಿ ಇಲ್ಲ, ಇಂಥದ್ದೇನೂ ಇಲ್ಲ. ನೋಡುವ, ಮತ್ತದೇ ಎಡವಟ್ಟು ಮಾಡಿಕೊಳ್ಬೇಡ. ನೀನು ಈಗಲೇ ಅಥವಾ ಮದುವೆಗೆ ಮುಂಚೆ ತಾಳಿ ಕಟ್ಟುವ ಕ್ಷಣದವರೆಗೂ ನೀನು ನಿನ್ನ ಬದುಕಲ್ಲಿ ಯಾರನ್ನೂ ಕೂಡ ಅಷ್ಟು ಬಲವಾಗಿ ನಂಬಿ ಅದೇ ಬೇಕು ಇದೇ ಬೇಕು ಅನ್ನೋ ಹಠ ಹಿಡಿಯೋ ಸ್ಥಿತಿಲಿಲ್ಲ. ನೀನಾಲೆ ಒಂದು ಬದುಕನ್ನು ನೋಡಿ ಪಾಠ ಕಲ್ತು ಮುಂದೆ ಬಂದಿರೋಳಾಗಿ ಇಲ್ಲಿ ನಾನು ಇಷ್ಟಪಟ್ಟೆ ಅನ್ನೋ ರೇಷಿಯೋ 40% ಇದ್ದರೆ ನನ್ನನ್ನು ಅವರು ಭಯಂಕರ ಇಷ್ಟಪಟ್ಟವರೇ ಪಡ್ತಾ ಇದ್ದಾರೆ. ಯಾವುದೇ ಸ್ಥಿತಿ ಬಂದರೂ ನನ್ನ ಎಲ್ಲ ಸತ್ಯಗಳು ಅವರಿಗೆ ಗೊತ್ತು. ನನಗೆ ಮದುವೆ ಆಗಿದ್ದು ಗೊತ್ತು. ನನ್ನೊಂದಿಗೆ ಬೇರೆ ಒಬ್ಬ ವ್ಯಕ್ತಿ ಇದ್ದಿದ್ದು, ಬದುಕಿದ್ದು, ನಿಂತಿದ್ದು, ಮಲಗಿದ್ದು, ಮಕ್ಕಳಾಗಿರೋದು ಎಲ್ಲ ಆಗಿರೋದು ಗೊತ್ತು. ಇದಾಗಿಯೂ ಅವ್ರ ಮನೆಯಲ್ಲಿ ಗೊತ್ತಾಗಬೇಕು, ಅವರೆಲ್ಲ ಒಪ್ಪಬೇಕು. ಇದೆಲ್ಲ ಅಂದರೆ ಇದಕ್ಕೊಂದು ರಾಜಮಾರ್ಗ ಅಂತ ಇರುತ್ತೆ. ಅದನ್ನು ಬಿಟ್ಟು ಅಂದರೆ ನೀವೀಗ ಗೊತ್ತಿರೋ ಥರನೇ ಆಗ್ತಿದ್ದೀರೋ ಇಲ್ವೋ ಅದು ಆಮೇಲೆ ಮಾತಾಡ್ತೀನಿ. ಆದರೆ ಮೊದಲು ಇರೋ ವಿಚಾರಗಳನ್ನು ಹೇಳಿಬಿಡ್ತೀನಿ. ಇಲ್ಲಾದರೂ ಕೂಡ ಈ ವ್ಯಕ್ತಿ ಈಗ ಯಾಕೋ ನಿಮ್ಮ ಕುರಿತು ಆಸಕ್ತಿ ತೋರ್ತಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ 1000 ಯೋಚನೆ ಮಾಡಿ. ಈ ಹಿಂದೆ ಇವ್ರ ಬಗ್ಗೆ ನಿಮಗೆ 1000 ಭಾವನೆಗಳಿರ್ಬೋದು, ಆಸೆ ಪ್ರೀತಿ ಇರ್ಬೋದು. ಆ ವ್ಯಕ್ತಿ ಆತನಿಗೆ ಏನು ಕಾರಣ ಇದೆಯೋ ಗೊತ್ತಿಲ್ಲ, ಆದರೆ ನಿನ್ನ ಕುರಿತು ಮೊದಲಿನಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅಂದಾಗ ಮತ್ತೆ ಮೋಹಕ್ಕೊಳಗಾಗಬೇಡ.
ಇಲ್ಲಿ ಇಲ್ಲೊಂಚೂರು ಇಡುವುದೇ ಅಂದರೆ ನಿನ್ನ ಬದುಕಿನ ಎಲ್ಲೂ ಸುಧಾರಿಸೋದಿಲ್ಲ, ಮತ್ತು ಭಾಳ ದೊಡ್ಡ ಕೆಟ್ಟ ಪಟ್ಟ ಸಿಗೋದು ನಿನಗೆ. ಯಾಕಂದರೆ ಈಗಿರುವ ನಿನ್ನ ಬದುಕು ಒಂಟಿ ಅಂತ ಅಂದ್ಕೊಳ್ತೀಯೋ, ಇಲ್ಲ ಗಂಡ ಇದ್ದಾರೆ ಅವರು ಬೇರೆ ಇದ್ದಾರೆ ಅಂತ ಅಂದ್ಕೊಳ್ಳಿ, ಈ ಸ್ಥಿತಿ ಏನಿದೆ, ಇನ್ನು ಒಂದೇನಾದರೂ ಫೇಲ್ ಆದರೆ ಇದಕ್ಕಿಂತ ವರ್ಸ್ಟ್ ಸ್ಥಿತಿಗೆ ನಿನ್ನನ್ನು ಈ ಸಮಾಜ ತಲುಪಿಸುತ್ತೆ. ಖಂಡಿತ ಗುರುಜಿ. ಎರಡನೇದನ್ನು ಎಷ್ಟು ನಿರ್ಲಿಪ್ತಳಾಗಿ ನಿರ್ಮೋಹವಾಗಿ, ಮೋಹವೇ ಇರಬಾರ್ದು. ನನ್ನ ಎಲ್ಲ ಪರಿಸ್ಥಿತಿಯನ್ನು ಒಪ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ನಾನು ದಾಸಿ ಥರ ಬದುಕಿ ಅವ್ರ ಸೇವೆ ಮಾಡಿ ಅವ್ರನ್ನ ನಾನು ಪ್ರೀತಿಸಿ ಅವರನ್ನೇ ನಾನು ರಾಜನ ಥರ ನೋಡ್ತೀನಿ ಅನ್ನೋ ಥರ ಇರಬೇಕು ಹೊರತು ಇವರೇ ಬರಬೇಕು, ಅವರು ಯಾಕೋ ನಿನ್ನನ್ನು ಯಾಕೋ ತಿರುಗು ನೋಡ್ತಾ ಇಲ್ಲ ಅಂದಾಗ ಇಲ್ಲ ನಾನು ಹಿಂದೆ ಹೋಗಿ ಇವ್ರನ್ನ ಪಡ್ಕೊಳ್ತೀನಿ, ಇವರಿಂದ ನನಗೆ ನೆಮ್ಮದಿ, ಇದೇ ಎಡವಟ್ಟು ನಿನ್ನ ಬದುಕನ್ನು ಮತ್ತೆ ಹಾಳು ಮಾಡುತ್ತೆ. ಈತನೇ ಅಂತಲೇ ಹೇಳ್ತಿಲ್ಲ, ಈತ ನಾಳೆ ಇಲ್ಲ ನಾನು ಎಲ್ಲರನ್ನೂ ಒಪ್ಸಿದ್ದೀನಿ, ನಾನು ನಿನ್ನ ಎಲ್ಲ ಕಥೆಯೂ ನನಗೆ ಗೊತ್ತು, ಮನೆಯವರ ನನ್ಗ ನಂಬಿಕೆ ಇಲ್ಲ ಗುರುಜಿ. ಅದನ್ನೇ ಹೇಳ್ತಾ ಇದ್ದೀನಿ ನಾವು. ಯಾಕಂದ್ರೆ ನೀನು ಈ ಹಿಂದೆ ಇವರ ಕುರಿತು ಆಡಿದ ಮಾತುಗಳು ನನಗೆ ಮತ್ತೆ ಎಲ್ಲ ಕಣ್ಮುಂದ್ ತಂತು, ಈಗ ಮತ್ತೆ ಅಲ್ಲೇ ಹೋಗ್ತಿದ್ದಾಳೆ ಅಂತ. ಇಲ್ಲ ಗುರುಜಿ, ನನಗೆ ಯಾವಾಗ ಆ ವ್ಯಕ್ತಿ, ನಾನು ಕೇವಲ ಒಂದು ಊಟ ಕೇಳ್ತೀನಿ ಗುರುಜಿ, ನಂಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ, ನನ್ಗೆ ಊಟ ತಂದ್ಕೊಡ್ಲಿಕ್ಕೆ ಎಂತಾದ್ರೂ ಆಗತ್ತಾ ಅಂತ ಕೇಳಿದಾಗ ಅವ್ರಿಗೆ ಮಲ್ಕೊಂಬಿಟ್ಟಿದ್ರಂತೆ. ಅಂದ್ರೆ ಕೇಳ್ತೀನಿ, ನನ್ನ ಫ್ರೆಂಡ್ ಆಗೇ ಇದೀವಿ ಗುರುಜಿ, ನಾನ್ ಕೇಳ್ದೆ ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಝೊಮ್ಯಾಟೋದಲ್ಲಿ ಬುಕ್ ಕೂಡ ಆಗ್ತಾ ಇಲ್ಲ ನಾನು ಇರೋ ಲೊಕೇಶನ್ಗೆ, ದಯವಿಟ್ಟು ಊಟ ತಂದು ಕೊಡೋದಿಕ್ಕೆ ಆಗತ್ತಾ ಅಂದಾಗ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾರೆ, ಸರಿ ಊಟ ತಂದು ಕೊಡ್ತೀನಿ, 1 ಲಕ್ಷ ದುಡ್ಡು ಕೊಡ್ತೀಯಾ ಅಂತ. ಸೊ ಆಗ ನನಗೆ ಕ್ಲಿಯರ್ ಆಗಿ ನಾನು ಆ ವ್ಯಕ್ತಿಗೆ ಹೇಳ್ತೀನಿ, ನೀನು ದುಡ್ಡಿಗೋಸ್ಕರ ಅಷ್ಟೇ ತಾನೇ ನನ್ನ ಫ್ರೆಂಡ್ಶಿಪ್ ನ ಮಾಡ್ಕೊಂಡಿರೋದು, ಹಾಗಾದ್ರೆ ನೀನ್ ನಿಮ್ಮಮ್ಮಂಗೆ ಊಟ ಕೇಳ್ತಾರೆ, ನಿಮ್ಮಮ್ಮಂಗೆ ಊಟ ತಂದು ಕೊಟ್ಬಿಟ್ಟು 1 ಲಕ್ಷ ಕೊಡಿ ಅಂತ ಕೇಳ್ತೀಯ ಅಂದ್ರೆ ನಮ್ಮಮ್ಮ ಬೇರೆ ನೀನ್ ಬೇರೆ ಅಂದ್ರು. ಹಾಗಾದ್ರೆ ದಯವಿಟ್ಟು ನೀವ್ ಫೋನ್ ಇಡಿ, ನನಗೆ ನಿಮ್ ಹತ್ರ ಮಾತಾಡೋಂಥದ್ದು ಇನ್ನೇನು ಮಾತಿಲ್ಲ ಅಂತ ಅವತ್ತು ನಾನು ಫೋನ್ ಕಟ್ ಮಾಡಿ ನಂಬರ್ನ ಡಿಲೀಟ್ ಮಾಡ್ದೋಳು. ನಾನು ಇವತ್ವರೆಗೂ ನಂಬರ್ನ ಮತ್ತೆ ನಾನು ಸೇವ್ ಮಾಡ್ಕೊಂಡಿಲ್ಲ ಗುರುಜಿ, ಯಾಕಂದ್ರೆ ನಾನು ನನ್ನ ಲೈಫ್ ಅಲ್ಲಿ ಬೇಡ ಅಂತ ನಾನು ಡಿಸೈಡ್ 60% ನಾನು ಬೇಡ ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದೀನಿ ಗುರುಜಿ, ಯಾರು ಬೇಡ. ಹೇಳ್ತೀನವ್ವ, ಇಲ್ಲಿ ನೀನು ನನ್ನ ಕಣ್ಣಿಗೆ ಒಂದು ಹೆಣ್ಣು ಅವಶ್ಯವಾಗಿದ್ದೀಯ, ನೀನೊಬ್ಳು ಶ್ರೇಷ್ಠವಾದ ಹೆಣ್ಮಗಳಿದ್ದೀಯ. ಆದರೆ ಲೋಕದಲ್ಲಿ ಬಹುತೇಕರಿಗೆ ಬಹುಶಃ ನಿನ್ನ ಎಲ್ಲ ಕತೆಗಳು ಗೊತ್ತಾದ ಮೇಲೂ ನಿನ್ನ ಸ್ಥಿತಿಗತಿ, ನಿನ್ನ ಹಣ ಅಥವಾ ನಿನ್ನ ಕಾರು ಅಥವಾ ಬಹಳ ಎಚ್ಚರವಾಗಿರು. ಇಲ್ಲಿ ಒಂದು ಕಾಲೇಜ್ ಹುಡುಗಿ ಮೊದಲನೇ ಮದುವೆ ಏನಾಗ್ತಿದ್ದಾಳೆ ಅಥವಾ ಆಕೆ ಏನು ವಿವಾಹದ ಬದುಕಿಗೆ ಹೋಗ್ತಿದ್ದ, ಆ ಬದುಕು ನಿಂದಲ್ಲ. ಹೌದು ಗುರುಜಿ, ಇಲ್ಲಿ ನೀನು ಆತರ ಪಡೋಂಗೆ ಇಲ್ಲ. ಹೌದು, ಕೇವಲ ಆದ್ರ ಆಗ್ಲಿ ಆಗದಿರ್ಲಿ ಅನ್ನೋ ಮನಸ್ಥಿತಿಯಲ್ಲೇ ಇಟ್ಕೊಂಡ್ರೆ ನಿನಗೆ ದುಃಖ ಇಲ್ಲ. ಇಲ್ಲ ನನಗಿದೆ ನೋಡುವ, ನಾನು ಅದನ್ನೇ ಹೇಳ್ತೀನಿ, ವ್ಯಕ್ತಿ ಪೂಜೆ ಬೇಡ, ಗುಣ. ನನಗೆ ಮದುವೆಯ ಹಿಂದಿನ ದಿನ ಅವನದೇನೋ ಗುಣ ಹೊಲ್ಸು ಅಥವಾ ಅವ್ನು ಸರಿ ಇಲ್ಲ ಅಂದು ನಾನು ಆಗಲೂ ಮೋಹವೇ ಇಲ್ಲ, ಆಯಿತು ಬಾಯ್ ಕಣಪ್ಪ ಅಂತ ಹೇಳಿಕ್ಕೆ ನಾನು ತಯಾರಿರುವಷ್ಟು ನಾನು ನಿರ್ಲಿಪ್ತತೆ ಇರಬೇಕು. ಈ 2ನೇ ನಿರ್ಧಾರದಲ್ಲಿ ಈ ಕುರಿತು ನಿನಗೆ ಸ್ಪಷ್ಟತೆ ಇರಬೇಕು. ಇಲ್ಲ ಗುರುಜಿ, ಇದೇ 1 ತಿಂಗಳು ಮುಂಚೆ ನೀವು ಫೋನ್ ಏನಾದ್ರೂ ರಿಸೀವ್ ಆಗ್ಬಿಟ್ಟಿದ್ದಿದ್ರೆ, 1.5 ತಿಂಗಳು 2 ತಿಂಗಳು ಮುಂಚೆ ಫೋನ್ ರಿಸೀವ್ ಆಗಿದ್ದಿದ್ರೆ ನಾನ್ ಖಂಡಿತವಾಗ್ಲೂ ನಿಮ್ ಹತ್ರ ಹೇಳ್ತಿದ್ದೆ, ನಾನು ಆ ವ್ಯಕ್ತಿನ ಮದ್ವೆ ಆಗ್ಬೇಕು ಅಂತ ನಾನ್ ಡಿಸೈಡ್ ಆಗ್ಬಿಟ್ಟಿದೀನಿ ಗುರುಜಿ, ನಾನು ಹಿಂಗ್ ಡಿವೋರ್ಸ್ ತಗೊಂಡ್ ಹೋಗ್ಬಿಡ್. ಬಟ್ ಇಲ್ಲ ಗುರುಜಿ, ನನಗೆ ಈ 1.5 ತಿಂಗಳು ಯಾವಾಗ ಆ ವ್ಯಕ್ತಿ ನನ್ನ ಹತ್ರ ನಾನು ಊಟ ತಂದು ಕೊಟ್ರೆ 1 ಲಕ್ಷ ಕೊಡ್ತೀಯಾ, ನನ್ ತಾಯಿ ಬೇರೆ ನೀನ್ ಬೇರೆ ಅಂತ ಯಾವಾಗ ಹೇಳಿದ್ರು, ನಾನು ಅವತ್ತು ಡಿಸೈಡ್ ಆದೆ ನಾನು ನಿಮ್ ಜೊತೆ ಮಾತಾಡ್ಲೇಬೇಕು. ನಿಮ್ ಜೊತೆ ಮಾತಾಡಿದ್ರೆ ನನಗೆ ಕ್ಲಾರಿಟಿ ಕೊಡೋ ಅಂತ ಏಕೈಕ ವ್ಯಕ್ತಿ ಅಂತ ಏನಾದ್ರು ಇದ್ರೆ ಕೃಷ್ಣ ಕಳ್ಸಿರೋದ್ ನಿಮ್ ಒಬ್ರನ್ನೇ. ಸೊ ನನ್ ಇಲ್ಲ ಗುರುಜಿ, ನೀವ್ ಹೇಳಿದ್ರಲ್ಲ ಗುರುಜಿ, ನನಗೆ ಆಲ್ರೆಡಿ ಈ 1.5 ತಿಂಗಳಲ್ಲಿ ನನ್ಗೆ ಅನುಭವ ಆಯ್ತು. ನಾನ್ ಹೋದ್ರು ಕೂಡ, ನಾನು ಇನ್ ಕೇಸ್ ಏನಾದ್ರು ಅವ್ರ ತಾಯಿನ ಒಪ್ಸಿ ನನ್ನನ್ನ ಮದ್ವೆ ಆದ್ರೂ ಕೂಡ ಕೇವಲ ನನ್ ಮೇಲಿರೋ ಒಂದು ಮೋಹ, ನನ್ನ ಹತ್ರ ಇರೋ ದುಡ್ಡು ಬಿಟ್ರೆ ಆ ವ್ಯಕ್ತಿಗ್ ನನ್ನಿಂದ ಇನ್ನೇನು ಇರಲ್ಲ ಅಂತ ನಂಗೆ ಅರ್ಥ ಆಯ್ತು. ಯಾವಾಗ ಊಟ ತಂದ್ಕೊಟ್ಟು 1 ಲಕ್ಷ ಕೊಡಿ, ಅವ್ನ್ ಕೋಪದಲ್ಲೇ ಕೇಳಿರ್ಬೋದು, ಬಟ್ ಆ ಮಾತು, ನಾನ್ ಆ ವ್ಯಕ್ತಿ ಆಡಿರೋ ಮಾತ್ನ ಹೇಗೆ ಮರೆಯೋದಿಕ್ ಸಾಧ್ಯ ಅಲ್ವೋ, ಈ ವ್ಯಕ್ತಿ ಆಡಿರೋ ಮಾತ್ನು ಮರೆಯೋದಿಲ್ಲ ಗುರುಜಿ. ನಂಗೆ ಯಾರು ಬೇಡ. ನಿನ್ನನ್ನ ಈ ಸ್ಥಿತಿಯಲ್ಲಿ ಸ್ವೀಕರಿಸ್ಲಿಕ್ಕೆ ಒಂದು ದೊಡ್ಡ ಕಾರುಣ್ಯ ಬೇಕು. ಹೌದು, ಅನುಕಂಪ ಇಟ್ಟುಕೊಂಡು ಸ್ವೀಕರಿಸೋದು ಬೇಕಾಗಿಲ್ಲ. ನಾನು ಹೇಳಿದ್ದೆ ಗುರುಜಿ, ನಾನು ಆ ವ್ಯಕ್ತಿಗೆ ಹೇಳಿದ್ದೆ, ನನ್ನ ಮೇಲೆ ನಿನ್ಗೆ ಯಾವ್ದೇ ತರ ಹೋಗ್ಲಿ ಪಾಪ ಅನ್ನೋ ಇದ್ರಲ್ಲಿ ಏನಾದ್ರೂ ನೀನ್ ನನ್ ಜೊತೆ ಮಾತಾಡ್ತಿದ್ಯಾ ಅಥವಾ ನನ್ನ ಮದ್ವೆ ಆಗ್ಬೇಕು ಅಂತ ಕೇಳ್ತಿದ್ಯಾ ಅಂದ್ರೆ ಇಲ್ಲೇ ಡ್ರಾಪ್ ಔಟ್ ಮಾಡು.
ನನಗ್ ಅದ್ ಇಷ್ಟ, ನಂಗೆ ಅನುಕಂಪ ಬೇಡ. ನನಗ್ ಅನುಕಂಪ ತಗೊಂಡು ನಿನ್ ಹತ್ರ ನಾನ್ ನಿನ್ ಜೊತೆ ಬದುಕ್ಬೇಕು ಅನ್ನೋ ನನಗ್ ನೆಸೆಸಿಟಿ ಇಲ್ಲ. ನನಗ್ ಆ ಅನುಕಂಪ ಬೇಡ. ನನಗ್ ಬೇಕಾಗಿರೋದು ಪ್ಯೂರ್ ಕೇರು, ಒಂದು ಜೆನ್ಯೂನ್ ಸಂಬಂಧ. ಅದು ನನಗ್ ಯಾವತ್ತು ನಿನ್ ಮೇಲೆ ಅನ್ಸುತ್ತೋ ನಾನು ಅವತ್ ಖಂಡಿತವಾಗ್ಲೂ ನಿನ್ ಹತ್ರ ಹೇಳ್ತೀನಿ. ಅಲ್ಲಿವರೆಗೂ ನನ್ನನ್ನೇನು ಅವತ್ತಿಂದ ಇವತ್ತಿನವರೆಗೂ ಆ ವ್ಯಕ್ತಿ ನನ್ನ ಹತ್ರ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಗುರುಜಿ. ಆ ವ್ಯಕ್ತಿ ಆ ವಿಚಾರದಲ್ಲಿ ಆಗಿರ್ಬೋದು, ಒಂದು ಫಿಸಿಕಲಿ ಆಗಿರ್ಬೋದು, ನಾನು ಯಾವತ್ತೂ ಆ ವ್ಯಕ್ತಿ ಆತರ ಎಲ್ಲ ಮಾಡಿಲ್ಲ, ಯಾವತ್ತೂ ನೋಡಿಲ್ಲ, ಏನು ಕೇಳಿಲ್ಲ ಗುರುಜಿ. ಬಟ್ ಈ 1.5 ತಿಂಗಳಲ್ಲಿ ಯಾವಾಗ ಅವ್ರಿಗೊಂದು ಚಿಕ್ಕದಾಗ ಒಂದು ಆಪರೇಷನ್ ಆಯ್ತು, ಈ ಇನ್ಸಿಡೆಂಟ್ಸ್ ಎಲ್ಲ ಆಯ್ತಲ್ಲ ಗುರುಜಿ, ನಂಗೆ ಅಲ್ಲಿಗೆ ಅನ್ಸಿದ್ದು ಯಾವ ಗಂಡ್ಸು ಆದ್ರೂನು ಈಗ ನಾನಿರೋ ಪರಿಸ್ಥಿತಿನ ಯೂಸ್ ಮಾಡ್ಕೋತಾನೆ ಹೊರತು ನನಗ್ ಜೀವನ ಕೊಡಲ್ಲ. ಇರ್ಲವಾ, ಈಗ ನಾನು ಹೇಳೋದೇನಂದ್ರೆ ಈ ವ್ಯಕ್ತಿ ವಿಚಾರ ಬಿಡು. ಈಗ ಆತನ ತಪ್ಪು ಅಂತ ಅಥವಾ ಕೆಟ್ಟು ಅಂತ ಹೇಳಕ್ಕಾಲ, ಯಾಕೋ ಆತನಿಗೆ ಬೇಡ ಅಷ್ಟೇ. ಈಗ ತೀರಾ ಕೇಡಿಸಿ ಹಾಳು ಮಾಡಿ ಹೋಗೋರಿಗಿಂತ ಈ ತರ ಹೋಗೋರೆ ಬೆಟರ್ ಅಂದ್ಕೊಳ್ಳವ. ಖಂಡಿತ ಗುರುಜಿ. ಯಾಕಂದ್ರೆ ನಾವ್ ಯಾವಾಗ್ಲೂ ಒಳ್ಳೇದನ್ನು ಗುರುತಿಸ್ಬೇಕು. ಆಯ್ತು, ನನ್ನನ್ನು ಸ್ವೀಕರಿಸಿ ಅಥವಾ ನನ್ನ ಇಚ್ಛೆಗೆ ಅವರು ಗೌರವ ಕೊಡದೇ ಇರಬಹುದು, ಫೈನ್, ಒಬ್ಬ ವ್ಯಕ್ತಿಯಾಗಿ ಅವನ ಬದುಕು ಚೆನ್ನಾಗಿರ್ಲಿ. ಆದ್ರೆ ಇದು ಬಿಡು, ಇನ್ನು ಮುಂದೆ ಈ ವಿಚಾರಗಳು ಅಥವಾ ಸಂಗಾತಿಯ ವಿಚಾರ ನಿನ್ ಡೈವರ್ಸ್ ತಗೊಂಡ ಮೇಲೆ ನಿನ್ನ ಎಲ್ಲಾ ದಾರಿಗಳು ಸುಗಮವಾಗುತ್ತವೆ. ಇಲ್ಲ ಗುರುಜಿ, ಈಗ ನೀವ್ ಹೇಳ್ತಿರೋ ಮಾತ್ ಕೇಳಿದ್ರೆ, ನೀವು ಹೇಳಿದ್ರಲ್ಲ ಹಠ ಛಲದಲ್ಲಿ ಇಲ್ಲೇ ಬದುಕಿ ತೋರ್ಸು ಅಂತ, ನಾನ್ ತಗೊಳಲ್ಲ ಗುರುಜಿ. ಅಲ್ಲವ, ಈಗಿನ್ನು ಹೇಳಿದಿ ಮತ್ತೆ ಅಲ್ಲಿಗೆ ಹೋಯ್ತಲ್ವಾ? ಇಲ್ಲ ಗುರುಜಿ, ನಾನ್ ತಗೊಳಲ್ಲ. ನೀವೇ ಹೇಳಿದ್ರಲ್ಲ ಗುರುಜಿ, ಹಠ ಛಲದಿಂದ ಬದುಕು. ಈಗ ಆಲ್ರೆಡಿ ಬಹಳ ಮುಂದೆ ಬಂದಿದ್ದೀಯ, ಒಂದು ಮಗು ಆಗಿದೆ ಇನ್ನ. ಯಾಕಂದ್ರೆ ನಾನು ಇಲ್ಲಿ ಒಂದಷ್ಟು ಸಾವಿರಾರು ಕತೆ ಕೇಳಿರೋದ್ರಿಂದ ಇನ್ಯಾರು ಸ್ವೀಕರಿಸಿದ್ರು ಹಳೆ ಕತೆ ಎತ್ತಿ ನಿನಗೆ ನೋವು ಕೊಡೋರೇ ಸಿಗ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ನಿನಗೆ ಅದನ್ನೇನು ಹೇಳಲಿಲ್ಲ. ಬಟ್ ಸಂಗಾತಿ ಬಂತು ಅನ್ನೋ ಕಾರಣಕ್ಕೆ. ಇಲ್ಲ ಗುರುಜಿ, ಸಂಗಾತಿ ಬೇಕು ಅಂತ ಅಂದಿದ್ ಎಷ್ಟು ಮುಖ್ಯವಾಗಿತ್ತೋ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನ ಚುಚ್ಚಿ, ನನ್ನ ಆಳ್ಸಿ, ನನಗೆ ಅನುಕಂಪ ತೋರಿಸಿ, ನನ್ನನ್ನು ಯೂಸ್ ಮಾಡ್ಕೊಳ್ಳೋ ಅಂತ ಜೀವನ ಸಂಬಂಧ ಎರಡು ನನಗ್ ಬೇಡ ಗುರುಜಿ. ಇರ್ಲವ, ಈಗಲೇ ನೀನು ಆ ನಿರ್ಧಾರಕ್ಕೆ ಬರೋದು ಬೇಡ. ಬಟ್ ನಾನು ಹೇಳೋದೇನ, ಇಲ್ಲ ಗುರುಜಿ, ನಾನ್ ತಗೊಳ್ಳೋದೇ ಇಲ್ಲ ಗುರುಜಿ. ಇವಾಗ ಫೆಬ್ರವರಿ 4ನೇ ತಾರೀಕು ಈ ರಂಗಿದೆ, ನಾನು ರಿಟರ್ನ್ ತಗೊಳ್ತೀನಿ ಗುರುಜಿ. ನಂಗ್ ಬೇಡ ಗುರುಜಿ. ಹಟ್ಟ ಛಲದ ಮುಂದೆ, ಇದೇ ವ್ಯಕ್ತಿ ಮುಂದೆ, ನಾನ್ ಮದ್ವೆ ಮಾಡ್ಕೊಂಡಿರೋ ನನ್ನ ಗಂಡ ಅನ್ನೋ ಪ್ರಾಣಿ ಮುಂದೆನೆ ನಾನು ಬದುಕಿ ತೋರ್ಸಿ, ಒಂದ್ ಹೆಣ್ಣು ಒಂದ್ ಗಂಡಿನ ಸಪೋರ್ಟ್ ಇಲ್ಲ ಇಷ್ಟು ಬೆಳಿತಿದ್ಯಾ ಅಂತ ನನ್ ಗಂಡನೇ ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿದ್ರು. ಬಟ್ ಅದೇ ವ್ಯಕ್ತಿ ಮುಂದೆನೆ ನಾನು ಬೆಳೆದು ತೋರಿಸ್ತೀನಿ ಗುರುಜಿ. ಅಲ್ಲವ, ನೀನು ಈ ವಿಚಾರದಲ್ಲಿ ಎಂದೋ ಅದ್ಭುತ ಅದೇ. ನಾನು ನಿಮ್ಮ ಕುರಿತಾಗಿ ಜನ ಏನೇನು ಮಾತಾಡ್ಕೊಳ್ತಿದ್ದಾರೆ ನೋಡ್ತಾ ಇದ್ದೀನಿ. ನೀನೆಷ್ಟೋ ಜನರ ಆಶೀರ್ವಾದ ಪಡ್ಕೊಂಡೆ ಈ ಕಾರ್ಯಕ್ರಮದಲ್ಲಿ. ಬಟ್ ನನಗನ್ಸೋದು ನಿನ್ನ ಕತೆ ಮೂಲಕ ನೀನ್ ಸಾವಿರಾರು ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿಯ ಸೆಲೆಯಾದೆ. ಬಟ್ ನನ್ನ ತಂದೆ ಗುರುಜಿ, ನನ್ನ ಅಪ್ಪ ನನಗ್ ಕಲ್ಸ್ಕೊಟ್ಟಂತಹ ಸಂಸ್ಕೃತಿ, ನನ್ನ ತಂದೆ ನನ್ನ ಹತ್ರ ನನ್ ಜೊತೆ ಕೇವಲ 8 ವರ್ಷ ಇರ್ಬೋದು ಗುರುಜಿ, ನನ್ನ 8 ಜನ್ಮವರೆಗೂ ನಾನು ಪಾಲಿಸ್ಕೊಂಡ್ ಬರ್ಬೋದಾದಂತ ಬುದ್ಧಿನ, ಸಂಸ್ಕೃತಿನ ಕಲ್ಸ್ಕೊಟ್ಟು ಹೋಗಿದ್ದೇನೆ ನನ್ ತಂದೆ. ನನ್ ತಂದೆ ಬಗ್ಗೆ ನಾನ್ ತುಂಬಾ ಪ್ರೌಡ್ ಆಗಿ ಹೇಳ್ತೀನಿ. ನನಗ್ ನನ್ ತಂದೆನೇ ಇಲ್ಲ. ಆ ಜಾಗನ ನನ್ ತಮ್ಮ, ಅವನ್ ಕೈಯಲ್ಲಾದಷ್ಟು ನನ್ ತಮ್ಮ ನನಗ್ ತುಂಬಿದಾನೆ ಗುರುಜಿ. ಸಾಕು ನನ್ ಜೀವನಕ್ಕೆ. ಈಗ ಯಾವ ಹುಡುಗನ ಕುರಿತು ಲಾಸ್ಟ್ ಅಲ್ಲಿ ಮಾತಾಡ್ತಾ ಇದ್ರಿ, ಆತ ಬದಲಾವಣೆ ಆಗಿ ಬಂದ್ರೆ ಬೇಡ ಗುರುಜಿ. ಇವತ್ತು ನನಗೆ ಬರೀ ಒಂದು ಊಟಕ್ ವಿಚಾರಕ್ಕೆ ನನಗ್ 1 ಲಕ್ಷ ಕೊಡ್ತೀಯ ಅಂತ ಹೇಳಿದ್ ವ್ಯಕ್ತಿ, ನಾಳೆ ಒಂದಿನ ಅವನಿಂದ ಒಂದ್ ಮಗು ಆದಾಗ, ಈಗ ನೀನೇ ಮಗುನ ಸಾಕು, ನಾನ್ ಯಾಕೆ ಸಾಕ್ಲಿ, ಯಾಕೆ ಆ ಮಗುನ ಸಾಕ್ತಿದ್ಯಾ, ಈ ಮಗುನು ಸಾಕು ಅಂತ ಹೇಳಿದ್ರೆ, ಅವತ್ತು ನನ್ ಜೀವನ ಇದಕ್ಕಿಂತ ನರ್ಕ ಆಗ್ಬಿಟ್ರೆ ಎಲ್ಲಿಗ್ ಹೋಗ್ಲಿ? ಅವಾಗ ನಾನೇ ತಗೊಂಡಂತ ನಿರ್ಧಾರ, ನಾನೇ ಮಾಡ್ಕೊಂಡಂತ ಜೀವನ, ನಾನ್ ಎಲ್ಲಿಗ್ ಹೋಗ್ಲಿ? ನಾನು ಯಾರನ್ನ ಹೋಗಿ ನಮ್ಮಲ್ಲಿ ಇಂಥ ಪರಿಸ್ಥಿತಿ ಬಂದಾಗ 2 ಬಹಳ ಮುಖ್ಯ ಸಮಸ್ಯೆ. ಒಂದು, ಹೆಣ್ಣನ್ನು 40 ವಯಸ್ಸಿನ ಹೆಣ್ಣನ್ನು ಸ್ವೀಕರಿಸೋ ಗಂಡು ಸಿಗ್ತಾರೆ. ಆ ಹೆಣ್ಣಿಗಿರುವ ಮಗುವನ್ನು ಗೌರವಿಸುವ, ಮಗುವಿಗೆ ಪ್ರೀತಿ ಕೊಡುವ ಪುರುಷ ಅಥವಾ ತಂದೆ ಅಂತ ಒಂದು ಸಿಗೋದು ಬಹಳ ಕಷ್ಟ ಅನ್ನೋದು ಒಂದು ಮಾತು. ಇದು ಎಷ್ಟೋ ಮಕ್ಕಳು ನರಕ ಕಂಡವರಿದ್ದಾರೆ ಈ ವಿಚಾರದಲ್ಲಿ. ಬಟ್ ನಿನಗೆ ಅದು ಹಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಈ ಇಷ್ಟು ವರ್ಷದ ಅನುಭವದಲ್ಲಿ 100ರಲ್ಲಿ ಎಲ್ಲೋ ಒಂದು 10 ಭಾಗ ಮಕ್ಕಳಿಗೆ ಮಾತ್ರ ಆ ಥರದವ್ರು ಸಿಗ್ತಾರೆ, ಅಂದರೆ ಪ್ರೀತಿ ಕೊಡೋರು. ಇನ್ನು ಬಹುತೇಕ ಕಂಡರು ಹುಟ್ಟಿದ ಮಗುಗೆ ನಾನು ಯಾಕೆ ಆರೈಕೆ ಮಾಡಬೇಕು ಅನ್ನೋ ಮಾತುಗಳು.
ಅದು ಒಂದು ಮಗುವಿಗೆ ಈ ನಿನ್ನ ಅಕ್ಕ ಬಿಟ್ಟು ಹೋದ್ರಲ್ಲ, ಹಂಗೆ ಬಿಟ್ಟು ಹೋಗೋ ಕಾಲ ಅದು. ಈ ನಿನ್ನ ಅಕ್ಕನ ಬದುಕಿಗೂ ನಿಮ್ಮನ್ನು ಬಿಟ್ಟು ಹೋಗಿದ್ದು, ಇಲ್ಲಿ ಒಂದು ಮಗು ಕೊಟ್ಬಿಟ್ಟು ಬಿಟ್ಟು ಹೋಗಿ ನಿಮ್ಮ ಗಂಡನಿಗೆ ವ್ಯತ್ಯಾಸ ಏನಿಲ್ಲ. ಆದರೆ ಇಲ್ಲಿ ಎರಡನೇ ಮದುವೆ ಅಂತ ಬಂದಾಗ ಒಂದು ಮಗು ಇರೋ ಹೆಣ್ಮಗಳಾಗಿ, ಹೌದು ಎಲ್ಲರಂತೆ ಆ ವ್ಯಕ್ತಿ ನನಗೆ ಹೇಳಿದಾನೆ ಗುರುಜಿ, ನಮ್ಗೆ ಮಗು ಮಾತಾಡಿದಾನೆ ಅದನ್ನು ಕೂಡ. ಅಂದ್ರೆ ಯಾವಾಗ ಆ ವ್ಯಕ್ತಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನೋ ಆ ದಿನನೇ ಆ ವ್ಯಕ್ತಿ ನನ್ನ ಹತ್ರ ಪ್ರತಿಯೊಂದು ಮಾತಾಡಿದಾನೆ. ನಿನಗೆ ಮನ್ಸಲ್ಲಿ ಫಸ್ಟ್ ಬರೋದೇನು ಅಂದ್ರೆ ಆ ಮಗುನ ನಂದಲ್ಲ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಹಂಗ ಅನ್ಕೋಬೇಡ, ನಾನ್ ಅದಕ್ಕೆ ಅಪ್ಪ ಆಗೇ ಇರ್ತೀನಿ. ನಮಗ್ ಮಕ್ಳೇ ಬೇಡ, ನನ್ಗೆ ಇನ್ನೊಂದ್ ಮಗು ಆದ್ರೆ ಈ ಮಗು ಮೇಲೆ ವ್ಯಾಮೋಹ ಕಡಿಮೆ ಆಗ್ಬಿಡುತ್ತೆ ಅಂತ ನಿಂಗೆ ಅನ್ಸಿದ್ರೆ ನಮ್ಗೆ ಅದು ಬೇಡ. ನನಗೆ ನಿನ್ ಜೊತೆ ಫಿಸಿಕಲ್ ಅಟ್ಯಾಚ್ಮೆಂಟ್ ಗಿಂತ ಮೆಂಟಲಿ ಅಟ್ಯಾಚ್ಮೆಂಟ್ ಬೇಕು. ಬಿಕಾಸ್ ನೀನ್ ತುಂಬಾ ನೊಂದಿದ್ಯಾ, ಯಾಕಂದ್ರೆ ನನ್ನನ್ನ ತುಂಬಾ ನೋಡಿದಾರೆ. ಯಾಕಂದ್ರೆ ಅದು ನನ್ನ ಫ್ಯಾಮಿಲಿಗೆ ಗೊತ್ತಿರೋರ್ ತರಾನೇ ಅವರು. ಆ ತರ ಇರೋ ವ್ಯಕ್ತಿ ಆಗಿದ್ರಿಂದ ಆ ವ್ಯಕ್ತಿ ಹಂಗ ಹೇಳಿದ್ದು. ಬಟ್ ನನಗೆ ಇಲ್ಲ ಗುರುಜಿ, ನಾನು ಇವತ್ತಿಂದು ಜೀವನದ ಮಾತ್ರ ನಾನು ಯಾವತ್ತು ಯೋಚನೆ ಮಾಡೋದೇ ಇಲ್ಲ ಗುರುಜಿ. ಒಂದ್ ನಿರ್ಧಾರಕ್ಕೆ ಬರ್ಬೇಕು, ನಿಮಿಷಕ್ಕೂ ನಾನು ಚೇಂಜ್ ಮಾಡಬಾರ್ದು. ಇಲ್ಲ ಗುರುಜಿ, ನನಗ್ ಬೇಡ. ಇಲ್ಲ ಗುರುಜಿ, ನನಗ್ ಬೇಡ. ನನಗ್ ಹೌದು ಗುರುಜಿ, ತುಂಬಾ ನೊಂದಾಗ, ತುಂಬಾ ಜನ ಗಂಡ ಹೆಂಡತಿನ ನೋಡಿದಾಗ ನಂಗೂ ಅನ್ಸುತ್ತೆ ಗುರುಜಿ, ನಾನು ನನ್ ಗಂಡ ಇರ್ಬೇಕಿತ್ತು ಅನ್ಸುತ್ತೆ, ಆ ಸೆಕೆಂಡಿಗೆ ಅನ್ಸುತ್ತೆ. ಬಟ್ ತಪ್ಪಿಲ್ಲ ಈಗ ನಾನೇ ಹೇಳ್ತೀನಲ್ವ, ನಿನಗೆ ಎರಡು ವಿಚಾರ ಹೇಳ್ತೀನಿ. ಒಂದು, ಇಲ್ಲಿಂದ ಡೈವರ್ಸ್ ತಗೊಂಡ ಮೇಲೆ ನೀನು ಅಂಥದ್ದೊಂದು ಪ್ರಯತ್ನ ಮಾಡುವುದಾದರೆ ಅದು ಯೋಗ್ಯವೇ ಹೌದು. ಆದರೆ ನಾನು ಅದನ್ನು ತಗೊಳ್ಳಲ್ಲ, ನಾನು ಇಲ್ಲೇ ಬಾಳಿ ಬದುಕಿ ತೋರಿಸ್ತೀನಿ. ಯಾಕಂದರೆ ಇದಾದ ನಂತರ ನನ್ನನ್ನು ಸ್ವೀಕರಿಸುವವನ ಮನಸ್ಥಿತಿ ಏನಿರುತ್ತೋ ಎತ್ತಿರುತ್ತೋ, ನನ್ನ ಮಗುವಿಗೆ ಒಂದು ಆಶ್ರಯ ಅಥವಾ ನನ್ನ ಮಗುವಿಗೆ ಒಂದು ಭವಿಷ್ಯ ನಿರ್ಧರಿಸುವ ದೃಷ್ಟಿಯಿಂದ ನನಗೊಂದು ಸ್ವತಂತ್ರ ಇದೆ ಇವತ್ತಿಗೆ, ನಾನು ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅಂತ ನೀನು ಹೆಂಗಿರ್ತೀಯೋ, ಇಲ್ಲ ನಿನ್ನ ತಮ್ಮ ಹೇಳದಂತೆ ಆ ಮನೆಗೆ ಬಂದು ಹೋಗಬೇಕು, ಆ ಮನೆಯಲ್ಲಿ ಚೆನ್ನಾಗಿರಬೇಕು, ತವ್ರ ಮನೆಗೆ ಹೋಗ್ತಾ ಬರ್ತಾ ಒಂದು ಮದುವೆ ಅಂತ ಆದರೆ ಅವ್ರಿಗೂ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ ನೀನು ಮದುವೆ ಆಗ್ತೀಯ. ಈ ಎಲ್ಲ ಆಲೋಚನೆಗಳು ಒದ್ದಾಡೋ ಸಮಯದಲ್ಲಿ ನೀನು ನಿರ್ಧಾರ ಮಾಡು, ಇಲ್ಲ ನನಗೆ ಈ ಸಮಯದಲ್ಲಿ ಒಬ್ಬ ಪುರುಷನ ಸಾಂಗತ್ಯ ಅಥವಾ ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು, ಅಂತಿಮವಾಗಿ ನಮ್ಮ ಸಂತೋಷಕ್ಕೆ ನಾವೇ ಕಾರಣ, ನಮ್ಮ ದುಃಖಕ್ಕೆ ನಾವೇ ಕಾರಣ. ಯಾರನ್ನ ಸಂತೋಷಕ್ಕೆ ಅಂತ ಆಯ್ಕೆ ಮಾಡ್ತೀವೋ ಅವರೇ ದುಃಖ ಕೊಡ್ತಾರೆ. ಯಾರು ಅದ್ರಲ್ಲಿ ಆದ್ರೆ ಗುರುಜಿ ನನಗೆ ಅದು ಅರ್ಥ ಆಗಿದೆ ಗುರುಜಿ. ಯಾವಾಗ ನಿಮ್ಮ ಕತೆಗಳು ನಿಮ್ಮ ಹತ್ರ ಹೇಳ್ಕೊಳ್ತಾರಲ್ಲ ಗುರುಜಿ, ನಾನು ನಂಬಿ ಬಂದೆ, ನನಗ್ ಹೀಗಾಯ್ತು ಹಾಗಾಯ್ತು ಅಂತ ನಂಗೆ ಹೇಳ್ತಾ ಇರ್ತಾರಲ್ಲ ಗುರುಜಿ, ಆಗ ನನಗ್ ಅನ್ಸಿದಷ್ಟೇ, ಜೀವನದಲ್ಲಿ ನಾಳೆ ಈ ಪರಿಸ್ಥಿತಿಗೆ ಹೋಗಿ ನಾನ್ ಗುರುಜಿಗೆ ಕಾಲ್ ಮಾಡೋ ದಿನ ಕೊಡ್ಬೇಡ ದೇವ್ರೆ. ನಾನು ದೀಪ ಹಚ್ಚುವಾಗ ಅದೇ ಕೇಳ್ಕೊಂಡಿದ್ದು, ನನಗೆ ಆ ಪರಿಸ್ಥಿತಿ ಕೊಡ್ಬೇಡ, ನನಗ್ ಮಾತಾಡ್ಬೇಕು, ನನ್ ಮನ್ಸಲ್ಲಿರೋದನ್ನ ಹೇಳ್ಬೇಕು. ನಾನು ಹೇಳಿದ್ನಲ್ಲ ಗುರುಜಿ, ಕೃಷ್ಣ ಕಳ್ಸಿದಾರೆ ನಿಮ್ಮನ್ನ ಅಂತ, ಅದೇ ನಿಜ. ಇಲ್ಲ ಗುರುಜಿ, ನೀವು ಹೇಳಿದ್ದಿ ಪ್ರತಿಯೊಂದು ಮಾತು ಕೊನೆದಾಗ ನನಗೆ ಏನೇನ್ ಹೇಳ್ತಿದ್ದೀರೋ ನಾನು ತುಂಬಾ ಯೋಚನೆ ಮಾಡಿದೀನಿ ಗುರುಜಿ. ನಾನು ಇವತ್ತಿನ ಜೀವನ ಮಾತ್ರ ಯೋಚನೆ ಮಾಡೋ ವ್ಯಕ್ತಿ ಅಲ್ಲ ಗುರುಜಿ, ಇನ್ನ 1 ವರ್ಷದ ಮುಂದಿನ ಜೀವನ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಯಾಕಂದ್ರೆ ನನ್ ಮಗಳು ಕೈಗೆ ಬರೋ ಟೈಮ್ ಬಂದಿದೆ. ಸೊ ನಾನ್ ನನ್ ಮಗಳನ್ನ ಓದಿಸ್ತಿದೀನಿ. ನನ್ಗೆ ಅನ್ಸಿದೆ ಗುರುಜಿ, ಸುಳ್ಳೆಲ್ಲ ಹೇಳಲ್ಲ, ನನಗ್ ಅನ್ಸಿದೆ ನನಗೊಬ್ಬ ಸಂಗಾತಿ ಬೇಕು ಅಂತ. ಇನ್ ಎಷ್ಟು ವರ್ಷ ಅನ್ನಿಸ್ಬೋದು, ನನಗ್ ಕೇಳ್ಕೊಂಡಿರೋ ಕ್ವಶನ್, ಇನ್ನೊಂದ್ 10 ವರ್ಷನ ಆಮೇಲೆ. ಸೊ ಬೇಡ. ಇಲ್ಲ ಗುರುಜಿ, ಹಠ ಇದೆ ಗುರುಜಿ, ನನಗೆ ವಿಪರೀತ ಹಠ ಇದೆ. ಒಳ್ಳೇದಾಗ್ಲಿ. ಆದ್ರೆ ನೀವೀಗ ಡಿಕ್ಲೇರ್ ಮಾಡದಂತೆ ಅಲ್ಲೇ ಇದ್ದು ಬದುಕಿ, ನಾನು ಇಲ್ಲ ಗುರುಜಿ, ಫೆಬ್ರವರಿ 4ನೇ ತಾರೀಕು ನನಗೆ ಈ ರಂಗಿದೆ. ನಾನ್ ಮಾತಾಡಿ ಇಲ್ಲ ಗುರುಜಿ, ಅದ್ ನಡ್ಕೊಂಡ್ ಹೋಗ್ತಿರುತ್ತೆ, ಅದ್ ನಡ್ಕೊಂಡ್ ಹೋಗ್ಲಿ. ನಾನು ಯಾವ್ದೇ ಕಾರಣಕ್ಕೂ ಇಲ್ಲಿಂದ ನನ್ ಗಂಡನ ಮನೆಯಿಂದ ನನ್ ಕಾಲ್ ಕಿತ್ತು ಈಚೆಗೆ ಹೋಗೋದು ಇಲ್ಲ. ಇಲ್ಲೇ ಜಾಗದಲ್ಲಿ ಇದ್ದು ಇಲ್ಲೇ ಬದುಕ್ತೀನಿ ಗುರುಜಿ. ನನ್ಗೆ ಮನೆ ಕಟ್ಬೇಕು ಅನ್ನೋ ತುಂಬಾ ದೊಡ್ಡ ಕನ್ಸು, ಆಸೆ ಇದೆ. ನೆರವೇರಿಸ್ತೀನಿ ಗುರುಜಿ. ನೆರವೇರಿಸ್ಬಿಟ್ಟು ನಿಮ್ಮ ಆಶ್ರಮದ ಅಡ್ರೆಸ್ ತಗೊಂಡು ನನ್ ಕಾರ್ ತಗೊಂಡ್ ಬರ್ತೀನಿ ಗುರುಜಿ, ನನ್ ಮಗಳನ್ನ ಕರ್ಕೊಂಡು. ಗ್ರೇಟ್ ಅವ್ವ, ನನಗೇನು ಹೇಳಬೇಕು ಗೊತ್ತಿಲ್ಲ. ಬಟ್ ನಿಮ್ಮ ಕತೆ ಕೇಳಿದಾಗ ಒಂದು ಹೆಣ್ಮಗಳಾಗಿ ಯಾವ ಜನ್ಮದ ಪ್ರಾರಬ್ಧಗಳು ಏನೋ ನೀಗಿಸಿದ್ದೀಯಾ, ಎಲ್ಲ ದಾಟ್ಕೊಂಡು ಬಂದಿದ್ದೀಯಾ, ಪರವಾಗಿಲ್ಲ. ಏನೇನು ಬರುತ್ತೋ ಈ ಜನ್ಮದಲ್ಲಿ ಕಳೆದು ಬಿಡಲಿ. ಆದರೆ ಆ ಮಗು ನಿನ್ನ ಬದುಕಿಗೆ
ಬಹಳ ದೊಡ್ಡ ಬೆಳಕಾಗಿ ಇವತ್ತಿಗೂ ಇದೆ, ಮುಂದೆಯೂ ಇರುತ್ತೆ. ಜೊತೆಗೆ ತವರು ಮನೆಯ ತಾಯಿಯ ಇಚ್ಛೆ ಕೂಡ, ಈ ಕಡೆಯದಾಗ ನೀವೇ ನಿರ್ಧರಿಸಿದ್ರು ಅದೇ ತಾಯಿಯ ಇಚ್ಛೆ ಕೂಡ ಆಗಿತ್ತು. ಏನೇ ಇರಲಿ, ತವರು ಮನೆ ನಿನ್ನ ಮಗಳಿಗಾದರೂ ನಿನಗಾದರೂ ಯಾವತ್ತಿಗೂ ಇದ್ದೇ ಇರುತ್ತೆ. ನಿನ್ನ ತಮ್ಮ ತಂದೆಯ ಸ್ವರೂಪದಲ್ಲಿ ಆ ತಂದೆಯ ಎಲ್ಲ ಪ್ರೇಮವೂ ಕೂಡ ಒಟ್ಟಾಗಿ ನಿನ್ನ ತಮ್ಮನಲ್ಲಿ ಸೇರಿ ಅವರಿಂದ ಆ ಕೆಲಸ ಮಾಡಿಸ್ತಾ ಇದೆ. ಅದು ಹಾಗೇ ಇರುತ್ತೆ. ತವ್ರ ಮನೆಗೆ ಹೋಗ್ತೀಯಾ, ಬರ್ತೀಯಾ, 2 ದಿವಸ ಇರ್ತೀಯಾ, ಅಷ್ಟೇ. ನೀನಿವತ್ತು ಖುಷಿಯಾಗೇ ಇದ್ದೀಯಾ. ನೀನಿವತ್ತು ಬದುಕ್ತಾ ಇರೋ ಬದುಕು ತಾಯಿ, ಎಷ್ಟು ಹೆಣ್ಮಕ್ಳು ಇನ್ನೂ ಆ ಒದ್ದಾಟದಲ್ಲೇ ಇದ್ದಾರೆ. ಇನ್ನು ಎಷ್ಟೋ ಜನರ ಕನಸು ನೀನು ಬದುಕ್ತಾ ಇರೋ ಬದುಕು. ನನಗೆ ತುಂಬಾ ದೊಡ್ಡ ಸ್ಫೂರ್ತಿ ಅಂದ್ರೆ ನಿಮ್ಮ ಕಥೆಯಲ್ಲಿ ಮಾತಾಡಿದ್ರಲ್ಲ ಗುರುಜಿ, ಮೈಸೂರವರು. ಗಂಡ ಹೆಂಡತಿ, ಅಣ್ಣ ಎಲ್ಲ ಹೋಗ್ಬಿಟ್ಟಿದ್ರು, ಫಾರೆಸ್ಟ್ ಆಫೀಸರು. ಆ ಕತೆ, ಆ ಹೆಣ್ಣು, ಆ ಗಂಡ್ಸು, ಅದು ಗುರುಜಿ ಗಂಡ ಹೆಂಡತಿ ಸಂಬಂಧ ಅಂದ್ರೆ. ಆ ಕತೆ ಕೇಳ್ದಾಗ ನನಗನ್ಸಿರೋದ್ ಸತ್ಯ ಗುರುಜಿ, ಇದ್ರೆ ಅಂತ ಗಂಡ ಇರ್ಬೇಕು, ಅಂತ ಹೆಂಡತಿ ಇರ್ಬೇಕು. ಇವತ್ತೆಂತಾದ್ರೂ ಅಕ್ಕ ಕೇಳಿಸ್ಕೊಳ್ತಿದ್ರೆ ನಿಮ್ಮಂತ ಹೆಂಡತಿ ಸಿಗಕ್, ನಿಮ್ಮಂತ ಹೆಂಡತಿ ಅಥವಾ ನಿಮ್ ಯಜಮಾನ್ರಂತ ಗಂಡ ಸಿಗಕ್ ಪುಣ್ಯ ಮಾಡಿರ್ಬೇಕು. ಮತ್ತೆ ಲಾರಿ ಡ್ರೈವರ್ ಅಣ್ಣ ಕೂಡ ಅಷ್ಟೇ, ನೀವ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ಜಾಸ್ತಿ ಎಲ್ಲ ಮಾಡೋದ್ರಿಂದ ನಿನ್ ಹೆಂಡತಿ ಮಕ್ಳನ್ನ ನೋಡ್ಕೊ ಅಂತ. ಖಂಡಿತ ಗುರುಜಿ, ನೀವ್ ಹೇಳುವಾಗೆಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ, ಈ ಅಣ್ಣ ತಮ್ಮಂದಿರ್ ಕುತ್ಕೊಂಡ್ ಮಾತಾಡ್ತಿರ್ತಾರಲ್ಲ ಗುರುಜಿ, ಹಂಗಿರುತ್ತೆ. ಈಗ ನಂಗ್ ಹಂಗೆ ಗುರುಜಿ, ಈಗೆಲ್ಲಾ ಹೇಳ್ಕೊಂಡ್ ಬಿಟ್ನಾ, ಈಗ ನಂಗ್ ಅಳು ಬರ್ತಿಲ್ಲ, ಫುಲ್ ಖುಷಿ ಆಗ್ತದೆ, ಎಲ್ಲ ಬಂದ್ಬಿಡ್ತಲ್ಲ ಆಚೆ. ಸೊ ಈಗ ನನಗ್ ಹೆಂಗ್ ಅನ್ನಿಸ್ತದೆ ಅಂದ್ರೆ, ಈಗ ನನ್ ತಮ್ಮನ ಹತ್ರನೋ ನನ್ನ ಅಣ್ಣನ ಹತ್ರನೋ, ನನ್ಗಿಂತ ನೀವ್ ಏಜಲ್ಲಿ ದೊಡ್ಡವರೋ ಚಿಕ್ಕವರೋ ನಂಗೆ ಗೊತ್ತಿಲ್ಲ ಗುರುಜಿ, ಬಟ್ ನನಗ್ ನನ್ ತಮ್ಮನ ಹತ್ರ ಇದನ್ನೆಲ್ಲ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ, ಏನ್ ಅನ್ಕೊಂಡ್ ಬಿಡ್ತಾನೋ ಅಂತ. ಬಟ್ ನಾನ್ ನಿಮ್ ಹತ್ರ ಮನ್ಸ್ ಬಿಚ್ಚಿ ಎಲ್ಲಾ ಹೇಳ್ಕೊಂಡಿದೀನಿ. ಬಟ್ ಈಗ ನನಗೆ ಹೇಳ್ಕೊಳ್ಳೋದಷ್ಟೇ ಅಲ್ಲ, ನೀವು ತುಂಬಾ ನನಗೆ ಎಷ್ಟು ದೊಡ್ಡ ಸ್ಫೂರ್ತಿ ಆದ್ರಿ. ನಾನು ಯಾವುದೋ ಹೆಣ್ಮಗಳಿಗೆ ಹೇಳಬೇಕಾದ್ರೆ ನಿಮ್ಮ ಕಥೆಯನ್ನು ಉದಾಹರಣೆ ಕೊಟ್ಟು ಆಕೆಗೆ ಧೈರ್ಯ ತುಂಬೋದು. ಅಷ್ಟು ನೋಡಿ ಯಪ್ಪ, ಅಂದರೆ ಆ ಅಕ್ಕ ಬಿಟ್ಟು ಹೋದ ಕಾಲದಿಂದ ಹಿಡಿದು, ತಂದೆ ಬಿಟ್ಟು ಹೋದ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಬದುಕಲ್ಲಿ ಪ್ರತಿಶತ 100 ಅಂತ ತಗೊಂಡ್ರೆ 98 ಭಾಗ ನಿಮ್ಮ ವಿರುದ್ಧವೇ ನಡೆದರೂ ಕೂಡ ನಿಮ್ಮ ಮುಖದ ನಗು ಮಾಸಿಲ್ಲ, ಅಥವಾ ನಿಮ್ಮ ಜೀವನದ ಪ್ರೀತಿ ಸತ್ತು ಹೋಗಿಲ್ಲ. ಹಾಗೆ ಇದ್ದೀರಿ. ಹೌದು, ಅತ್ತಿದ್ದು ಹೌದು, ಒದ್ದಾಡಿದ್ದು ಹೌದು, ಕೊರಗಿದ್ದು ಹೌದು. ಆದರೆ ನೋಡಿ, ವಿಧಿ ಕರ್ಕೊಂಡು ಬರಲೇಬೇಕು, ನಿಮ್ಮನ್ನು ಬದುಕಿಸ್ಲೇಬೇಕು ಅಂತ ಅವನ ಇಚ್ಛೆ ಇದ್ದರೆ ಯಾರು ತೆಗೆದು ಬಂಡೆ ತೆಗೆದು ನಿಮ್ಮ ಮೇಲೆ ಹಾಕಿದ್ರು ನೀವು ಬದುಕಿ ಬರ್ತೀರಾ. ಇವತ್ತು ಯಾರ್ಯಾರ್ದು ಅದು ತಾಯಿ, ತಮ್ಮ, ಅಥವಾ ಯಾರೋ ಅಲ್ಲಿ ಮನೆ ಕೊಟ್ಟರು, 2 ಬಟ್ಟೆ ಕೊಟ್ಟರು, ಎಲ್ಲರೂ ನಿಮ್ಮ ಬದುಕಿಗೆ ಬೆಳಕಾಗಿದ್ದಾರೆ. ಕಾಲಕ್ಕೆ ಯಾರ್ಯಾರನ್ನು ಕಳಿಸಿದ್ದಾನೆ ದೇವ್ರು, ಏನು ಯಾರನ್ನು ಬೀದಿ ಬಿಟ್ಟಿಲ್ಲ. ಹೌದು ಗುರುಜಿ. ಇವತ್ತು ಬದುಕ್ತಾ ಇದ್ದೀರಿ, ಚೆನ್ನಾಗಿ ಬದುಕ್ತಾ ಇದ್ದೀರಿ, ನಿಮ್ಮದೇ ಆದ ಅದ್ಭುತ ಜೀವನ ಮಾಡ್ತಾ ಇದ್ದೀರಿ. ಯಾರ ಕಾಲು ಕಸಬು ಆಗದೆ, ಯಾರಿಗೂ ಭಾರ ಆಗದೆ ನೀವು ಒಂದು ಕಸಬು ಕಲ್ತರಿ, ಅದರಿಂದ ಇವತ್ತು ಜೀವನ ರೂಪಿಸ್ಕೊಂಡಿದ್ದೀರಿ. ಅದರ ಕಡೆ ಇನ್ನೂ ಗಮನ ಕೊಡಿ, ಅದರಲ್ಲೇನೋ ಇನ್ನೂ ಅದ್ಭುತ ಸಾಧನೆ ಮಾಡಿ. ಇಲ್ಲ ಗುರುಜಿ, ಈ ಅತಿ ಶೀಘ್ರದಲ್ಲೇ ನಂದೇ ಆದಂತಹ ಅಕಾಡೆಮಿ ವಿತ್ ಬೊಟಿಕ್ ನಾನಿರೋ ನನ್ನ ಗಂಡ ಅಂತ ಮನೆ ಅಂತ ಇರುವಂತ ಜಾಗದಲ್ಲೇ ಪ್ರಾರಂಭ ಮಾಡ್ತೀನಿ ಗುರುಜಿ. ಮಾಡ್ತೀನಿ ಗುರುಜಿ. ನಾನ್ ಮನೆ ಕಟ್ತೀನಿ. 1-2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಖಂಡಿತ ನಿಮ್ ಹತ್ರ ಬರ್ತೀನಿ. ನನ್ ಮಗುಗ ನಿಮ್ ಆಶೀರ್ವಾದ ಬೇಕು. ಇನ್ನು ನಿಮ್ ಹತ್ರ ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು. ಇನ್ನು ನನ್ ಮನ್ಸಲ್ಲಿ ಏನಾದ್ರೂ ಆ ದಿನದಲ್ಲಿ ಎಂತಾದ್ರೂ ಗೊಂದಲ ಇದ್ರೆ ಅದನ್ನ ಹೇಳ್ಕೊಂಡ್ರೆ ನಿಮ್ಮಿಂದ ನಂಗೆ ಪರಿಹಾರ ಅಂತೂ ಖಂಡಿತ ಸಿಗುತ್ತೆ. ಸೊ ಇಷ್ಟೇ ಗುರುಜಿ, ನಾನ್ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನ್ ಮಗಳ ಜೊತೆ ಹ್ಯಾಪಿಯಾಗಿದ್ದೀನಿ, ಕೆಲ್ಸ ಮಾಡ್ತೀನಿ. ಯಾವುದು ಬೇಡ, ಯಾರು ಬೇಡ. ಇವತ್ತಿಗೆ ಹೆಂಗ ಆಗ್ಬಿಟ್ಟಿದೇವ ಅಂದ್ರೆ, ಒಂದು ಮಿನಿಮಮ್ ಒಂದು ಹೆಣ್ಣಿಗೆ ಒಂದು ಚಿಕ್ಕ ಗೌರವ ಕೊಡದೇ ಇರೋ ಸ್ಥಿತಿಗೆ ಬಂದು ತಲುಪಿದೆ ಸಂಸಾರಗಳು. ಹೆಣ್ಣು ಹಂಗೆ ಆಗ್ಬಿಟ್ಟಿದ್ದಾಳೆ ಕೆಲವೊಂದು ವಿಚಾರದಲ್ಲಿ, ಇವರು ಹಂಗೆ ಆಗ್ಬಿಟ್ಟಿದ್ದಾರೆ. ಯಾರು ಹಿಡಿತದಲ್ಲೂ ಇಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಅದು ಏನೋ ಗೊತ್ತಿಲ್ಲ. ಒಬ್ರಿಗೊಬ್ರು ಈ ಗಂಡ ಬೈದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಫ್ರೆಂಡ್ ಅವ್ರು ಬಿಡು ಹೇಳ್ಕೊಳ್ಳಿ ನೀನು ಧೈರ್ಯವೋ ಏನೋ, ಗಂಡನ ಇವರಿಬ್ಬರು ಸರಿ ಮಾಡ್ಕೊಂಡು ಬದುಕೋಣ ಅಂತ ಅವರು ಅನ್ನಲ್ಲ. ಈ ಕಡೆ ಗಂಡನೂ ಬಾಗಲ್ಲ, ಹೆಂಡತಿನೂ ಬಾಗಲ್ಲ, ಅಥವಾ ಹಿರಿಯರ ಮಾತು ಕೇಳೋಕೆ ಯಾರೂ ತಯಾರಿಲ್ಲ. ಅಂಥದ್ರಲ್ಲಿ ನೀವೆಲ್ಲದಕ್ಕೂ ತಯಾರಿದ್ದು ಬಾಗಿ ಸಾಕಾಗಿ ಯಾವುದೇ ಆಗಲಿ, ಒಂದು ಗರ್ಭದಲ್ಲಿ ಒಂದು ಹೊಟ್ಟೆಯಲ್ಲಿ ಮಗುವಿದ್ದ ಸಮಯದಲ್ಲಿ ಇನ್ನೊಂದು ಮದುವೆ ಆಗಿರೋದು ಗೊತ್ತಾದಾಗ ಅದು
ಸಾವಿಗಿಂತ ಬೇರೇನೂ ಅಲ್ಲ. ಆದರೆ ಅದನ್ನೆಲ್ಲ ದಾಟಿಕೊಂಡು ಬಂದಿವತ್ತು ಮಾತಾಡ್ತಾ ಇದ್ದೀರಿ, ಮಗುವಿಗೆ ಒಳ್ಳೆ ಜೀವನ ಕೊಡ್ತಾ ಇದ್ದೀರಿ, ಯಾರಿಗೂ ಭಾರ ಆಗ್ದಂಗೆ ಬದುಕ್ತಾ ಇದ್ದೀರಿ. ತವ್ರ ಮನೆಗೂ ಹೌದು ಹೋಗಿ ಅಲ್ಲಿರಬೇಕು ಅಂತ ಇಚ್ಛೆ ಇರ್ಬೋದು, ಆದರೆ ಇವತ್ತು ನೀವು ಅದನ್ನೆಲ್ಲ ಮೀರಿ ಬದುಕ್ತಾ ಇದ್ದೀರಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಇದೇ ರೀತಿ ಆರೋಗ್ಯ ಕಾಪಾಡಿಕೊಂಡು ಮಗಳ ಜೊತೆ ಖುಷಿಯಾಗಿದ್ದುಕೊಂಡು ಅವ್ರಿಗೆ ಸಂಸ್ಕಾರ ಕೊಟ್ಟುಕೊಂಡು ಬದುಕು ಯಾರೊಂದಿಗಿದ್ವಿ ಅನ್ನೋದಕ್ಕಿಂತ ನಮ್ಮೊಂದಿಗಿರುವ ಎಲ್ಲರನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ವಿ ಇಷ್ಟೇ. ನಾವು ಬಯಸಿದ ಎಲ್ಲರೂ ನಮ್ಮ ಜೊತೆ ಯಾವಾಗಲೂ ಇರಲಿಕ್ಕಾಗಲ್ಲ, ಅಥವಾ ಅದು ನಾವು ಹಠ ಮಾಡಲಿಕ್ಕಾಗಲ್ಲ. ಆದರೆ ನಮ್ಮನ್ನು ನಂಬಿಕೊಂಡು ಯಾರಿದ್ದಾರೆ ಅವರ ಮುಖದಲ್ಲಿ ನಗು ತರಿಸೋದ್ರಲ್ಲಿ ಜೀವನದ ಸಾರ್ಥಕತೆ ಇದೆ. ನಮಗೆ ಬೇಕಾದವರು ನಮ್ಮ ಹತ್ರ ಬರದೇ ಇದ್ದರೆ ಜೀವನ ಏನು ಸಾರ್ಥಕತೆ ಕಳ್ಕೊಳ್ತು ಅಂತ ಅಲ್ಲ, ಅದು ದೇವರ ಇಚ್ಛೆ. ಆದರೆ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮೊಂದಿಗೆ ಬಂದಿರುವ ಮಗಳು, ತಾಯಿ, ತಮ್ಮ ಇವರ ಮುಖದಲ್ಲಿ ನಗು ತರೋದೇ ಜೀವನದ ಸಾರ್ಥಕತೆ. ಯಾಕಂದರೆ ಬೇರೆಯವರು ನಮಗೇನು ಕೊಟ್ಟರು ಅನ್ನೋದಕ್ಕಿಂತ ನಾವು ಇನ್ನೊಬ್ಬರಿಗೆ ಒಂದು ನಗು ತರಿಸೋದ್ವಿ, ಇನ್ನೊಬ್ಬರಿಗೊಂದು ಕಂಫರ್ಟ್ ಫೀಲ್ ಮಾಡಿಸೋದ್ವಿ, ಅಥವಾ ಖುಷಿ ಕೊಟ್ವಿ, ಅವ್ರಿಗೆ ಬೇಜಾರು ಮಾಡಿಸ್ಲಿಲ್ಲ ಅನ್ನೋದರಲ್ಲಿ ಸಾರ್ಥಕತೆ ಇದೆ. ಬಹುಶಃ ನೀವು ಪಟ್ಟಿರೋ ಎಲ್ಲ ಕಷ್ಟಗಳು ಕೂಡ ನಿಮ್ಮ ಯಾವುದು ಒಂದು ಪ್ರಾರಬ್ಧ ಇರಬೇಕು. ಅದನ್ನೆಲ್ಲ ದಾಟಿದ್ದೀರಿ, ನಿರಾಳರಾಗಿದ್ದೀರಿ. ಪುರುಷನ ಅಗತ್ಯ ಅಥವಾ ಸಂಗಾತಿ ಅಗತ್ಯ ಇದೆ ಅಂತ ಮನಸ್ಸಿಗೆ ರೂಢಿ ಮಾಡಿಸಿದ್ರೆ ಅದು ಅದನ್ನೇ ಕೇಳುತ್ತೆ. ಬೇಡ, ಯಾವುದು ಬೇಡ, ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡೇ ಬದುಕಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ನಿನಗೆ ಶುಭವಾಗಲವ. ನಿನ್ನ ಮಗುವಿಗೆ ದೇವರ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಶುಭವಾಗಲಿ ತಾಯಿ. ನಿಜಕ್ಕೂ ಈ ಹೆಣ್ಮಗಳು ಕತೆ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಬೇಕು. ಭಾಳ ದೊಡ್ಡ ಕತೆ. ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಾರೋ, ಒಂದು ಹೆಣ್ಮಗಳು ಬದುಕಲ್ಲಿ ಆಟ ಆಡೋದು. ಏನು ಹೇಳಿ, ಒಳ್ಳೇದಾಗ್ಲವಾ? ನಿಯತ್ತಲ್ಲಿ ಬದುಕಿದ್ದೀಯಾ, ಒಳ್ಳೆಯದೇ ಆಗುತ್ತೆ. ಧೈರ್ಯವಾಗಿರುವ, ಶುಭವಾಗಲಿ. ಸ್ವಂತ ಉದ್ಯಮ ಶುರು ಮಾಡಿ, ಸ್ವಂತ ಅಂಗಡಿ ಶುರು ಮಾಡಿ, ಅಥವಾ ಸ್ಟೋರ್, ಅಥವಾ ನಿಮ್ಮದೇನು ಪಾರ್ಲರ್ ಶುರು ಮಾಡಿ. ಅದಕ್ಕೆ ದೇವರು ಖಂಡಿತ ಅನುಗ್ರಹ ಮಾಡ್ತಾನೆ. ನಿಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಲಿ. ಶುಭವಾಗಲಿ ತಾಯಿ. ಗೋವಿಂದ, ಈಶ್ವರ